ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಚ್.ಎನ್. ವಿಶ್ವನಾಥ್, ಶಿಕ್ಷಣ ಪ್ರಾಧ್ಯಾಪಕ, ಮೈಸೂರಿನ ಹೆಸರಾಂತ ಪ್ರಶಿಕ್ಷಣ ಕಾಲೇಜು ಶಾರದಾ ವಿಲಾಸ್ ಟೀಚರ್ಸ್ ಕಾಲೇಜ್, ಇಲ್ಲಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಾನು ಏಕ್ ಭಾರತ್ ಶ್ರೇಷ್ಠ ಭಾರತ್ ಎನ್ನತಕ್ಕಂಥ ಒಂದು ಸಂದೇಶದ ಅಡಿಯಲ್ಲಿ ಅಹಮದಾಬಾದ್ನ ರಾಷ್ಟ್ರೀಯ ಪ್ರಶಿಕ್ಷಣ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೇನೆ. ಒಂದು ಅವಧಿಯಲ್ಲಿ ನಾವು ಶೈಕ್ಷಣಿಕ ಸಂಶೋಧನೆಯ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅದೇ ಶೈಕ್ಷಣಿಕ ಸಂಶೋಧನೆಯ ಮತ್ತೊಂದು ವಿಚಾರವನ್ನು ನಾವು ಇಂದು ಕೈಗೆತ್ತಿಕೊಳ್ತಾ ಇದ್ದೇವೆ. ಬಹಳ ಮುಖ್ಯವಾದಂಥ ವಿಚಾರ ಪ್ರತಿದರ್ಶ ಮತ್ತು ಪ್ರತಿದರ್ಶ ಚಯನ ಎನ್ನತಕ್ಕಂತಹ ಭಾಗವನ್ನು ನಾವಿಂದು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೇವೆ. ಎಲ್ಲರಿಗೂ ಭಾರತೀಯ ಪ್ರಶಿಕ್ಷಣ ಸಂಸ್ಥಾನ ಅಹಮದಾಬಾದ್, ಗುಜರಾತ್ ಮತ್ತು ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಶುಭಕಾಮನೆಗಳು. ಇಂದಿನ ತರಗತಿಯ ಎಲ್ಲ ವಿಚಾರಗಳನ್ನು ತಾವೆಲ್ಲರೂ ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಆಶಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಈಗ ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ವಾಗತ, ಸುಸ್ವಾಗತ. ಈಗ ಶೈಕ್ಷಣಿಕ ಸಂಶೋಧನೆಯ ಒಂದು ಭಾಗವಾದಂಥ ಪ್ರತಿದರ್ಶ ಮತ್ತು ಪ್ರತಿದರ್ಶ ಚಯನ, ಇದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಈಗ ನಿಮ್ಮೆಲ್ಲರಿಗೂ ಪುನಃ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಬಹುಮುಖ್ಯ ವಿಚಾರ ಶೈಕ್ಷಣಿಕ ಸಂಶೋಧನೆಯಲ್ಲಿ ಪ್ರತಿದರ್ಶ ಮತ್ತು ಪ್ರತಿದರ್ಶ ಚಯನ ಎನ್ನತಕ್ಕಂಥದ್ದು. ಆಂಗ್ಲ ಭಾಷೆಯಲ್ಲಿ ಇದನ್ನು ಸ್ಯಾಂಪಲ್ ಆ್ಯಂಡ್ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ಯಾವುದೇ ಶೈಕ್ಷಣಿಕ ಸಂಶೋಧನೆಯಲ್ಲಿ ನಾವು ಸಂಶೋಧನೆಯನ್ನು ಕೈಗೊಳ್ಳುವಾಗ ವಿಶಾಲವಾದಂಥ ಅಥವಾ ಹೆಚ್ಚು ಸಂಖ್ಯೆಯ ವ್ಯಕ್ತಿಗಳನ್ನು ನಾವು ಸಂಶೋಧನೆಯಲ್ಲಿ ಒಳಗೊಳ್ಳಬೇಕಾಗತ್ತೆ. ಉದಾಹರಣೆಗೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ನಾವು ಪರೀಕ್ಷೆಗೆ ಒಳಪಡಿಸುವಾಗ ಅಥವಾ ಅದರ ಮೇಲೆ ನಾವು ಸಂಶೋಧನೆಯನ್ನು ಮಾಡುವಾಗ ಇಡೀ ಕರ್ನಾಟಕ ರಾಜ್ಯದ ಅಥವಾ ಭಾರತ ದೇಶದ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವರ ಮೇಲೆ ನಾವು ಒಂದು ಪ್ರಯೋಗ ಮಾಡುವಾಗ ಆ ಇಡೀ ಕರ್ನಾಟಕ ರಾಜ್ಯದಲ್ಲಿ 8 ಲಕ್ಷ ಅಥವಾ 10 ಲಕ್ಷ ವಿದ್ಯಾರ್ಥಿಗಳಿದ್ದರೆ ಅವರೆಲ್ಲರನ್ನೂ ಕೂಡ ನಮ್ಮ ಸಂಶೋಧನೆಯಲ್ಲಿ ಒಳಗೊಳಿಸುವುದು ಬಹಳ ಕಷ್ಟವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅದರ ಒಂದು ಸಣ್ಣ ಭಾಗವನ್ನು, ಅಂದರೆ 8 ಲಕ್ಷ ವಿದ್ಯಾರ್ಥಿಗಳಿದ್ದರೆ 800 ಜನವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. 1 ಲಕ್ಷ ವಿದ್ಯಾರ್ಥಿಗಳಿದ್ದರೆ 1,000 ವಿದ್ಯಾರ್ಥಿಗಳು. ಹೀಗೆ ನಮಗೆ ಅನುಕೂಲವಾಗುವ ರೀತಿಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ನಾವು ಪರೀಕ್ಷೆಗೆ ಒಳಪಡುವ ಅಥವಾ ಸಂಶೋಧನೆಗೆ ಒಳಪಡತಕ್ಕಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ತೇವೆ. ಹಾಗೆ ಕಡಿಮೆ ಸಂಖ್ಯೆಯನ್ನು ನಾವು ಯಾಕೆ ಪರಿಗಣಿಸ್ತೇವೆ ಅಂತಂದರೆ, ಅದು ಕಷ್ಟ ಸಾಧ್ಯ. ವಿಶಾಲವಾದಂಥ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರತಕ್ಕಂಥ ವಿದ್ಯಾರ್ಥಿಗಳನ್ನು ಸಂಶೋಧನೆಗೆ ಒಳಗೊಳಿಸುವಂಥದ್ದು ಕಷ್ಟ ಸಾಧ್ಯ. ಅದು ಸಮಯದ ರೂಪದಲ್ಲಿರ್ಬೋದು, ಹಣದ ರೂಪದಲ್ಲಿರ್ಬೋದು, ಈ ರೀತಿ. ಅದಕ್ಕೆ ನಾವು ಒಂದು ಚಿಕ್ಕ ಗುಂಪನ್ನು ಆಯ್ಕೆ ಮಾಡಿಕೊಳ್ತೇವೆ. ಇದನ್ನು ನಾವು ಪ್ರತಿದರ್ಶ ಅಂತ ಕರೀತೇವೆ. ಇಡೀ 8 ಲಕ್ಷ ವಿದ್ಯಾರ್ಥಿಗಳು ಅಥವಾ 10 ಲಕ್ಷ ವಿದ್ಯಾರ್ಥಿಗಳು ಏನಿದ್ದಾರೆ ಅವರನ್ನು ನಾವು ಸಮಷ್ಟಿ ಅಥವಾ ಸಮುದಾಯ ಅಂತ ಕರೆದುಕೊಳ್ತೇವೆ. ಸೊ ಶೈಕ್ಷಣಿಕ ಸಂಶೋಧನೆಯ ಗುಣಮಟ್ಟ ಅತ್ಯಂತ ವಸ್ತುನಿಷ್ಠವಾಗಿರಬೇಕಾದರೆ ಆ ಇಡೀ ಸಮಷ್ಟಿಯನ್ನು ಪ್ರತಿನಿಧಿಸತಕ್ಕಂತಹ, ಆ ಸಮಷ್ಟಿಯ ಎಲ್ಲ ಗುಣಲಕ್ಷಣಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಕಾರ್ಯಸಾಧುವಾದ ಚಿಕ್ಕ ಗುಂಪನ್ನು ನಾವು ಪ್ರತ್ಯೇಕವಾಗಿ ತೆಗೆದುಕೊಳ್ತೇವೆ. ಅದನ್ನು ನಾವು ಪ್ರತಿದರ್ಶ ಚಯನ, ಸ್ಯಾಂಪ್ಲಿಂಗ್ ಅಂತ ಕರಿತೇವೆ. ಸೊ ಚಿಕ್ಕ ಗುಂಪು ಏನು ತೆಗೆದುಕೊಳ್ತೇವೆ ಅಥವಾ ಪರಿಗಣಿಸ್ತೇವೆ ಅದನ್ನು ಪ್ರತಿದರ್ಶ ಅಂತಲೂ, ಹಾಗೆ ಪ್ರತಿದರ್ಶನವನ್ನು ನಾವು ರೂಪಿಸ್ಕೊಳ್ತೀವಲ್ವ, ಒಂದು ಸಮಷ್ಟಿಯಿಂದ ಪ್ರತಿದರ್ಶನವನ್ನು ನಾವು ಹೇಗೆ ಪಡೆದುಕೊಳ್ತೇವೆ ಆ ವಿಧಾನವನ್ನು ಪ್ರತಿದರ್ಶ ಚಯನ ಅಥವಾ ಸ್ಯಾಂಪ್ಲಿಂಗ್ ಅಂತ ಕರಿತೇವೆ. ಇಡೀ ಶೈಕ್ಷಣಿಕ ಸಂಶೋಧನೆಯ ವಸ್ತುನಿಷ್ಠ ಫಲಾಂಶಗಳು, ಅಂದರೆ ದ ರಿಸರ್ಚ್ ಔಟ್ಕಮ್ಸ್ ಅಂತ ನಾವೇನು ಕರಿತೇವೆ, ಅದು ಬೈ ಆ್ಯಂಡ್ ಲಾರ್ಜ್ ಹೆಚ್ಚಿನ ರೀತಿಯಲ್ಲಿ ನಾವು ಯಾವ ರೀತಿಯ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ತೇವೆ, ಯಾವ ಪ್ರತಿದರ್ಶ ಚಯನದ ವಿಧಾನವನ್ನು ಅಳವಡಿಸ್ಕೊಳ್ತೇವೆ, ವಾಟ್ ಈಸ್ ದ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ದಟ್ ವಿ ಹ್ಯಾವ್ ಎಂಪ್ಲಾಯ್ಡ್. ಸೊ ಇದು ಬಹಳ ಮಹತ್ವದ ಪ್ರಭಾವವನ್ನು ಮತ್ತು ಪರಿಣಾಮವನ್ನು ಉಂಟು ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ಸಂಶೋಧಕರಾಗಿ ನಾವೆಲ್ಲರೂ ಕೂಡ ಪ್ರತಿದರ್ಶ ಅಂದ್ರೇನು,
ಸಮಷ್ಟಿ ಅಂದ್ರೇನು, ಪ್ರತಿದರ್ಶ ಚಯನ ಅಂದ್ರೇನು, ಪ್ರತಿದರ್ಶ ಚಯನದ ವಿವಿಧ ವಿಧಗಳು ಯಾವುವು, ಪ್ರತಿಯೊಂದು ವಿಧಾನದ ಅರ್ಥ, ಪರಿಕಲ್ಪನೆ, ಪ್ರಕ್ರಿಯೆ, ಅದರ ಗುಣಗಳು, ಮಿತಿಗಳು, ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಪ್ರತಿದರ್ಶ ಚಯನದ ವಿಧಾನಗಳನ್ನು ನಾವು ಅನುಸರಿಸ್ತೇವೆ ಅಂತ ತಿಳ್ಕೊಳ್ಳುವಂಥದ್ದು ಒಬ್ಬ ಶಿಕ್ಷಣ ಸಂಶೋಧಕನಿಗೆ ಅತ್ಯಂತ ಅಗತ್ಯವಾದ ವಿಚಾರ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇಂದು ಈ ವಿಚಾರದ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಶೈಕ್ಷಣಿಕ ಸಂಶೋಧನೆಯಲ್ಲಿ ಪ್ರತಿದರ್ಶದ ಪಾತ್ರ ಅತ್ಯಂತ ಮಹತ್ವದ್ದು. ಈಗಾಗಲೇ ನಾನು ಹೇಳಿದ್ದೇನೆ ಅದನ್ನು. ಯಾವುದೇ ಶಿಕ್ಷಣದ ವಿಚಾರಕ್ಕೆ ಸಂಬಂಧಿಸಿದ ಹಾಗೆ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಬೇಕಾದ್ರೆ ಇಡೀ ಸಮಷ್ಟಿಯನ್ನು ಅಥವಾ ಸಮುದಾಯವನ್ನು ನಾವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಆಯ್ಕೆ ಮಾಡಿಕೊಂಡ್ರೂ ಅವರೆಲ್ಲರನ್ನೂ ಸಂಶೋಧನೆಯಲ್ಲಿ ಒಳಗೊಳಿಸುವ ಪ್ರಕ್ರಿಯೆ ಕಾರ್ಯಸಾಧುವಲ್ಲ, ಕಷ್ಟ ಸಾಧ್ಯ. ಹಾಗಾಗಿ ನಾವು ಇಡೀ ಸಮಷ್ಟಿಯನ್ನು ಅಥವಾ ಸಮುದಾಯವನ್ನು ಪರಿಗಣಿಸದೆ ಆ ಸಮಷ್ಟಿಯ ಅಥವಾ ಸಮುದಾಯದ ಅಷ್ಟೂ ಗುಣಲಕ್ಷಣಗಳನ್ನು ಆ್ಯಸ್ ಇಟ್ ಈಸ್ ಹಾಗೆಯೇ ಪ್ರತಿಫಲನ ಮಾಡತಕ್ಕಂಥ ಒಂದು ಪ್ರಾತಿನಿಧಿಕ ಸಣ್ಣ ಗುಂಪನ್ನು ಆಯ್ಕೆ ಮಾಡಿಕೊಳ್ತೇವೆ. ಅದು ಕಾರ್ಯಸಾಧುವಾಗುತ್ತೆ ಅಂತ. ಸೊ ಇಟ್ ಬಿಕಮ್ಸ್ ಫೀಸಿಬಲ್ ಫಾರ್ ಕಂಡಕ್ಟಿಂಗ್ ಎಜುಕೇಷನಲ್ ರಿಸರ್ಚ್ ಆನ್ ಎ ಸ್ಮಾಲ್ ಗ್ರೂಪ್ ವಿಚ್ ರೆಪ್ರೆಸೆಂಟ್ಸ್ ಎ ವೆರಿ ಬಿಗ್ ಗ್ರೂಪ್. ಸೊ ಹಾಗಾಗಿ ನಾವು ಸಮಷ್ಟಿ ಅಥವಾ ಸಮುದಾಯವನ್ನು ತೆಗೆದುಕೊಂಡು ಸಂಶೋಧನೆ ಮಾಡೋಕ್ಕೆ ಸಾಧ್ಯ ಆಗದಲೇ ಇರೋದ್ರಿಂದ ಈ ಸಮಷ್ಟಿಯಿಂದ ನಾವು ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ನಾವೀಗ ಅದರ ಅರ್ಥವನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಸಮಷ್ಟಿ ಅಥವಾ ಸಮುದಾಯ ಎಂದರೆ ಏನು? ಸ್ನೇಹಿತರೆ, ಒಂದು ರಾಷ್ಟ್ರ, ರಾಜ್ಯ, ಸಮುದಾಯ ಇತ್ಯಾದಿಗಳ ನಿರ್ದಿಷ್ಟ ಜನಸಮೂಹವೊಂದರಲ್ಲಿ ಇರುವ ಒಟ್ಟು ವ್ಯಕ್ತಿಗಳ ಸಂಖ್ಯೆಯೇ ಜನಸಂಖ್ಯೆ ಅಥವಾ ಸಮಷ್ಟಿ ಅಥವಾ ಸಮುದಾಯ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ. ಈಗಾಗಲೇ ನಾನು ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದ ಎಲ್ಲ ಪ್ರೌಢಶಾಲೆಗಳಲ್ಲಿ ಅಧ್ಯಯನ ಮಾಡ್ತಿರತಕ್ಕಂತಹ ವಿದ್ಯಾರ್ಥಿಗಳು, ನಾನೀಗಾಗಲೇ ಹೇಳಿದಾಗೆ ಕನಿಷ್ಠ ಅಂದರೂ ಕೂಡ 8 ಲಕ್ಷ ಅಥವಾ 9 ಲಕ್ಷ ವಿದ್ಯಾರ್ಥಿಗಳನ್ನು ಒಂದು ಹಂತದಲ್ಲಿ ನೋಡ್ತೇವೆ. ಈಗ SSLC ಅಂತ ತೆಗೆದುಕೊಂಡಾಗ 8 ಲಕ್ಷ, 9ನೇ ತರಗತಿ ಅಂದರೆ ಅವರೊಂದು 8 ಲಕ್ಷ, 8ನೇ ತರಗತಿ ಅಂದರೆ ಅವರು ಒಂದು 8 ಲಕ್ಷ. ಸೊ 8 ಮೂರಲಿ 24 ಲಕ್ಷ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇರ್ತಾರೆ ಒಂದು ರಾಜ್ಯದಲ್ಲಿ. ಉದಾಹರಣೆಗೆ ಕರ್ನಾಟಕ ಅಂತ ತೆಗೆದುಕೊಂಡಾಗ ಈ 24 ಲಕ್ಷ ಪ್ರೌಢಶಾಲಾ ವಿದ್ಯಾರ್ಥಿಗಳ ದೊಡ್ಡ ಸಮೂಹ ಏನಿದೆ ಅದನ್ನು ನಾವು ವಿದ್ಯಾರ್ಥಿಗಳ ಜನಸಂಖ್ಯೆ ಅಥವಾ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಮಷ್ಟಿ ಅಥವಾ ಕರ್ನಾಟಕ ರಾಜ್ಯದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಸಮುದಾಯ ಅಂತ ನಾವು ಕರೀತೇವೆ. ಈ ಹಿನ್ನೆಲೆಯಲ್ಲಿ PV ಯಂಗ್ ಅನ್ನತಕ್ಕಂತಹ ಶಿಕ್ಷಣ ತಜ್ಞ ಈ ವಿಚಾರದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಯಾವ ಸಮಷ್ಟಿಯಿಂದ ಪ್ರತಿದರ್ಶವನ್ನು ಆಯ್ಕೆ ಮಾಡಲಾಗುತ್ತದೆಯೋ ಅಂತಹ ಸಂಪೂರ್ಣ ಸಮೂಹವೇ ಸಮಷ್ಟಿ. ಅಂದರೆ ಒಂದು ಬೃಹತ್ತಾದ ವಿದ್ಯಾರ್ಥಿಗಳ ಗುಂಪನ್ನು ಸಮಷ್ಟಿ ಅಥವಾ ಸಮುದಾಯ ಅಂತ ಕರಿತೇವೆ. ಅದರಿಂದ ಅನುಕೂಲಕ್ಕೋಸ್ಕರ ವಸ್ತುನಿಷ್ಠವಾಗಿ ಒಂದು ಸಣ್ಣ ಭಾಗವನ್ನು ತೆಗೆದುಕೊಂಡು ನಾವು ಸಂಶೋಧನೆಯನ್ನು ಕೈಗೊಳ್ತೇವೆ. ಆ ಸಣ್ಣ ಭಾಗವನ್ನು ನಾವು ಪ್ರತಿದರ್ಶ ಅಂತ ಕರೀತೇವೆ. ಹಾಗೆಯೇ ಪ್ರತಿದರ್ಶಕ್ಕೆ ನಾನು ಈಗಾಗಲೇ ತಿಳಿಸಿರೋ ಹಾಗೆ ಇಂಗ್ಲೀಷ್ನಲ್ಲಿ ಸ್ಯಾಂಪಲ್ ಅಂತ ಕರೀತೇವೆ. ಪರ್ಯಾಯವಾಗಿ ಕನ್ನಡದಲ್ಲಿ ಅದಕ್ಕೆ ಮಾದರಿ ಅಥವಾ ನಮೂನೆ. ಈಗ ಮಾದರಿ ಅಥವಾ ನಮೂನೆ ಅಂದರೆ ಅದು ಇಡೀ ವಿದ್ಯಾರ್ಥಿಗಳ ಸಮುದಾಯ ಅಥವಾ ಸಮಷ್ಟಿಯ ಎಲ್ಲ ಜನಸಂಖ್ಯೆ ಏನಿದೆ ಅದರ ಎಲ್ಲ ಗುಣಲಕ್ಷಣಗಳನ್ನು ಹಾಗೆಯೇ ಆ್ಯಸ್ ಇಟ್ ಈಸ್ ಅಂತ ಹೇಳಿದ್ನಲ್ಲ, ಆ ಎಲ್ಲ ಗುಣಲಕ್ಷಣಗಳನ್ನು ಅದು ಅಭಿವ್ಯಕ್ತಗೊಳಿಸುತ್ತೆ. ಇಟ್ ಈಸ್ ಎ ಟ್ರೂ ರೆಪ್ರೆಸೆಂಟೇಟಿವ್ ಆಫ್ ಎ ಬಿಗ್ ಕಮ್ಯುನಿಟಿ ಆರ್ ಪಾಪ್ಯುಲೇಷನ್. ಹಾಗಾಗಿ ಬೃಹತ್ ಗಾತ್ರದ ಸಮಷ್ಟಿಯಲ್ಲಿ ಅಧ್ಯಯನದ ಉದ್ದೇಶದಿಂದ ಆಯ್ಕೆ ಮಾಡಿಕೊಳ್ಳತಕ್ಕಂತಹ ಪ್ರಕ್ರಿಯೆಯೇ ಪ್ರತಿದರ್ಶ ಚಯನ ಅನ್ನೋ ನಿರ್ಧಾರಕ್ಕೆ ಬರ್ತೇವೆ. ಸೊ ಫ್ರಮ್ ದಿ ಪಾಪ್ಯುಲೇಷನ್ ವಿ ಡಿರೈವ್ ಎ ಸ್ಮಾಲ್ ಗ್ರೂಪ್ ಕಾಲ್ಡ್ ಸ್ಯಾಂಪಲ್, and this deriving process of a sample from the population is called sampling, ಪ್ರತಿದರ್ಶ ಚಯನ. ಸೊ ಈಗ ಈ ಪರಿಕಲ್ಪನೆಗಳು
ತಮಗೆ ವೇದ್ಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಪ್ರಾರಂಭದಲ್ಲಿ ಅತಿ ವಿಶಾಲವಾದ ಜನಸಂಖ್ಯೆಯನ್ನು ಸಮುದಾಯ, ಸಮಷ್ಟಿ ಅಥವಾ ಜನಸಂಖ್ಯೆ ಅಂತ ನಾವೇನು ಕರಿತೇವೆ, ಅದರಿಂದ ನಾವು ಸಂಶೋಧನೆಯ ಉದ್ದೇಶಕ್ಕೋಸ್ಕರ ಆಯ್ಕೆ ಮಾಡಿಕೊಳ್ಳತಕ್ಕಂತಹ ಕಾರ್ಯಸಾಧುವಾಗುವಂತಹ ಒಂದು ಸಣ್ಣ ಗುಂಪನ್ನು ನಾವು ಪ್ರತಿದರ್ಶ ಅಂತ ಕರಿತೇವೆ. ಸೊ ಸಮಷ್ಟಿಯಿಂದ ಪ್ರತಿದರ್ಶವನ್ನು ನಾವೇನು ಆಯ್ಕೆ ಮಾಡಿಕೊಳ್ಳೋ ಪ್ರಕ್ರಿಯೆಯನ್ನು ನಾವು ತೋರಿಸ್ತೇವೆ ಅಥವಾ ಆಚರಿಸ್ತೇವೆ ಅಥವಾ ನಡೆಸ್ಕೊಳ್ತೇವೆ, ಅದನ್ನು ನಾವು ಪ್ರತಿದರ್ಶ ಚಯನ ಅಂತ ಕರಿತೇವೆ. ಈಗ ಈ ಪ್ರತಿದರ್ಶ ಅಥವಾ ಪ್ರತಿದರ್ಶ ಚಯನ ಇದರ ಬಗ್ಗೆ ಹಲವಾರು ವ್ಯಾಖ್ಯಾನಗಳನ್ನು ನಾವು ನೋಡೋಣ. ವ್ಯಾಖ್ಯಾನಗಳ ವಿಶ್ಲೇಷಣೆಯಿಂದಷ್ಟೇ ನಮಗೆ ಅದರ ಮೂಲ ಪರಿಕಲ್ಪನೆ ಚೆನ್ನಾಗಿ ಅರ್ಥವಾಗುತ್ತೆ ಅನ್ನುವಂಥದ್ದು. ಗೂಡ್ ಮತ್ತು ಹ್ಯಾಟರ್ ಅನ್ನುವಂಥವ್ರು ಏನು ಹೇಳ್ತಾರೆ, ವಿಪುಲ ಅಂಕಿ ಅಂಶಗಳನ್ನು ಪ್ರತಿನಿಧಿಸುವ ಅತ್ಯಂತ ಚಿಕ್ಕ ಘಟಕವೇ ಪ್ರತಿದರ್ಶ. ವಿಪುಲ ಅಂದರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು, ಅದನ್ನು ಸಮಷ್ಟಿ ಅಂತೀವಿ. ಅದರ ಒಂದು ಚಿಕ್ಕ ಘಟಕವನ್ನು ಪ್ರತಿದರ್ಶ ಅಥವಾ ಸ್ಯಾಂಪಲ್ ಅಂತ ಕರಿತೇವೆ. ಅದರಲ್ಲೂ ವಿಶೇಷವಾಗಿ ನಾವು ಸಾಮಾಜಿಕ ವಿಜ್ಞಾನ ಅಥವಾ ಸಮಾಜ ವಿಜ್ಞಾನಗಳಲ್ಲಿ, ಅಂದರೆ ಸೋಷಿಯಲ್ ಸೈನ್ಸಸ್ ಅಂತ ನಾವು ಕರಿತೇವೆ, ನಾವು ಯಾವಾಗ ರಿಸರ್ಚ್ ಮಾಡಬೇಕಾದ್ರೂ ಕೂಡ ವಿಶಾಲವಾದ ಸಂಖ್ಯೆಯ ಜನಸಂಖ್ಯೆಯನ್ನು ಅಥವಾ ಸಮಷ್ಟಿಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಕಷ್ಟವಾಗುತ್ತೆ. ಆಗ ನಮಗೆ ಇರುವಂಥ ಒಂದೇ ದಾರಿ ಪ್ರತಿದರ್ಶವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಈ ಹಿನ್ನೆಲೆಯಲ್ಲಿ ಡೇವಿಡ್ ಎಸ್ ಫಾಕ್ಸ್ ಅನ್ನುವಂಥವರು ಏನು ಹೇಳ್ತಾರೆ, ಸಮಾಜ ವಿಜ್ಞಾನಗಳಲ್ಲಿ ಅಧ್ಯಯನಕ್ಕೆ ಪೂರಕವಾದ ದತ್ತಾಂಶವನ್ನು ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ಸಂಗ್ರಹಿಸಲು ಸಾಧ್ಯವಾಗದು. ಈಗ ಉದಾಹರಣೆಗೆ ಕರ್ನಾಟಕ ರಾಜ್ಯದ SSLC ವಿದ್ಯಾರ್ಥಿಗಳು 8ರಿಂದ 9 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ಆ ಇಡೀ 8ರಿಂದ 9 ಲಕ್ಷ ವಿದ್ಯಾರ್ಥಿಗಳಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ನನ್ನ ಸಂಶೋಧನೆಗೆ ಅಗತ್ಯವಿರತಕ್ಕಂಥ ಮಾಹಿತಿಯನ್ನಾಗಲಿ ಅಥವಾ ಸಂಶೋಧನೆಯನ್ನು ಮಾಡಿದ ಮೇಲೆ ಅವ್ರಿಗೆ ಬೇಕಾದಂತಹ ಕೆಲವು ವ್ಯವಸ್ಥೆಗಳನ್ನ ಮಾಡಿದ ಮೇಲೆ ಅದರ ಪರಿಣಾಮವನ್ನು ಅವರಿಂದ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಡೀ ಪ್ರತಿದರ್ಶದಲ್ಲಿ ಕೇವಲ ಕೆಲವೇ ವಿದ್ಯಾರ್ಥಿಗಳನ್ನು ಮಾತ್ರ ನಾವು ಆಯ್ಕೆ ಮಾಡಿಕೊಳ್ತೇವೆ. 8 ಲಕ್ಷ ವಿದ್ಯಾರ್ಥಿಗಳಲ್ಲಿ 8,000 ವಿದ್ಯಾರ್ಥಿಗಳನ್ನು ಅಥವಾ 800 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಂದ ನಾವೇನು ಮಾಹಿತಿಯನ್ನು ನಾವು ಕಲೆ ಹಾಕ್ತೇವೆ ಅಥವಾ ನಮ್ಮ ಸಂಶೋಧನೆಯ ಪ್ರತಿಫಲವನ್ನು ಹೇಗೆ ನಾವು ಅಳತೆ ಮಾಡ್ತೇವೆ, ಅದನ್ನು ಇಡೀ 8 ಲಕ್ಷ ವಿದ್ಯಾರ್ಥಿಗಳಲ್ಲೂ ಬಹುಶಃ ಅದೇ ರೀತಿಯ ಮಾಹಿತಿ ಮತ್ತು ಫಲಿತಾಂಶಗಳನ್ನು ನಾವು ಕಾಣ್ತೇವೆ ಎನ್ನತಕ್ಕಂತಹ ಒಂದು ವೈಚಾರಿಕ ಹಿನ್ನೆಲೆಯಲ್ಲಿ ಈ ಒಂದು ವ್ಯಾಖ್ಯಾನವನ್ನು ಡೇವಿಡ್ ಎಸ್ ಫಾಕ್ಸ್ ಮಾಡ್ತಾರೆ. ಸೊ ಒಟ್ಟು ಸಮಷ್ಟಿಯಲ್ಲಿ ಕೇವಲ ಕೆಲವೇ ಅಭ್ಯರ್ಥಿಗಳನ್ನು ಮಾತ್ರ ಸಂಗ್ರಹಿಸ್ತೇವೆ, ದತ್ತಾಂಶಗಳನ್ನು ಅಥವಾ ಪ್ರತಿಫಲವನ್ನು ನಾವು ನೋಡ್ತೇವೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಪ್ರತಿದರ್ಶ ಚಯನ ಅಂತ ಅವರು ಹೇಳ್ತಾರೆ. ಹಾಗೆಯೇ ಡಾಕ್ಟರ್ NS ವೀರಪ್ಪ ಅವರ ಶಿಕ್ಷಣಶಾಸ್ತ್ರದ ಪಾರಿಭಾಷಿಕ ನಿಘಂಟು, ಅಂದರೆ ದ ಡಿಕ್ಷನರಿ ಆಫ್ ಕಾನ್ಸೆಪ್ಚುಯಲ್ ಟರ್ಮ್ಸ್ ಇನ್ ಎಜುಕೇಷನ್ ಬೈ ಡಾಕ್ಟರ್ NS ವೀರಪ್ಪ. ಸೊ ಇವ್ರ ಪ್ರಕಾರ ಸಮುದಾಯ ಅಥವಾ ಸಮಷ್ಟಿಯಿಂದ ನಿಯತ ಸಂಖ್ಯೆಯ ಕೆಲವು ಅಳತೆ, ಅಂಕ, ವ್ಯಕ್ತಿ ಅಥವಾ ಅಂಶಗಳನ್ನು ಮಾತ್ರ ಆರಿಸಿಕೊಳ್ತೇವಲ್ವಾ ಸಂಶೋಧನೆಗೋಸ್ಕರ, ಇದನ್ನು ನಾವು ಪ್ರತಿದರ್ಶ ಚಯನ ಅಂತ ಕರೀತೇವೆ ಅನ್ನುವಂಥದ್ದು. ಈಗ ಪ್ರಮುಖ ಪದಗಳನ್ನು ನಾವು ಅರ್ಥೈಸಿಕೊಳ್ಳೋದಕ್ಕೆ ಯತ್ನಿಸೋಣ. ಪ್ರತಿದರ್ಶದ ಗಾತ್ರ ಅಂತ, ಇಲ್ಲಿ ದರ್ಶನ ಅಂತಲೂ ಕೆಲವು ಪುಸ್ತಕಗಳಲ್ಲಿ ಬಳಕೆ ಮಾಡಿದ್ದಾರೆ, ಪ್ರತಿದರ್ಶ ಅಂತಲೂ ಬಳಕೆಯನ್ನು ಮಾಡಿದ್ದಾರೆ. ನಾವು ಎರಡನ್ನು ಉಪಯೋಗಿಸ್ಕೋಣ. ಅಧ್ಯಯನಕ್ಕೆಂದು ಆಯ್ಕೆ ಮಾಡಿಕೊಂಡ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆಯನ್ನು n ಎನ್ನತಕ್ಕಂತಹ ಸಂಕೇತದಿಂದ ಗುರುತಿಸ್ತೇವೆ. n ಸಂಕೇತವು ಪ್ರತಿದರ್ಶದ ಒಟ್ಟು ಗಾತ್ರವನ್ನು ಸೂಚಿಸುವುದು. ಇಂಗ್ಲೀಷ್ನಲ್ಲಿ ಇದನ್ನು ಸ್ಯಾಂಪಲ್ ಸೈಜ್ ಅಂತ ಕರೀತೇವೆ. ನಿಮಗೆಲ್ಲ ಗೊತ್ತಿದೆ, n ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಕ್ಯಾಪಿಟಲ್ N ಅಕ್ಷರವನ್ನು ನಾವು ಸೂಚಿಸೋದಕ್ಕೆ ಬಳಸ್ತೇವೆ. ಸ್ಯಾಂಪಲ್ ಸೈಜ್ ಅಂದರೆ ಉದಾಹರಣೆಗೆ ಕರ್ನಾಟಕ ರಾಜ್ಯದ ಪ್ರಶಿಕ್ಷಕರು, ಸೊ ಟೀಚರ್ ಎಜುಕೇಟರ್ಸ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಅಂದ್ಕೋಣ. ಒಂದು 400 B.Ed ಕಾಲೇಜ್ ಇದ್ದರೆ ಬಹುಶಃ ಒಂದೊಂದು B.Ed ಕಾಲೇಜ್ನಲ್ಲಿ 10 ಜನ ಇದ್ದರೆ 400 × 10, ಸೊ 4,000 ಪ್ರಶಿಕ್ಷಕರನ್ನು ನಾವು ನೋಡ್ತೇವೆ. ಈ 4,000 ಪ್ರಶಿಕ್ಷಕರ ಮೇಲೆ ನಾವು ಸಂಶೋಧನೆಯನ್ನು ಕೈಗೊಳ್ಳುವಂಥದ್ದು ಕಷ್ಟವಾಗುವ ಸಂದರ್ಭದಲ್ಲಿ ಕೇವಲ 400 ಪ್ರಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಲ್ವಾ. ಈ 400 ಅನ್ನುವಂಥದ್ದು ಪ್ರತಿದರ್ಶದ ಗಾತ್ರ ಆಗುತ್ತೆ. ಸೊ n ಬಿಕಮ್ಸ್ 400. ಹಾಗೆಯೇ ಅಂಕಿಅಂಶ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕರಿತೇವೆ.
ಈ 400 ಬಿ ಎಡ್ ಕಾಲೇಜ್ ಉಪನ್ಯಾಸಕರನ್ನು ಅಥವಾ ಪ್ರಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಸಂಶೋಧನೆಯನ್ನು ಮಾಡುವಾಗ ಅವರಿಂದ ನಾವು ಏನು ದತ್ತಾಂಶಗಳನ್ನು ಸಂಗ್ರಹ ಮಾಡ್ತೇವೆ, ಹಾಗೆ ಸಂಶೋಧನೆಯ ಬಳಿಕ ಅವರಲ್ಲಿ ನಾವು ಏನು ಉದ್ದೇಶಗಳನ್ನು ಇಟ್ಕೊಂಡು ಸಂಶೋಧನೆ ಮಾಡಿದ್ದೇವೆ ಅದರಿಂದ ಉಂಟಾಗೋ ಬದಲಾವಣೆಗಳು ಅಥವಾ ಮಾರ್ಪಾಟುಗಳನ್ನು ನಾವು ಸಾಂಖ್ಯಿಕವಾಗಿ ಅಂದರೆ ಸಂಖ್ಯೆಯ ರೂಪದಲ್ಲಿ ಅಳತೆ ಮಾಡಬೇಕಾಗತ್ತೆ. ಇದನ್ನು ನಾವು ಪ್ರತಿದರ್ಶದ ಮೇಲಿನ ಸಾಂಖ್ಯಿಕ ಅಳತೆಗಳು ಅಂತ ನಾವು ಕರಿತೇವೆ, ಅಥವಾ ಪ್ರತಿದರ್ಶಕ್ಕೆ ಸಂಬಂಧಿಸಿದ ಹಾಗೆ ಸಾಂಖ್ಯಿಕ ಅಳತೆಗಳು. ಇದನ್ನು ಇಂಗ್ಲೀಷ್ನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಈಸ್ ವಿತ್ ಎಫೆಕ್ಟ್ ಟು ಆರ್ ವಿತ್ ರೆಫರೆನ್ಸ್ ಟು ದಿ ಸ್ಯಾಂಪಲ್. ಹಾಗೆಯೇ ಇಡೀ ಸಮಷ್ಟಿಯನ್ನು ಅಥವಾ ಸಮುದಾಯವನ್ನು ಅಂದರೆ 4000 ಪ್ರಶಿಕ್ಷಕರನ್ನು ತೆಗೆದುಕೊಂಡು ಅವರಿಗೆ ಸಂಬಂಧಪಟ್ಟ ಹಾಗೆ ಅಂಕೆ ಸಂಖ್ಯೆಗಳ ಮಾಹಿತಿಯನ್ನು ಅಥವಾ ದತ್ತಾಂಶಗಳನ್ನು ನಾವು ಪಡೆದುಕೊಂಡ್ರೆ ಅದನ್ನು ನಾವು ಪ್ಯಾರಾಮೀಟರ್ಸ್ ಅಂತ ಕರಿತೇವೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸ್ಟ್ಯಾಟಿಸ್ಟಿಕ್ಸ್ ಈಸ್ ವಿತ್ ರೆಫರೆನ್ಸ್ ಟು ದಿ ಮೆಷರ್ಮೆಂಟ್ ಆಫ್ ವೇರಿಯಬಲ್ಸ್ ವೆನ್ ವಿ ಟೇಕ್ ಓನ್ಲಿ ಸ್ಯಾಂಪಲ್. ಅಂದರೆ ಪ್ರತಿದರ್ಶವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಂಖ್ಯಿಕವಾಗಿ ಅಳತೆಗಳನ್ನು ಮಾಡಿದ್ರೆ ಚರಗಳ ಮೇಲೆ ಅಥವಾ ಚಲಕಗಳ ಮೇಲೆ ಅದನ್ನು ನಾವು ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶಗಳು ಅಂತ ಕರಿತೇವೆ. ಹಾಗೆಯೇ ಇಡೀ ಸಮಷ್ಟಿ ಅಥವಾ ಸಮುದಾಯವನ್ನು ತೆಗೆದುಕೊಂಡು ನಾವು ಮಾಡಿದಾಗ ಅದನ್ನು ನಾವು ಪ್ಯಾರಾಮೀಟರ್ಸ್ ಅಥವಾ ಪರಾಮಿತಿ ಅಂತ ಕರಿತೇವೆ, ನಿಯತಾಂಕ ಪರಾಮಿತಿ ಅಂತ ನಾವು ಕರಿತೇವೆ. ಇದು ಬಹುಶಃ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ಕೊಳ್ತೇನೆ. ಹಾಗೆ ಮುಂದಕ್ಕೆ ಹೋಗೋಣ. 3ನೇ ಅಥವಾ 4ನೇ ಅಂಶ ಯಾವುದಪ್ಪ ಅಂದರೆ ಪ್ರತಿದರ್ಶ ಚಯನದ ಘಟಕ, ಸ್ಯಾಂಪ್ಲಿಂಗ್ ಯೂನಿಟ್ ಅಂತ. ನಾನೀಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ, ಒಂದು ಸಮಷ್ಟಿ ಅಥವಾ ಸಮುದಾಯದಲ್ಲಿ ವಿಶಾಲವಾದ ಸಂಖ್ಯೆಯ ವ್ಯಕ್ತಿಗಳು ಅಥವಾ ವಸ್ತುಗಳು ಇದ್ದಾಗ ಪ್ರತಿಯೊಂದು ವಸ್ತು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯಿಂದ ನಾವು ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಬಹಳ ಕಷ್ಟವಾಗುತ್ತೆ. ಒಬ್ಬ ವ್ಯಕ್ತಿಯಲ್ಲಿ ನಾವು ಏನೆಲ್ಲ ಅಂಶಗಳನ್ನು ಪರಿಗಣಿಸ್ತೇವೆ ಅದೇ ಅಂಶಗಳನ್ನು ಸಮಷ್ಟಿಯ ಎಲ್ಲ ವ್ಯಕ್ತಿಗಳಲ್ಲೂ ನಾವು ಅಪೇಕ್ಷಿಸ್ತೇವೆ, ನಿರೀಕ್ಷಿಸ್ತೇವೆ. ಈ ಎಲ್ಲ ಅಂಶಗಳು ಏನು ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ ಅವು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುತ್ತವೆ ಎನ್ನತಕ್ಕಂತಹ ಒಂದು ವೈಚಾರಿಕ ನಿರ್ಧಾರಕ್ಕೆ ನಾವು ಬರ್ತೇವೆ. ಈ ಎಲ್ಲ ಸಂಶೋಧನೆಗೆ ಪರಿಗಣಿಸಲ್ಪಡುವ ಅಂಶಗಳ ಒಕ್ಕೂಟವನ್ನು ಅಥವಾ ಒಂದೊಂದು ಅಂಶವನ್ನು ನಾವು ಪ್ರತಿದರ್ಶ ಚಯನದ ಘಟಕ ಅಂತ ಕರಿತೇವೆ. ಈಗ 4000 ಬಿ ಎಡ್ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ನಾವು ಪ್ರಶಿಕ್ಷಕರನ್ನು ತೆಗೆದುಕೊಂಡಾಗ ಅದನ್ನು ಸಮಷ್ಟಿ ಅಂತೇವೆ. ಪ್ರತಿಯೊಬ್ಬ ಪ್ರಶಿಕ್ಷಕನಲ್ಲಿ ಇರಬಹುದಾದಂತಹ ಮತ್ತು ನಾವು ಸಂಶೋಧನೆಗೆ ಪರಿಗಣಿಸಲಾಗುವ ಕೆಲವು ಅಂಶಗಳನ್ನು ನಾವು ಪ್ರತಿಯೊಬ್ಬನಲ್ಲೂ ಕಾಣುತ್ತೇವೆ ಎನ್ನುವ ವೈಚಾರಿಕ ನಿರ್ಧಾರಕ್ಕೆ ನಾವು ಬರ್ತೇವೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಥವಾ ಪ್ರತಿಯೊಬ್ಬ ಪ್ರಶಿಕ್ಷಕನನ್ನು ನಾವು ಪ್ರತಿದರ್ಶ ಚಯನದ ಘಟಕ, ಸ್ಯಾಂಪ್ಲಿಂಗ್ ಯೂನಿಟ್ ಅಂತ ಕರಿತೇವೆ. ಅದು ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಒಬ್ಬ ಪ್ರಶಿಕ್ಷಕ ಆಗಿರ್ಬೋದು, ಒಬ್ಬ ಒಂದು ಕಾಲೇಜಿನ ಪ್ರಾಂಶುಪಾಲ ಆಗಿರ್ಬೋದು ಅಥವಾ ಪೇರೆಂಟ್ ಆಗಿರ್ಬೋದು. ಸ್ಯಾಂಪಲ್ ಅನ್ನು ರೆಪ್ರೆಸೆಂಟ್ ಮಾಡುವ ಒಂದು ಸಣ್ಣ ಗುಂಪಿನಲ್ಲಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಯೂನಿಟ್ ಆಫ್ ಸ್ಯಾಂಪಲ್ ಅಥವಾ ಯೂನಿಟ್ ಆಫ್ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ಸೊ ಸಂಶೋಧಕನು ಕೆಲವೊಮ್ಮೆ ಪರಿಣಾಮಕಾರಿ ಅಥವಾ ಪರಿಣಾಮಕಾರಿಯಲ್ಲದ ಶಾಲೆಗಳ ಲಕ್ಷಣಗಳನ್ನು ಹೋಲಿಕೆ ಮಾಡೋದಾದರೆ ಆಗ ಪ್ರತಿಚಯನದ ಘಟಕ ಪ್ರತಿಯೊಂದು ಶಾಲೆ ಅಂತ ಅನ್ನಿಸ್ಕೊಳುತ್ತೆ. ಈಗ ಐ ವಾಂಟ್ ಟು ಕಂಡಕ್ಟ್ ರಿಸರ್ಚ್ ಕನ್ಸಿಡರಿಂಗ್ ಆಲ್ ದ ಸ್ಕೂಲ್ಸ್. ಸೊ ಒಂದು ಸ್ಯಾಂಪಲ್ ತಗೊಳ್ತೀನಿ. ಸ್ಯಾಂಪಲ್ ಅಂತಂದರೆ ಕರ್ನಾಟಕ ರಾಜ್ಯದಲ್ಲೇ ಒಂದು 5 ಲಕ್ಷ ಪ್ರೌಢಶಾಲೆಗಳಿವೆ, 5 ಲಕ್ಷ ಬೇಡ, 1 ಲಕ್ಷ ಪ್ರೌಢಶಾಲೆಗಳಿವೆ ಅಂತ ಅಂದ್ಕೊಂಡಾಗ ಪ್ರತಿಯೊಂದು ಪ್ರೌಢಶಾಲೆಯೂ ಕೂಡ ಪ್ರತಿದರ್ಶ ಚಯನದ ಘಟಕವಾಗಿ ಪರಿಗಣನೆಗೆ ಒಳಪಡುತ್ತದೆ ಅನ್ನುವಂಥದ್ದು ಇದರಿಂದ ವೇದ್ಯ ಆಗುತ್ತೆ. ಹಾಗೆ ಮುಂದಿನದ್ದು ಪ್ರತಿದರ್ಶ ಚಯನದ ಚೌಕಟ್ಟು, ಸ್ಯಾಂಪ್ಲಿಂಗ್ ಫ್ರೇಮ್ ಅಂತ ನಾವು ಕರಿತೇವೆ. ನಿಗದಿತ ಸಮಷ್ಟಿಯಿಂದ ಪ್ರತಿದರ್ಶವನ್ನು ಆಯ್ಕೆ ಮಾಡಿಕೊಳ್ಳೋದಾದರೆ ಸಮಷ್ಟಿಯಲ್ಲಿನ ತೀರಾ ಅವಶ್ಯಕವಾದ ಪರಿಪೂರ್ಣ, ನಿರ್ದಿಷ್ಟ ಮತ್ತು ಪ್ರಚಲಿತ ಘಟಕಗಳ ಪ್ರತಿಯನ್ನು ನಾವು ಹೊಂದೋದು ಬಹಳ ಅವಶ್ಯಕತೆ ಇದೆ. ಈ ವಿಧವಾದ ಪಟ್ಟಿಯನ್ನು ಪ್ರತಿದರ್ಶನ ಚಯನದ ಚೌಕಟ್ಟು ಅಂತ ನಾವು ಕರಿತೇವೆ. ಅಂದರೆ ಸಮಷ್ಟಿಯ ಒಟ್ಟು ಜನಸಂಖ್ಯೆಯಲ್ಲಿ ಇರತಕ್ಕಂತಹ ಶೈಕ್ಷಣಿಕ ಸಂಶೋಧನೆಗೆ ನಾವು ಪರಿಗಣಿಸಲಾಗಿರುವ ಎಲ್ಲ ಗುಣಗಳ ಒಂದು ಪಟ್ಟಿ. ಗುಣಗಳು ಅಂತ ಅಂದರೆ ವೇರಿಯೇಬಲ್ಸ್ ಅಂತ ಕರಿಬೋದು. ನಾವು ಶೈಕ್ಷಣಿಕ ಸಂಶೋಧನೆಗೆ ಪರಿಗಣನೆಗೆ ತೆಗೆದುಕೊಂಡಿರತಕ್ಕಂಥ ಅಪೇಕ್ಷಣೀಯ ಚರ, ಚಲಕ ಅಥವಾ ಪರಿವರ್ತನೆಗಳ ಒಂದು ಪಟ್ಟಿಯನ್ನು ನಾವು
ಪ್ರತಿದರ್ಶ ಚಯನದ ಚೌಕಟ್ಟು. ಅಂದರೆ ಒಂದು ಚೌಕಟ್ಟಿನ ಒಳಗೆ ಅದನ್ನು ತೆಗೆದುಕೊಂಡು ಬರ್ತೇವೆ, ಇಂತಿಂಥ ವಿಚಾರಗಳ ಬಗ್ಗೆ ನಾವು ಸಂಶೋಧನೆ ಮಾಡ್ತೇವೆ ಅಂತ ಹೇಳಿ. ಉದಾಹರಣೆಗೆ ಅಕಾಡೆಮಿಕ್ ಅಚೀವ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ಅಂತ ತೆಗೆದುಕೊಂಡಾಗ ಪ್ರೌಢಶಾಲಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಬಗ್ಗೆ ತೆಗೆದುಕೊಂಡಾಗ ಶೈಕ್ಷಣಿಕ ಸಾಧನೆ ಅಂತ ಕೂಡಲೇ ಬೇರೆ ಬೇರೆ ಸಬ್ಜೆಕ್ಟ್ಸ್ ಬರುತ್ತೆ, ಅಂಕಗಳು ಬರುತ್ತೆ, ಗ್ರೇಡ್ಸ್ಗಳು ಬರುತ್ತೆ. ಸೊ ಪ್ರತಿಯೊಂದನ್ನು ನಾವು ಒಂದು ಪಟ್ಟಿಯ ರೂಪದಲ್ಲಿ ಮಾಡ್ಕೊಳ್ತೇವೆ. ಆ ಇಡೀ ಪಟ್ಟಿಯನ್ನು ನಾವು ಗಣನೆಗೆ ತೆಗೆದುಕೊಳ್ತೇವೆ. ಅದನ್ನು ಚೌಕಟ್ಟು, ಫ್ರೇಮ್ ಅಂತ ನಾವು ಕರಿತೇವೆ. ಪ್ರತಿದರ್ಶ ಚಯನದ ವಿನ್ಯಾಸ, ಸಂಶೋಧಕನು ಒಟ್ಟು ಸಮಷ್ಟಿಯಿಂದ ಪ್ರತಿದರ್ಶದ ಘಟಕವನ್ನು ಆಯ್ಕೆ ಮಾಡಿಕೊಳ್ಳೋ ತಂತ್ರ ಅಥವಾ ವಿಧಾನವನ್ನು ಪ್ರತಿದರ್ಶನ ಚಯನದ ವಿನ್ಯಾಸ, ಸ್ಯಾಂಪ್ಲಿಂಗ್ ಡಿಸೈನ್. ಇದರ ಮೂಲ ಅರ್ಥ ಇಷ್ಟೇನೆ, ಸಮಷ್ಟಿ ಕಷ್ಟ ಸಾಧ್ಯ ಪರಿಗಣನೆಗೆ. ಅದರಿಂದ ನಾವು ಒಂದು ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಂಡಾಗ ಆ ವಿಧಾನವನ್ನು ಪ್ರತಿದರ್ಶ ಚಯನ ಅಂತ ಕರೀತೇವೆ. ಆ ವಿಧಾನಕ್ಕೆ ಒಂದು ಸ್ವರೂಪ ಇರುತ್ತೆ, ಒಂದು ವಿನ್ಯಾಸ ಇರುತ್ತೆ, ಒಂದು ಪ್ಲಾನ್ ಅಂತ ಇರುತ್ತೆ. ಬೇರೆ ಬೇರೆ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸಾಂದರ್ಭಿಕವಾಗಿ, ಅಂದರೆ ಕಾಂಟೆಕ್ಸ್ಟ್ ಸ್ಪೆಸಿಫಿಕ್ ಅಂತ ನಾವು ಕರಿತೇವೆ, ಆ ಒಂದು ವಿನ್ಯಾಸವನ್ನು ನಾವು ಬಳಕೆ ಮಾಡಿಕೊಂಡಾಗ ಪ್ರತಿದರ್ಶ ಚಯನದ ವಿನ್ಯಾಸ. ಉದಾಹರಣೆಗೆ ಈಗ ಬೇರೆ ಬೇರೆ ರೀತಿಯ ಪ್ರತಿದರ್ಶದ ವಿನ್ಯಾಸಗಳನ್ನ ನಮಗೆ ನೋಡ್ತೇವೆ. ಆ ಸಂದರ್ಭದಲ್ಲಿ ನಾನು ನಿಮಗೆ ಅದನ್ನು ಹೇಳ್ತೇನೆ. ಯಾವ ಪ್ರತಿದರ್ಶವು ಸಮಷ್ಟಿಯನ್ನು ಪ್ರತಿನಿಧಿಸುವುದೋ ಅದೇ ನಿಜವಾದ ಪ್ರತಿದರ್ಶ ಅಂತ. ಅಂದರೆ a sample that truly represents all the qualities of variables which are considered for the research is the true sample ಅಂತ. ಅಂದರೆ ಸಮಷ್ಟಿಯ ಪ್ರತಿಯೊಬ್ಬ ವ್ಯಕ್ತಿಯ ಸಂಶೋಧನೆಗೆ ಪರಿಗಣಿಸಲ್ಪಟ್ಟಿರುವ ಚರ, ಚಲಕ ಅಥವಾ ಪರಿವರ್ತ್ಯಗಳು, ಗುಣಲಕ್ಷಣಗಳು ಇವೆಲ್ಲವನ್ನೂ ಕೂಡ ಆ ಒಂದು ಕಿರು ಗುಂಪು ಪ್ರತಿದರ್ಶ ನಿಜವಾಗಿಯೂ ತೋರಿಸ್ತಾ ಇದ್ದರೆ ಅಥವಾ ಪ್ರತಿಫಲಿಸ್ತಾ ಇದ್ದರೆ ಅದನ್ನು ಮಾತ್ರ ನಾವು ನೈಜವಾದಂತಹ ಒಂದು ಪ್ರತಿದರ್ಶ ಅಂತ ನಾವು ಕರಿತೇವೆ. ಸಮಷ್ಟಿಯನ್ನು ವ್ಯಾಖ್ಯಾನಿಸಿ ಮತ್ತು ಎಲ್ಲ ಘಟಕಗಳನ್ನು ಪಟ್ಟಿ ಮಾಡಿದ ತರುವಾಯ ಸಂಶೋಧಕನು ಪ್ರತಿದರ್ಶ ಚಯನದ ಚೌಕಟ್ಟಿನಿಂದ ಪ್ರತಿದರ್ಶ ಚಯನದ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ತಾನೆ. ಇದು ಬಹಳ ಮುಖ್ಯವಾದಂಥ ಪ್ರಕ್ರಿಯೆ. ಈ ಬಗೆಯ ಆಯ್ಕೆ ಪ್ರಕ್ರಿಯೆಯನ್ನು ಪ್ರತಿದರ್ಶ ಅಂತ ಕರಿತೇವೆ. ಒಂದು ಉಪಯುಕ್ತವಾದ ಉದ್ದೇಶವನ್ನು ಇಟ್ಕೊಂಡು ಪ್ರತಿದರ್ಶ ಅತ್ಯಂತ ಆದರ್ಶವಾಗಿರಬೇಕು, ಅದು ಇಡೀ ಸಮಷ್ಟಿಯನ್ನು ಪ್ರತಿನಿಧಿಸುವ ಹಾಗೆ ಮಾಡಬೇಕು ಅಂತ ಅಂದಾಗ ನಾವು ಸೂಕ್ತವಾದಂತಹ ಒಂದು ಮಾದರಿ ಪ್ರತಿದರ್ಶವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಸಂಶೋಧನೆಯ ಫಲಿತಾಂಶಗಳು, ದ ರಿಸರ್ಚ್ ಫೈಂಡಿಂಗ್ಸ್ ಅಂತ ನಾವೇನು ಹೇಳ್ತೀವಿ, ಅದು ಸತ್ಯವಾಗಿರಬೇಕಾದ್ರೆ ಮತ್ತು ಅತ್ಯಂತ ವಸ್ತುನಿಷ್ಠವಾಗಿರಬೇಕಾದ್ರೆ ನಾವು ಅತ್ಯಂತ ಸೂಕ್ತವಾದಂಥ ಪ್ರತಿದರ್ಶ ಚಯನದ ವಿನ್ಯಾಸವನ್ನು ಅಳವಡಿಸ್ಕೊಂಡು ಸಮಷ್ಟಿಯಿಂದ ಪ್ರತಿದರ್ಶವನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಏನು ಕಂಡು ಹಿಡಿತೇವೆ ಸಂಶೋಧನೆಯ ಬಳಿಕ ಅದು ಅಷ್ಟೊಂದು ವಸ್ತುನಿಷ್ಠವಾಗಿಲ್ಲ ಅನ್ನುವಂಥದ್ದು ತಿಳಿದು ಬರುತ್ತೆ. ಈ ಹಿನ್ನೆಲೆಯಲ್ಲಿ ಸಂಶೋಧನೆಗೆಂದು ಆಯ್ಕೆ ಮಾಡಿಕೊಳ್ಳುವ ಯಾವುದೇ ಪ್ರತಿದರ್ಶವು ಆದರ್ಶವಾಗಿರಬೇಕು, ಕ್ರಮಬದ್ಧವಾಗಿರಬೇಕು, ವಸ್ತುನಿಷ್ಠವಾಗಿರಬೇಕು, ನಿಖರವಾಗಿರಬೇಕು. ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಸೂಕ್ತವಾದಂತಹ ಒಂದು ಪ್ರತಿದರ್ಶವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಮ್ಮ ಸಂಶೋಧಕನ ಆದ್ಯ ಕರ್ತವ್ಯ ಆಗಿರುತ್ತೆ. ಬೈ ಆ್ಯಂಡ್ ಲಾರ್ಜ್, if the research findings have to be very objective, it is a prime duty of the researcher to use a very good objective sampling design so that the sample that is derived becomes a true representative of the whole population ಅನ್ನೋಂಥದ್ದು ನಾವು ನೋಡ್ತೇವೆ. ಆದರ್ಶ ಪ್ರತಿದರ್ಶ ಅಂದರೆ ಏನು? ಈಗಾಗಲೇ ಹೇಳಿದ ಹಾಗೆ ಆದರ್ಶ ಪ್ರತಿದರ್ಶ, ಎ ಮಾಡೆಲ್ ಸ್ಯಾಂಪಲ್ ಅನ್ನುವಂಥದ್ದು ನಿಜವಾಗಿಯೂ ಕೂಡ ಬಹಳ ನೈಜವಾಗಿ ಇಡೀ ಸಮಷ್ಟಿಯ ಪ್ರತಿಯೊಂದು ಘಟಕದ ಎಲ್ಲ ಲಕ್ಷಣಗಳನ್ನು ಅದು ತೋರಿಸ್ತಾ ಇರಬೇಕು. ಇಟ್ ಶುಡ್ ಬಿ ಎ ಟ್ರೂ ರೆಪ್ರೆಸೆಂಟೇಟಿವ್ ಅಂತ ನಾನು ಹೇಳಿದ್ದೀನಿ ಈಗಾಗಲೇ. ಹಾಗಾದರೆ ಈ ಆದರ್ಶ ಪ್ರತಿದರ್ಶದ ಪ್ರಮುಖ ಲಕ್ಷಣಗಳು ಯಾವುದ್ಯಾವುದು? ಮೊದಲನೇದಾಗಿ ಪ್ರತಿನಿಧಿತ್ವ. ಇದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ಆಯ್ಕೆ ಮಾಡಿಕೊಳ್ಳುವ ಪ್ರತಿದರ್ಶ ಇಡೀ ಸಮಷ್ಟಿಯನ್ನು ನಿಜವಾಗಿಯೂ ಅಂದರೆ ವಸ್ತುನಿಷ್ಠವಾಗಿ ಪ್ರತಿನಿಧಿಸುವಂತಿರಬೇಕು. ಹೀಗೆ ಆಯ್ಕೆ ಮಾಡಿಕೊಂಡಂತಹ ಪ್ರತಿದರ್ಶದಿಂದ ಉತ್ತಮ ಮಾಹಿತಿಯನ್ನು ಸಂಗ್ರಹಿಸಬಹುದು. ಉತ್ತಮ ಮಾಹಿತಿ ಅಂದ್ರೇನು? ನಮಗೆ ನಿಜವಾಗಿಯೂ ಬೇಕಾಗಿರತಕ್ಕಂಥ ಮಾಹಿತಿ. ಇಂತಹ ಪ್ರತಿದರ್ಶ ಸಮಷ್ಟಿಯ ಎಲ್ಲ ಲಕ್ಷಣಗಳನ್ನು ಕೂಡ ಅದು ಒಳಗೊಂಡಿರಬೇಕು.
ಇದನ್ನು ಪ್ರತಿನಿಧಿತ್ವ, ರೆಪ್ರೆಸೆಂಟೇಟಿವ್ನೆಸ್ ಅಂತ ನಾವು ಕರೀತೇವೆ. ಹಾಗೆ ಸಮಷ್ಟಿಯಲ್ಲಿನ ಪ್ರತಿ ಘಟಕಕ್ಕೂ ಕೂಡ ಪ್ರತಿ ದರ್ಶನದಲ್ಲಿ ಒಳಗೊಳ್ಳಲು ಸಂಪೂರ್ಣವಾದಂಥ ಮುಕ್ತವಾದಂಥ ಸ್ವಾತಂತ್ರ್ಯ ಇರಬೇಕಾಗತ್ತೆ. ಅಂದರೆ ಇಡೀ ಸಮುದಾಯವನ್ನು ತೆಗೆದುಕೊಂಡಾಗ ಅದರಲ್ಲಿ 1,00,000 ಜನ ಇದ್ದಾರೆ ಅಂದ್ಕೊಡಿ, ಪ್ರತಿಯೊಬ್ಬನಿಗೂ ಕೂಡ ಸಮನಾದ ಅವಕಾಶ ಇರಬೇಕು. ಅದರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗೋದಿಲ್ಲ, ಯಾರನ್ನು ಪರಿಗಣಿಸ್ತೀವಿ, ಯಾರನ್ನು ಬಿಡ್ತೀವಿ ಅನ್ನೋಂಥದ್ದು ಮುಂದಿನ ವಿಚಾರ. ಆದರೆ ಎಲ್ಲರಿಗೂ ಆಯ್ಕೆಯಾಗುವ ಸ್ವಾತಂತ್ರ್ಯ ಸಮಾನವಾಗಿರಬೇಕು. ಅಂತಹ ಮುಕ್ತ ಸ್ವಾತಂತ್ರ್ಯ ಇದ್ದಾಗ ಮಾತ್ರ ಅದನ್ನು ನಾವು ಟ್ರೂ ರೆಪ್ರೆಸೆಂಟೇಟಿವ್ ಅಥವಾ ಅತ್ಯಂತ ಆದರ್ಶಯುತವಾದ ಪ್ರತಿದರ್ಶ ಅಂತ ನಾವು ಕರ್ಕೊಳ್ತೇವೆ. ಹಾಗೆ ಸಮರ್ಪಕತೆ. ಏನು ಸಮರ್ಪಕತೆ ಅಂದರೆ, ನಮ್ಮ ಉದ್ದೇಶ ಏನಿದೆ ಶೈಕ್ಷಣಿಕ ಸಂಶೋಧನೆಯಲ್ಲಿ, ಇದು ಸಾಧ್ಯವಾಗಬೇಕಾದ್ರೆ ನಾವು ಆಯ್ಕೆ ಮಾಡಿಕೊಳ್ಳತಕ್ಕಂತಹ ಒಂದು ಸ್ಯಾಂಪಲ್ ಅಥವಾ ಪ್ರತಿದರ್ಶ ಸಮರ್ಪಕವಾಗಿರಬೇಕು, ಸಮರ್ಪಕವಾದ ರೀತಿಯಲ್ಲಿ ಆಯ್ಕೆ ಆಗಿರಬೇಕು, ಸಾಧ್ಯವಾದಷ್ಟು ಸಂಖ್ಯೆಯಲ್ಲಿರಬೇಕು. ಈಗ 8 ಲಕ್ಷ ವಿದ್ಯಾರ್ಥಿಗಳು ಅಂದರೆ ಕೇವಲ 8 ಜನ ತೆಗೆದುಕೊಳ್ಳುವಂಥದ್ದು, 80 ಜನ ತೆಗೆದುಕೊಳ್ಳುವಂಥದ್ದು. ಆ 80 ಜನದಲ್ಲಿ ನಾವೇನು ಕಂಡುಕೊಳ್ತೀವಿ ಅದನ್ನು 8 ಲಕ್ಷ ವಿದ್ಯಾರ್ಥಿಗಳಿಗೂ ನಾವು ವಿಸ್ತರಿಸುವಂಥದ್ದು ಇದೆಯಲ್ಲ, ಜನರಲೈಸೇಷನ್, ಅದು ಅಷ್ಟೊಂದು ಸೂಕ್ತ ಆಗಲ್ಲ, ಸಮರ್ಪಕವಲ್ಲ ಅಂತ ಕರಿತೇವೆ. ಸೊ ಸಮರ್ಪಕವಾದ ಆದರ್ಶ ಮತ್ತು ಅತ್ಯಂತ ಮಾದರಿಯಾದ ಒಂದು ಪ್ರತಿದರ್ಶ ಚಯನವನ್ನು ನಾವು ವಿನ್ಯಾಸಗೊಳಿಸ್ಕೊಳ್ಬೇಕಾಗತ್ತೆ, ಅನುಸರಿಸಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅದು ಅಸಮರ್ಪಕ ಅಂತ ನಾವು ಕರ್ಕೊಳ್ತೇವೆ. ಹಾಗೆ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಗುಣ ಏನಪ್ಪ ಅಂದರೆ ಏಕರೂಪತೆ. ಏಕರೂಪತೆ, ಯೂನಿಫಾರ್ಮಿಟಿ ಅಂತ ಅಂದರೆ ಅರ್ಥ, ಪ್ರತಿದರ್ಶದಲ್ಲಿ ಇರತಕ್ಕಂತಹ ಈ ಘಟಕಗಳು ಇವೆ, ಅವೆಲ್ಲವೂ ಕೂಡ ಒಂದೇ ರೀತಿಯಲ್ಲಿರಬೇಕು, ಉತ್ತಮ ಸಂಬಂಧವನ್ನು ಒಳಗೊಂಡಿರಬೇಕು, ಒಂದಕ್ಕೊಂದು ಪರಸ್ಪರ ಸಂಬಂಧ ಇರಬೇಕು. ಈ ಎರಡೂ ವಿವಿಧ ಘಟಕಗಳಲ್ಲಿ ಏಕರೂಪತೆಯನ್ನು ಕಾಣಬೇಕು. ಸಜಾತೀಯ ಅಂತ ನಾವು ಕರಿತೇವೆ, ಯೂನಿಫಾರ್ಮ್ ಫೀಚರ್ಸ್ ಆಫ್ ವೇರಿಯೇಬಲ್ಸ್ ಅಂತ ಅಂದ್ಬಿಟ್ಟು ನಾವು ಕರಿತೇವೆ. ಹಾಗಾಗಿ ಸ್ನೇಹಿತರೆ, ಈ ಏಕರೂಪತೆ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದಂಥ ಲಕ್ಷಣ ಆಗುತ್ತೆ. ಉತ್ತಮ ಪ್ರತಿದರ್ಶದ ಮತ್ತಷ್ಟು ಗುಣಲಕ್ಷಣಗಳು ಈಗಾಗಲೇ ಕೆಲವನ್ನು ನಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಚರ್ಚೆ ಮಾಡಿದ್ದೇವೆ. ಆದರೂ ಪುನಃ ಅದು ನಾವು ಹೇಳ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಪ್ರತಿದರ್ಶವು ಒಟ್ಟು ಸಮಷ್ಟಿಯನ್ನು ಪ್ರತಿನಿಧಿಸುವಂತಿರಬೇಕು, ಪೂರ್ವಗ್ರಹ ಪೀಡಿತದಿಂದ ಮುಕ್ತವಾಗಿರಬೇಕು ಅಂತ, ಪ್ರೀಕನ್ಸೀವ್ಡ್ ನೋಷನ್ಸ್ ಅಂತ ನಾವು ಕರಿತೇವೆ. ಅಂದರೆ ಮುಕ್ತವಾಗಿರಬೇಕು, ಪ್ರತಿಯೊಂದಕ್ಕೂ ಸಮಾನವಾದ ಸ್ವಾತಂತ್ರ್ಯ ಇರಬೇಕು ಅನ್ನುವಂಥದ್ದು. ಯಾವುದೇ ಬೇರೆ ಉದ್ದೇಶಗಳನ್ನು ಇಟ್ಟುಕೊಳ್ಳದೆ ಕೇವಲ ಸಂಶೋಧನೆಯ ಉದ್ದೇಶದಿಂದ ಮಾತ್ರ ನಾವು ಬಹಳ ವಸ್ತುನಿಷ್ಠವಾಗಿ ನಾವು ಏನು ಸಮಷ್ಟಿಯಿಂದ ಪ್ರತಿದರ್ಶನವನ್ನು ಆಯ್ಕೆ ಮಾಡ್ಕೊಳ್ತೇವೆ, ಅದು ಯಾವುದೇ ರೀತಿಯ ನಮ್ಮ ಸ್ವಹಿತಾಸಕ್ತಿಯನ್ನು ಹೊಂದಿರಬಾರ್ದು ಅನ್ನುವಂಥದ್ದು. ಸಂಭಾವ್ಯ ಪ್ರಕ್ರಿಯೆಯ ಮೂಲಕ ಇದನ್ನು ಆಯ್ದುಕೊಳ್ಳುವಂತಿರಬೇಕು. ಹಾಗೆ ಪ್ರತಿದರ್ಶ ಚಯನದಲ್ಲಿ ಉಂಟಾಗುವ ದೋಷಗಳನ್ನು ಕೂಡ ಕಡಿಮೆ ಮಾಡಬೇಕು ಅಂತ ಅಂದರೆ ಈ ಪ್ರತಿದರ್ಶದ ಗಾತ್ರ ಸಾಧ್ಯವಾದಷ್ಟು ಹೆಚ್ಚಿರಬೇಕು ಅಂತ. ತುಂಬ ಹೆಚ್ಚಿರಬೇಕು ಅಂತಲೂ ಅಲ್ಲ, ಇದಕ್ಕೋಸ್ಕರ ಬೇರೆ ಬೇರೆ ಟೆಕ್ನಿಕ್ಸ್ಗಳನ್ನು, ತಂತ್ರಗಳನ್ನು ನಾವು ಶೈಕ್ಷಣಿಕ ಸಂಶೋಧನೆ ಈ ಒಂದು ವಿಚಾರದಲ್ಲಿ ನಾವು ಅಳವಡಿಸ್ಕೊಳ್ತೇವೆ. ಅದರಲ್ಲಿ ಎಕ್ಸ್ಟರ್ನಲ್ ವ್ಯಾಲಿಡಿಟಿ, ಇಂಟರ್ನಲ್ ವ್ಯಾಲಿಡಿಟಿ ಅಂತ ನಾವು ಹೇಳ್ತೇವೆ. ಕನ್ನಡದಲ್ಲಿ ಅದನ್ನು ಬಾಹ್ಯ ವ್ಯಾಲಿಡಿಟಿ, ಸಮಂಜಸತೆ ಅಂತ ನಾವು ಕರ್ಕೊಳ್ಬೋದು, ಅಥವಾ ಸಿಂಧುತ್ವ ಅಂತ ಕರ್ಕೊಳ್ಬೋದು. ಅಂದರೆ ನಾವು ಏನು ಸಮಷ್ಟಿಯನ್ನು ಪರಿಗಣಿಸ್ಕೊಂಡಿರ್ತೇವೆ ಅದರ ಗಾತ್ರಕ್ಕೆ ಪ್ರಪೋರ್ಷನಲ್ ಆಗಿ, ಅಂದರೆ 8 ಲಕ್ಷ ಇದ್ದಾಗ 8,000 ಜನ ತೆಗೆದುಕೊಳ್ಳೋದು, ಒಂದು 10%. ಈ ಥರ ತೆಗೆದುಕೊಂಡಾಗ ಮಾತ್ರ ನಾವು ಪ್ರತಿದರ್ಶಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಕಂಡುಕೊಳ್ತೇವೆ ಅದನ್ನು ಸಮಷ್ಟಿಗೆ ವಿಸ್ತರಿಸ್ಕೊಳ್ಬೋದು ಅನ್ನುವಂಥದ್ದು. ಹಾಗಾಗಿ ಪ್ರತಿದರ್ಶ ಚಯನದಲ್ಲಿ ಉಂಟಾಗುವ ದೋಷಗಳನ್ನು ಕಡಿಮೆ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಒಂದು 10%, 20%, 15%, 10-15 ಇಷ್ಟು ಭಾಗವನ್ನು ನಾವು ಆಯ್ಕೆ ಮಾಡಿಕೊಳ್ತೇವೆ. ಲಭ್ಯವಿರುವ ಹಣಕಾಸಿನ ಸಹಾಯದಿಂದ ಪ್ರತಿದರ್ಶವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇದು ಅಂತ ಪ್ರಮುಖವಾದ ವಿಚಾರ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಇದು ಹೆಚ್ಚು ವಸ್ತುನಿಷ್ಠ ಮತ್ತು ನಿಖರವಾಗಿರಬೇಕು. ಈಗಾಗಲೇ ಇದನ್ನು ತಿಳ್ಕೊಂಡಿದ್ದೇವೆ. ಸ್ವಭಾವತಃ ವ್ಯಾಪಕವಾಗಿರಬೇಕು. ಅಂದರೆ ಅರ್ಥ ಏನು, ಪ್ರತಿದರ್ಶನದ ಒಂದು ಫಲಿತಾಂಶಗಳು ಸ್ವಭಾವತಃ ಹಾಗೇನೆ ನ್ಯಾಚುರಲ್ ಆಗಿ ಆ ಇಡೀ ಸಮಷ್ಟಿಗೆ ಅದು ವಿಸ್ತಾರಗೊಳ್ಳತಕ್ಕಂಥ ಒಂದು ಸಂಭವ ಅದು ಹೆಚ್ಚಾಗಿರಬೇಕು ಅನ್ನುವಂಥದ್ದು. ಸಂಶೋಧನಾ ಕಾರ್ಯವನ್ನು ಹೆಚ್ಚು ಸಂಭವನೀಯನ್ನಾಗಿ ಮಾಡುವಂಥದ್ದು, ಪ್ರಾಕ್ಟಿಕಲ್ ಅಂತ, ಪ್ರಾಕ್ಟಿಕಬಿಲಿಟಿ. ಅಂದರೆ 8 ಲಕ್ಷ ಇದ್ದರೆ 8 ಲಕ್ಷ ಜನ ತೆಗೆದುಕೊಳ್ಳೋಕ್ಕಾಗಲ್ಲ, ಹಾಗೆ ಬರೀ 8 ಜನ ತೆಗೆದುಕೊಳ್ಳೋಕ್ಕಾಗಲ್ಲ. ಸೊ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದಾಗ ನಾವು 800 ಜನ ಅಥವಾ 8,000 ಜನವನ್ನು ತೆಗೆದುಕೊಳ್ಬಹುದು. ಸೊ ಸಂಭವನೀಯ ಕಾರ್ಯಸಾಧುವಾಗತಕ್ಕಂತಹ ಹಿನ್ನೆಲೆಯಲ್ಲಿ
ನಮಗೆ ಸೂಕ್ತವಾದಂಥ ಪ್ರಮಾಣ ಅಂತಂದರೆ ಒಂದು 10% ಅಂತ ಅಂದ್ಕೊಳ್ಬೋದು ನಾವು. ಹಾಗೆ ದತ್ತಾಂಶಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರಬೇಕು. ಈಗೆಲ್ಲ ಹೊಸ ತಂತ್ರಗಳು ಬಂದಿವೆ. ಆನ್ಲೈನಲ್ಲಿ ನಾವು ಡೇಟಾ ಕಲೆಕ್ಷನ್ ಮಾಡ್ಕೊಳ್ತಾ ಇದ್ದೇವೆ. ಮೊದಲೆಲ್ಲ ಭೌತಿಕವಾಗಿ ಸಂಶೋಧಕನೇ ಸ್ವತಃ ಭೇಟಿ ಕೊಟ್ಟು ಕಾಗದಗಳನ್ನು ಉಪಯೋಗಿಸ್ಕೊಂಡು ಆ ಸಾಧನಗಳನ್ನು ಉಪಯೋಗಿಸ್ಕೊಂಡು ಈ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾಯಿದ್ರು. ಅದಕ್ಕೆ 6 ತಿಂಗಳು 1 ವರ್ಷ ತೆಗೆದುಕೊಳ್ತಾ ಇತ್ತು. ಈಗ ಕೇವಲ ಅರ್ಧ ಗಂಟೆ 1 ಗಂಟೆಯಲ್ಲಿ ಇಡೀ ಸಮಷ್ಟಿಯ ಪ್ರತಿಯೊಬ್ಬ ವ್ಯಕ್ತಿಯಿಂದಲೂ ಕೂಡ ಬಹಳ ಸುಲಭವಾಗಿ ಮತ್ತು ಪರಿಣಾಮಕಾರಿಯಾಗಿ ಅತ್ಯಂತ ನೈಜವಾದ ರೀತಿಯಲ್ಲಿ ಸತ್ಯಕ್ಕೆ ಹತ್ತಿರವಾದಂಥ ಮಾಹಿತಿಗಳನ್ನು ನಾವು ನೇರವಾಗಿ ಪಡ್ಕೊಳ್ತೇವೆ ಅನ್ನುವಂಥದ್ದು. ಇದು ಒಟ್ಟು ಸಂಖ್ಯೆ ಮತ್ತು ಘಟಕಗಳನ್ನು ಪ್ರತಿನಿಧಿಸುವಂತಿರಬೇಕು. ಇದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ನಿಖರವಾದ ಫಲಿತಾಂಶವನ್ನು ನೀಡುವಂತಿರಬೇಕು. ಒಂದು ಉತ್ತಮ ಪ್ರತಿದರ್ಶ ವಿನ್ಯಾಸವನ್ನು ಒಳಗೊಂಡಿರಬೇಕು. ಅಂದರೆ ಸೂಟಬಲ್ ಸ್ಯಾಂಪ್ಲಿಂಗ್ ಡಿಸೈನ್ ಅನ್ನು ಫಾಲೋ ಮಾಡಿರಬೇಕು ಅಂತ ಹೇಳಿ. ಗಾತ್ರದಲ್ಲಿ ಸಮರ್ಪಕವಾಗಿರಬೇಕು. ಅಂದರೆ 10%, 15%, 20% ಅಂತ ಹೇಳ್ತೇವೆ. ಹಾಗೆ ಸಂಶೋಧನೆಯಿಂದ ಹೊರಬಂದಂತಹ ಯಾವುದೇ ರೀತಿಯ ಫಲಿತಾಂಶಗಳಿರ್ಬೋದು, ಅದನ್ನು ಇಡೀ ಸಮಷ್ಟಿಗೆ ನಾವು ಸಾಮಾನ್ಯೀಕರಿಸಲು ಸಾಧ್ಯ ಆಗಬೇಕು. ಹಾಗೆ ಆ ಪ್ರತಿದರ್ಶದ ಆಯ್ಕೆ ನಾವೇನು ಮಾಡ್ಕೊಂಡಿದ್ದೀವಿ ಅದು ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಸಮಷ್ಟಿಯನ್ನು ಅದು ಪ್ರತಿನಿಧಿಸಬೇಕು ಮತ್ತು ಸಮಷ್ಟಿಯ ಒಟ್ಟಾರೆ ಚಿತ್ರಣವನ್ನು ನೀಡಬೇಕು ಅಂತ ಹೇಳಿ ಇದನ್ನೆಲ್ಲ ನಾವು ಈಗಾಗಲೇ ಚರ್ಚೆ ಮಾಡ್ಕೊಂಡಿದ್ದೇವೆ. ಇನ್ನು ಮುಂದಿನ ಹಂತದಲ್ಲಿ ನಾವು ನೋಡುವಂಥದ್ದು ಪ್ರತಿದರ್ಶದ ಅವಶ್ಯಕತೆ ಏನಿದೆ, ವಾಟ್ ಈಸ್ ದಿ ನೀಡ್ ಫಾರ್ ಸ್ಯಾಂಪ್ಲಿಂಗ್ ಅನ್ನುವಂಥದ್ದು. ಈಗಾಗಲೇ ಸ್ನೇಹಿತರೆ ನಾವು ಚರ್ಚೆ ಮಾಡಿದ್ದೇವೆ ಹಣ ಮತ್ತು ಸಮಯದ ಉಳಿತಾಯ. ಅದೇ ಉದಾಹರಣೆಯನ್ನು ಬಳಕೆ ಮಾಡ್ಕೊಳ್ಳೋಣ. 4,000 ಪ್ರಶಿಕ್ಷಕರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಅತ್ಯಂತ ತ್ರಾಸದಾಯಕ ಮತ್ತು ತುಂಬ ಹಣ ಬೇಕಾಗತ್ತೆ, ತುಂಬ ಸಮಯನೂ ಬೇಕಾಗತ್ತೆ. ಅದರ ಬದಲಾಗಿ ಕೇವಲ 400 ಜನರನ್ನು ನಾವು ಆಯ್ಕೆ ಮಾಡಿಕೊಂಡರೆ ಹಣದ ಉಳಿತಾಯ, ಸಮಯದ ಉಳಿತಾಯ ಮತ್ತು ಸಂಪನ್ಮೂಲಗಳ ಉಳಿತಾಯ ಆಗುತ್ತೆ ಅನ್ನುವಂಥದ್ದು. ಹಾಗೆ ಅಳತೆ ಮತ್ತು ಪರೀಕ್ಷೆಯಲ್ಲಿ ನಿಖರತೆಯನ್ನು ಹೊಂದುವಂತೆ ಮಾಡುವುದು. ಕ್ವಾಂಟಿಟಿ ಜಾಸ್ತಿ ಆದಷ್ಟು ಕ್ವಾಲಿಟಿ ಕಡಿಮೆ ಆಗುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಇರ್ತೇವೆ. ಸೊ ಎಲ್ಲ ಸಮಷ್ಟಿಯ ಎಲ್ಲ ಜನರನ್ನು ಒಳಗೊಂಡಂತೆ ನೀವು ಸಂಶೋಧನೆ ಮಾಡಿದಾಗ ಸಂಶೋಧನೆಯ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾಗಿ ನಾವು ಸಂಶೋಧನೆಯ ಗುಣಮಟ್ಟವನ್ನು ಮನಸ್ಸಿನಲ್ಲಿಟ್ಕೊಂಡು ನಾವು ಕೇವಲ ಅದರ ಸೂಕ್ತ ಪ್ರತಿನಿಧಿಯಾಗದಂತಹ ಒಂದು ಪ್ರತಿದರ್ಶನದ ಮೇಲೆ ಅದನ್ನು ಮಾಡಿದಾಗ ನಿಖರವಾದಂಥ ಫಲಿತಾಂಶಗಳನ್ನು ಪಡ್ಕೊಳ್ತೇವೆ ಅನ್ನೋದು. ಹಾಗೆ ಅಕಸ್ಮಾತ್ ಪ್ರತಿದರ್ಶನದಲ್ಲಿ ಏನಾದರೂ ದೋಷ ಉಂಟಾದರೆ ಅದು ಏನು ದೋಷ, ಅದನ್ನು ಹೇಗೆ ನಿವಾರಿಸ್ಬೋದು, ಅದಕ್ಕೇನು ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಬೇಕು ನಾವು ಅನ್ನುವಂಥದ್ದು ಸಂಶೋಧಕನಿಗೆ ಬಹಳ ಚೆನ್ನಾಗಿ ಗೊತ್ತಾಗೋದು ಯಾವಾಗ ಅಂತಂದರೆ ಪ್ರತಿದರ್ಶದ ಗಾತ್ರ ಕಡಿಮೆ ಇದ್ದಾಗ ಅನ್ನೋದು. ಹಾಗೆ ಇಡೀ ಸಮಷ್ಟಿಯನ್ನು ಪ್ರತಿನಿಧಿಸುತ್ತೆ ಅನ್ನುವಂಥದ್ದೆಲ್ಲ ಈಗಾಗಲೇ ಬಂದಿದೆ. ಈಗ ಪ್ರತಿದರ್ಶದ ವಿಧಾನಗಳು ಯಾವುದ್ಯಾವುದು, ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಮೊದಲನೇದು ಸಂಭವನೀಯ ಅಥವಾ ಯಾದೃಚ್ಛಿಕ ಪ್ರತಿದರ್ಶ ಅಂತ ಕರೀತೇವೆ. ಪ್ರಾಬಬಲ್ ಸ್ಯಾಂಪಲ್ ಅಥವಾ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ನಾವು ಇಂಗ್ಲೀಷ್ನಲ್ಲಿ ಅದನ್ನು ಹೇಳ್ತೇವೆ. ಅದಕ್ಕೆ ವಿರುದ್ಧವಾಗಿ ಅಥವಾ ಅದರ ಮತ್ತೊಂದು ತುದಿಯಲ್ಲಿ ನಾವು ನೋಡುವಂಥದ್ದು ಅಸಂಭವನೀಯ ಪ್ರತಿದರ್ಶ, ನಾನ್ ಪ್ರಾಬಬಲ್ ಸ್ಯಾಂಪಲ್ ಅಥವಾ ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ಏನು ಇದು ಪ್ರಾಬಬಿಲಿಟಿ ಅಥವಾ ನಾನ್ ಪ್ರಾಬಬಿಲಿಟಿ, ಸಂಭವನೀಯತೆ ಅಥವಾ ಅಸಂಭವನೀಯತೆ ಅಂದ್ರೇನು ಅಂತ ಈಗ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಸಂಭವನೀಯ ಪ್ರತಿದರ್ಶ. ಏನದು? ಸಂಭವನೀಯ ಪ್ರತಿದರ್ಶದಲ್ಲಿ ಸಂಶೋಧಕನು ಸಮಷ್ಟಿಯಲ್ಲಿನ ಎಲ್ಲ ಘಟಕಗಳನ್ನು ತನಗಿಷ್ಟ ಬಂದ ರೀತಿಯಲ್ಲಿ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿರುವುದಿಲ್ಲ. ಅದರಂತೆ ಪ್ರತಿ ಘಟಕವೂ ಪ್ರತಿದರ್ಶದಲ್ಲಿ ಒಳಗೊಳ್ಳಲು ಒಂದು ನಿರ್ದಿಷ್ಟ ರೂಪದ ಸಂಭವನೀಯತೆ ಇರುವುದು. ಈಗ 8 ಲಕ್ಷ ವಿದ್ಯಾರ್ಥಿಗಳನ್ನು ನಾನು ಸಂಶೋಧನೆಗೆ ಒಳಪಡಿಸ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿನ ನಾನು ಭೇಟಿ ಮಾಡೋದಾಗಲಿ ಮಾಹಿತಿನ ಸಂಗ್ರಹ ಮಾಡೋದಾಗಲಿ ಸಾಧ್ಯ ಇಲ್ಲ. ನನಗೆ ಬೇಕಾದ ಹಾಗೆ ಆಯ್ಕೆಯನ್ನು ಮಾಡ್ಕೊಳ್ಳೋಕ್ಕೂ ನನಗೆ ಸ್ವಾತಂತ್ರ್ಯವಿದೆ, ಆದರೆ ಅದನ್ನು ನಾವು ಬಳಸ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ ನನಗೆ ಇಷ್ಟವಾದ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತೀನಿ, ಯಾರನ್ನು ಬೇಕೋ ಅವ್ರನ್ನ ನಾನು ಈ ಪ್ರತಿದರ್ಶಕ್ಕೆ ಆಯ್ಕೆ ಮಾಡ್ಕೊಳ್ತೀನಿ ಅಂದರೆ ಅದು ಜನರಲೈಸ್ ಮಾಡೋದಕ್ಕೆ ಅಥವಾ ವಿಸ್ತಾರಗೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ವಸ್ತುನಿಷ್ಠವಾದಂಥ ಫಲಿತಾಂಶ ಬರೋದಿಲ್ಲ. ಹಾಗಾಗಿ ನಾನು ನನ್ನ ಅನುಕೂಲವನ್ನು ನನಗೆ ಬೇಕಾದಂಥ ರೀತಿಯಲ್ಲಿ ನನ್ನ ಒಂದು ಸ್ವಾರ್ಥದ ಹಿನ್ನೆಲೆಯಲ್ಲಿ ನಾನು ಆಯ್ಕೆ ಮಾಡಿಕೊಳ್ಳದೆ ತನ್ನಂತಾನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ಒಬ್ಬ ಪ್ರಶಿಕ್ಷಕ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಕೆಲವು ವಿಧಾನಗಳ ಮೂಲಕ
ಎಲ್ಲರಿಗೂ ಮುಕ್ತವಾದ ಸ್ವಾತಂತ್ರ್ಯ ಇದೆ, ಎಲ್ಲರಿಗೂ ಸಮಾನ ಸ್ವಾತಂತ್ರ್ಯ ಇದೆ ಆಯ್ಕೆಗೊಳ್ಳೋದಕ್ಕೆ. ಆದರೆ ಆಯ್ಕೆ ಆಗೋದು ಕೇವಲ 10%. ಸೊ ಸಮಾನ ಸ್ವಾತಂತ್ರ್ಯ, ಸಮಾನ ಅವಕಾಶವಿದ್ದರೂ ಕೂಡ ಅತ್ಯಂತ ವಸ್ತುನಿಷ್ಠವಾಗಿ ಇಡೀ ಸಮಷ್ಟಿಯನ್ನು ಅಥವಾ ಅದರ ಗುಣಲಕ್ಷಣಗಳನ್ನು ಪ್ರತಿನಿಧಿಸತಕ್ಕಂತಹ ಸಣ್ಣ ಗುಂಪು ಆಯ್ಕೆಗೊಳ್ಳುತ್ತೆ. ಇದು ಸಂಭವನೀಯತೆ ಅವಕಾಶವನ್ನು ಪಡ್ಕೊಳ್ಳೋದಕ್ಕಾಗಲಿ ಅಥವಾ ಸಂಶೋಧನೆಯೆಲ್ಲ ಒಳಗೊಳ್ಳೋದಕ್ಕಾಗಲಿ ಈ ಸಂಭವನೀಯತೆ ಸಮಾನವಾಗಿ ಅವಕಾಶದ ರೂಪದಲ್ಲಿ ಇರುತ್ತೆ. ಆದರೆ ಆಯ್ಕೆಗೊಳ್ಳೋದು ಕೆಲವೇ ಮಂದಿ ಮಾತ್ರ. ಸೊ ಆಯ್ಕೆಗೊಳ್ಳಲು ಸಂಭವನೀಯತೆ ಎಲ್ಲರಿಗೂ ಸಮಾನವಾಗಿದೆ, ಆದರೆ ಆಯ್ಕೆಗೊಳ್ಳುವುದು 10% ಅಥವಾ 5% ಅಂತ ನಾವು ಹೇಳ್ತೇವೆ. ಇದನ್ನು ನಾವು ಸಂಭವನೀಯ ಅಥವಾ ಯಾದೃಚ್ಛಿಕ ಪ್ರತಿದರ್ಶ ಅಂತ ನಾವು ಕರಿತೇವೆ. ಇಲ್ಲಿ ಸಂಶೋಧಕನು ಸಮಷ್ಟಿಯ ಪ್ರತಿಯೊಂದು ಘಟಕವು ಸಮಾನವಾಗಿ ಜೊತೆಯಾಗಿ ಇಲ್ಲವೇ ಎಲ್ಲರಿಗೂ ತಿಳಿದಿರತಕ್ಕಂಥ ರೂಪದಲ್ಲಿ ಪ್ರತಿದರ್ಶವನ್ನು ವಿನ್ಯಾಸಗೊಳಿಸ್ತಾನೆ. ಸೊ ಹಾಗೆಯೇ ಸಂಭವನೀಯ ಪ್ರತಿದರ್ಶನವನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಇರುವ ನಿರ್ಣಾಯಕಗಳೇನು? ವಾಟ್ ಆರ್ ದಿ ಡಿಟರ್ಮಿನೆಂಟ್ಸ್, ವಾಟ್ ಈಸ್ ದಟ್ ವಿ ಕನ್ಸಿಡರ್ ಫಾರ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅನ್ನುವಂಥದ್ದು ಬಹಳ ಮುಖ್ಯ. ಇದು ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಳಲು ಇರುವ ಸಂಭವನೀಯ ಸಿದ್ಧಾಂತವನ್ನು ಪ್ರತಿಪಾದಿಸುವುದು. ಏನು ಸಂಭವನೀಯ ಸಿದ್ಧಾಂತ? ವಾಟ್ ಈಸ್ ದ ಥಿಯರಿ ಆಫ್ ಪ್ರಾಬಬಿಲಿಟಿ? ಈಗಾಗಲೇ ನಾನು ಹೇಳಿದೆ ನಿಮಗೆ. ಥಿಯರಿ ಆಫ್ ಪ್ರಾಬಬಿಲಿಟಿ ಅಂದರೆ ಎವ್ರಿ ಇಂಡಿವಿಜುವಲ್ ಯೂನಿಟ್ ಕನ್ಸಿಡರ್ಡ್ ಇನ್ ದಿ ಪಾಪ್ಯುಲೇಷನ್ will have equal chance, similar chance of getting selected in the small group of sample ಅಂತ. ಅಂದರೆ ಸಮಷ್ಟಿಯಲ್ಲಿ ನಾವು ಕಾಣತಕ್ಕಂಥ ಪ್ರತಿಯೊಂದು ಘಟಕಕ್ಕೂ ಕೂಡ ಸಮಾನವಾದಂಥ ಒಂದು ಸ್ವಾತಂತ್ರ್ಯ, ಮುಕ್ತವಾದಂಥ ಸ್ವಾತಂತ್ರ್ಯ ಮತ್ತು ಅವಕಾಶಗಳಿರುತ್ತದೆ. ಆದರೂ ಕೂಡ ಆಯ್ಕೆಗೊಳ್ಳುವುದು ಸಣ್ಣ ಸಂಖ್ಯೆಯಲ್ಲಿ ಮಾತ್ರ. ಇದು ಪ್ರತಿನಿಧಿಸಬೇಕು ಅನ್ನುವಂಥದ್ದು ಬಹಳ ಸುಲಭ. ಸಾಮಾನ್ಯವಾಗಿ ಪ್ರತಿದರ್ಶದ ಗಾತ್ರ ಹೆಚ್ಚಾಗಿದ್ದು ಸಂಶೋಧನೆಗೆ ತಕ್ಕಂತೆ ಇದರ ಮಿತಿಯನ್ನು ಹಾಕಿಕೊಳ್ಳಲಾಗುವುದು. ಈಗ 8 ಲಕ್ಷ ಇದ್ದರೆ 8,000 ಜನ ಅಂತ ನಾವು ಕರಿತೇವೆ. 10,000 ವಿದ್ಯಾರ್ಥಿಗಳಿಗೆ ನಾವು ಸಂಶೋಧನೆಯನ್ನು ಮಾಡುವಂಥದ್ದು ಕಷ್ಟ ಸಾಧ್ಯವಾಗುವಾಗ ಕೇವಲ 1,000 ಜನಗಳನ್ನ ತೆಗೆದುಕೊಳ್ತೇವೆ. ಇದನ್ನು ನಾವು ಮಿತಿ ಅಂತ ನಾವು ಕರಿತೇವೆ. ಅಂದರೆ ವಾಟ್ ಈಸ್ ದಿ ಸ್ಕೋಪ್ ಆ್ಯಂಡ್ ಲಿಮಿಟ್ ಆಫ್ ಅವರ್ ಸ್ಯಾಂಪಲ್ ಅಂತ ಹೇಳಿ. ಸಂಶೋಧನೆಯ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲೇ ಅಗತ್ಯವಿರತಕ್ಕಂತಹ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಸೊ ಪ್ರತಿದರ್ಶವಿಲ್ಲದೆ ಸಂಶೋಧನೆ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಸಾಂಖ್ಯಿಕವಾಗಿ ಪ್ರತಿದರ್ಶದ ಗಾತ್ರವನ್ನು ನಿಗದಿಪಡಿಸುವುದಲ್ಲದೆ ಸಂಶೋಧಕನ ಪೂರ್ವಗ್ರಹ ಪೀಡಿತ ಮನೋಭಾವನೆಯನ್ನು ಅದು ನಿಯಂತ್ರಣ ಮಾಡುತ್ತೆ. ಈ ಎಲ್ಲ ಅಂಶಗಳನ್ನು ನಾವು ಪರಿಗಣಿಸಲೇಬೇಕಾಗತ್ತೆ, ಇಲ್ಲ ಅಂದರೆ ಇಲ್ಲ. ಸೊ ಹಣ, ಶ್ರಮ ಮತ್ತು ಸಮಯವನ್ನು ಆಧರಿಸಿಕೊಂಡು ನಾವು ಪ್ರತಿದರ್ಶದ ಗಾತ್ರವನ್ನು ಆಯ್ಕೆ ಮಾಡಿಕೊಳ್ತೇವೆ. ಇದು ಅಭ್ಯರ್ಥಿಗಳನ್ನು ಘಟಕಗಳನ್ನಾಗಿ ಪರಿಗಣನೆ ಮಾಡುತ್ತೆ ಅಂತ ಹೇಳಿ. ಈಗ ಉದಾಹರಣೆಗೆ ನಾವು ಒಂದು ವರ್ಷದಲ್ಲಿ ಯಾವುದೋ ಒಂದು ಸಂಶೋಧನೆಯನ್ನು ಮಾಡಬೇಕು ಅಂದರೆ ಅದರಲ್ಲಿ 15-20 ದಿವಸಗಳಲ್ಲಿ ನಮ್ಮ ಇಡೀ ಸಮಷ್ಟಿಯ ಬಗೆಗಿನ ಮಾಹಿತಿನ ಕಲೆ ಹಾಕಬೇಕಾಗತ್ತೆ. ಈ 15 ದಿವಸದಲ್ಲಿ ಒಂದು ಸ್ಯಾಂಪಲ್ ಅಂದರೆ 1,000 ಜನಗಳಿಂದ ಮಾಹಿತಿನ ಹೇಗೆ ಕಲೆ ಹಾಕುವಂಥದ್ದು? ಸೊ ಸಮಷ್ಟಿಯ ಗಾತ್ರ ಎಷ್ಟೇ ವಿಶಾಲವಾಗಿದ್ದರೂ ಕೂಡ ಪ್ರತಿದರ್ಶದ ಗಾತ್ರವನ್ನು ಮಿತಿಗೊಳಿಸುವಂಥದ್ದು ಒಬ್ಬ ಸಂಶೋಧಕನ ವಿವೇಚನೆಗೆ ಬಿಟ್ಟದ್ದು. It is left to the discretion of the researcher to decide the sample size out of the population ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಅಂತ. ಸಂಭವನೀಯ ಪ್ರತಿದರ್ಶದ ಗುಣಲಕ್ಷಣಗಳು ಏನೇನು? ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಪ್ರಾಬಬಲ್ ಸ್ಯಾಂಪಲ್ ಅಂತ ಹೇಳಿ. ಸಮುದಾಯದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತಿದರ್ಶವನ್ನಾಗಿ ತೆಗೆದುಕೊಳ್ಳಲು ಸಮಾನ ಪ್ರಾತಿನಿಧ್ಯ ಇರುತ್ತದೆ. ಇದು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇದು ತುಂಬ ವ್ಯಾಪಕತೆಯುಳ್ಳ ಪ್ರತಿದರ್ಶವಾಗಿರುವುದು. ಅಂದರೆ ಅರ್ಥ ಏನು? ವ್ಯಾಪಕತೆ ಅಂತ ಅಂದರೆ ಕಾಂಪ್ರಹೆನ್ಸಿವ್ನೆಸ್ ಅಂತ, ವಿಶಾಲತೆ, ಸಮಗ್ರತೆ ಅಂತ ನಾವು ಕರಿತೇವೆ. ಅಂದರೆ ಅರ್ಥ ಏನು? ಈ ಸಂಭವನೀಯ ಪ್ರತಿದರ್ಶ ಏನಿದೆ ಅದರ ಎಲ್ಲ ಫಲಿತಾಂಶಗಳು ಇಡೀ ಸಮಷ್ಟಿಗೆ ವಿಸ್ತಾರಗೊಳ್ಳುತ್ತೆ. ಅಂದರೆ ಅಷ್ಟೇ ವಸ್ತುನಿಷ್ಠವಾಗಿ ವಿಸ್ತಾರಗೊಳಿಸ್ಬೋದು. ಸಮಷ್ಟಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುವುದು. ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಎ ಟ್ರೂ ರೆಪ್ರೆಸೆಂಟೇಟಿವ್ ಆಫ್ ದ ಹೋಲ್ ಪಾಪ್ಯುಲೇಷನ್ ಅನ್ನೋಂಥದ್ದು. ಇದರಲ್ಲಿ ಕೆಲವು ವಿಧಗಳನ್ನ ನಾವು ನೋಡ್ತೇವೆ. ಸರಳ ಯಾದೃಚ್ಛಿಕ ಪ್ರತಿದರ್ಶ ಅನ್ನುವಂಥದ್ದು, ಇಂಗ್ಲೀಷ್ನಲ್ಲಿ ಇದನ್ನು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತ ನಾವು ಕರಿತೇವೆ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಬಹಳ ಸರಳವಾಗಿ ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಬಹಳ ಸರಳವಾಗಿದೆ ಮತ್ತು ವಸ್ತುನಿಷ್ಠವಾಗಿದೆ. ಇದು ಸಮಷ್ಟಿಯಿಂದ ಸಮಾನ ಗಾತ್ರದಲ್ಲಿ ಆಯ್ಕೆ ಮಾಡಿಕೊಂಡಿರತಕ್ಕಂಥ ಮತ್ಯಾವುದೇ ಪ್ರತಿದರ್ಶವನ್ನು ಆಯ್ಕೆಕೊಳ್ಳುವ ಸಮಾನ ಸಂಭಾವ್ಯತೆ ಪಡೆದಿರುವಂತೆ ರೂಪಿಸಿದ ಪ್ರತಿದರ್ಶವೇ ಯಾದೃಚ್ಛಿಕ ಪ್ರತಿದರ್ಶ. ಅಂದರೆ ಅರ್ಥ ಏನು?
ಸಮಷ್ಟಿಯಲ್ಲಿ ನಾವು ಏನು ಪರಿಗಣನೆ ಮಾಡಿಕೊಂಡಿದ್ದೇವೆ ಅದರ ಪ್ರತಿಯೊಂದು ಘಟಕದಲ್ಲಿ ಇರತಕ್ಕಂಥ ಎಲ್ಲ ಲಕ್ಷಣಗಳನ್ನು ಕೂಡ ನಾವು ನಮ್ಮ ಪ್ರತಿದರ್ಶದ ಪ್ರತಿಯೊಂದು ಘಟಕದಲ್ಲೂ ಕಾಣುತ್ತೇವೆ. ಹಾಗೆ ಅದು 100ಕ್ಕೆ 100ರಷ್ಟು ಆ ಪ್ರಾತಿನಿಧಿತ್ವವನ್ನು ಹೊಂದಿದ್ರೆ ಸರಳವಾಗಿ ನಾವು ಅದನ್ನು ಎಲ್ಲ ಘಟಕಗಳಿಗೂ ಸಮಾನವಾದ ಅವಕಾಶವನ್ನು ಕೊಟ್ಟು ಆಯ್ಕೆ ಮಾಡಿಕೊಂಡ್ರೆ ಅದನ್ನು ಸರಳ ಯಾದೃಚ್ಛಿಕ ಪ್ರತಿದರ್ಶ ಅಂತ ನಾವು ಕರಿತೇವೆ. ಉದಾಹರಣೆಗೆ ನಾಣ್ಯವನ್ನು ಚಿಮ್ಮಿಸುವಂಥದ್ದು. ಉದಾಹರಣೆ ತೆಗೆದುಕೋಣ. ಈಗ ನನ್ನ ತರಗತಿಯಲ್ಲಿ 100 ವಿದ್ಯಾರ್ಥಿಗಳಿದ್ದಾರೆ. ನಾನು ಒಂದು ಆ್ಯಕ್ಷನ್ ರಿಸರ್ಚ್ ಮಾಡಬೇಕು, ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕ್ರಿಯಾ ಸಂಶೋಧನೆ ಅಂತ ಕರಿತೇವೆ. ನನಗೆ ಬೇಕಾಗಿರುವಂಥದ್ದು 50 ಜನ ಮಾತ್ರ. ಅದಕ್ಕೇನು ಮಾಡ್ತೀನಿ ನಾನು? 150 ಜನ ತೆಗೆದುಕೊಳ್ಳೋದು ಹೇಗೆ? 100 ಜನಕ್ಕೂ ಸಮಾನ ಅವಕಾಶ ಇರಬೇಕು. ಯಾರು ಬೇಕಾದ್ರೂ ಈಕ್ವಲ್ ಆಗಿ ಆಪರ್ಚುನಿಟಿ ಇರಬೇಕು, ಅವರಿಗೆ ಸಮಾನ ಅವಕಾಶ. ಆದರೆ ಆ 100 ಜನದಲ್ಲಿ 50 ಜನ ಮಾತ್ರ ಆಯ್ಕೆ ಆಗಬೇಕು. ಸೊ ಹೇಗೆ ಸಾಧ್ಯ ಇದು? ನಾನೇನು ಮಾಡ್ತೇನೆ, 100 ಜನರನ್ನು ಇಬ್ಬಿಬ್ಬರ ಹಾಗೆ 50 ಗುಂಪುಗಳನ್ನಾಗಿ ಮಾಡ್ಕೊಳ್ತೇನೆ. ಆ ಇಬ್ಬರ ನಡುವೆ ನಾಣ್ಯವನ್ನು ಚಿಮ್ಮಿಸುವಂಥದ್ದು, ಟಾಸಿಂಗ್ ಆಫ್ ಕಾಯಿನ್ ಅಂತ. ಈಗ ರಾಜ ಅಥವಾ ರಾಣಿ ಅಂತ ಹೇಳ್ತಾರೆ. ಯಾರು ರಾಜ ಹೇಳ್ತಾರೆ, ಅಕಸ್ಮಾತ್ ರಾಜ ಬಿದ್ದರೆ ಅವನು ಆಯ್ಕೆಗೊಳ್ತಾನೆ. ರಾಣಿ ಅಂತ ಹೇಳಿದವನಿಗೆ ಆಯ್ಕೆಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಆದರೆ ಅವನಿಗೆ ಅವಕಾಶ ಇತ್ತು, ಆದರೆ ಇನ್ನೊಬ್ಬ ಆಯ್ಕೆಗೊಂಡ, ಇಬ್ಬರಿಗೂ ಅವಕಾಶ ಇತ್ತು. ಸೊ ಹೀಗೆ 50 ಜನರನ್ನು ನಾಣ್ಯ ಚಿಮ್ಮುವಿಕೆಯ ಮೂಲಕ ನಾನು ಆಯ್ಕೆ ಮಾಡ್ಕೊಳ್ಬೋದು. ಯಾರು 50 ಜನ ಆಯ್ಕೆ ಆಗಿದ್ದಾರೆ, ಯಾರು ಆಯ್ಕೆ ಆಗಿಲ್ಲ, ಅವರಿಬ್ಬರು ಒಂದೇ ಅಷ್ಟೇ, ಭಾಗವಹಿಸ್ತಾ ಇಲ್ಲ, ಆದರೆ ಅವರು ಎಲ್ಲ ಲಕ್ಷಣಗಳನ್ನು ಒಳಗೊಂಡಿರ್ತಾರೆ ಅನ್ನುವಂಥದ್ದು. ಎರಡನೇದು ಲಾಟರಿ ವಿಧಾನ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. 100 ಜನ ಇದ್ದಾರೆ, ಆದರೆ ಇರೋವಂಥ ಬಹುಮಾನಗಳು ಕೇವಲ 10 ಅಂದ್ಕೋಣ. ಏನು ಮಾಡ್ತೀವಿ? 10 ಚೀಟಿಗಳನ್ನು ಆಯ್ಕೆ ಮಾಡ್ಕೊಳ್ತೇವೆ. ಆ ಚೀಟಿಯಲ್ಲಿ ಯಾರ ಹೆಸರಿರುತ್ತೋ ಅವ್ರಿಗೆ ನಾವು ಬಹುಮಾನವನ್ನು ಕೊಡ್ತೇವೆ. ಹಾಗೆ ನಾನು ಸಂಶೋಧನೆ ಮಾಡಬೇಕು. 100 ಜನ ವಿದ್ಯಾರ್ಥಿಗಳಿದ್ದಾರೆ. ನನ್ನ ಸಂಶೋಧನೆಗೆ ಪ್ರತಿದರ್ಶ ಕೇವಲ 25. ನಾನೇನು ಮಾಡ್ತೇನೆ? ಆಗ ಲಾಟ್ರಿಯನ್ನು ಹಾಕ್ತೇನೆ. 25 ಹೆಸರುಗಳನ್ನು ನಾನು ರ್ಯಾಂಡಮ್ ಆಗಿ ನಾನು ಸೆಲೆಕ್ಟ್ ಮಾಡ್ಕೊಂಡು ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು. ಸೊ ಯಾವ ವಿದ್ಯಾರ್ಥಿಗಳ ಹೆಸರಿನ ಚೀಟಿಗಳು 25 ಆಯ್ಕೆ ಆಗ್ತವೆ, ಆ ವಿದ್ಯಾರ್ಥಿಗಳಿಗೆ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ. ಇದನ್ನು ನಾವು ಲಾಟರಿ ವಿಧಾನ ಅಂತ ನಾವು ಕರಿತೇವೆ. ಇಲ್ಲೂ ಅಷ್ಟೇ, ಆಯ್ಕೆ ಆದವರಿಗೆ ಆಯ್ಕೆ ಆಗದಲೇ ಇದ್ದವ್ರಿಗೆ ಪ್ರಾರಂಭದಲ್ಲಿ ಸಮಾನ ಅವಕಾಶ ಇತ್ತು. ಆದರೆ ಈ ವಿಧಾನದ ಮೂಲಕ ನಾವು ಸಮಾನತೆಯನ್ನು ಅನುಸರಿಸಿಕೊಂಡು ಗಾತ್ರದಲ್ಲಿ ನಾವು ಚಿಕ್ಕದಾಗಿ ಅಥವಾ ಸಂಕ್ಷಿಪ್ತವಾದಂಥ ಗಾತ್ರವನ್ನು ನಾವು ನಿರೂಪಿಸ್ಕೊಂಡ್ವಿ ಅಂತ ಹೇಳಿ. ಯಾದೃಚ್ಛಿಕ ಸಂಖ್ಯೆಗಳ ತಾಲಿಕೆಯ ವಿಧಾನ ಅಂದರೆ, ತಾಲಿಕೆ ಅಂತಂದರೆ ಒಂದು ಕೋಷ್ಟಕ. ನಮಗೆ ಬೇಕಾದ ಯಾವುದೋ ಸಂಖ್ಯೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು. ಆ ಸಂಖ್ಯೆಗಳ ವಿದ್ಯಾರ್ಥಿಗಳನ್ನು ಟೇಬಲ್ನಲ್ಲಿ ಇದ್ದ ಹಾಗೆ ಒಂದು ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡ್ಕೊಳ್ಳೋವಂಥದ್ದು. ಈಗ 4, 8, 9, 17, 34 ಈ ಥರ ಸಂಖ್ಯೆಗಳು ಬರ್ಕೊಂಡಿರೋದು. ಎಲ್ಲ ಸಂಖ್ಯೆಗಳು ಆ ಟೇಬಲ್ನಲ್ಲಿ ಇರಬೇಕು. 1ರಿಂದ 100ಕ್ಕೆ ಸಂಬಂಧಪಟ್ಟ ಹಾಗೆ ಸಂಖ್ಯೆಗಳಿರಬೇಕು. ಆದರೆ ಕೇವಲ 3 ಗುಂಪುಗಳನ್ನಾಗಿ ನಾವು 10 ಜನದ 3 ಗುಂಪು ಬೇಕು ಅಂದ್ಕೊಳ್ಳೋಣ, 30 ಜನ ಮಾತ್ರ. ಸೊ ಎಲ್ಲ ಸಂಖ್ಯೆಗಳನ್ನ ಬರೆದಿರುವಂಥ ಕೋಷ್ಟಕವನ್ನು ನಾನು ತಯಾರು ಮಾಡಿಕೊಂಡು ಯಾವ ಸಂಖ್ಯೆ ಬರುತ್ತೋ ಆ ಸಂಖ್ಯೆ 30 ಜನ. ಸೊ ಅವರು ಆ 3 ಸಾಲುಗಳಲ್ಲಿ 10 ಅಂತ ನಾವು ಏನು ಮಾಡ್ಕೊಂಡಿರ್ತೇವೆ, ಅದು ಬರೋದು ತೋರಿಸೋದೇ ಚೆನ್ನಾಗಿರುತ್ತೆ. ಆ 10 ಜನಗಳ ಒಂದು ಸಣ್ಣ ಸಣ್ಣ ಗುಂಪನ್ನು 3 ಗುಂಪನ್ನು ಆಯ್ಕೆ ಮಾಡಿಕೊಂಡಾಗ ಆ 30 ಜನ ಆಯ್ಕೆಗೊಳ್ತಾರೆ, ಇನ್ನು 70 ಜನ ಆಯ್ಕೆಗೊಳ್ಳೋದಿಲ್ಲ. ಆದರೆ ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶ ಇತ್ತು ಅಂತ ನಾವು ಅಂದ್ಕೊಳ್ತೇವೆ ಅನ್ನುವಂಥದ್ದು. ಇದನ್ನು ನಾವು ಸರಳ ಯಾದೃಚ್ಛಿಕ ಪ್ರತಿದರ್ಶ ಅಥವಾ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ನೆಕ್ಸ್ಟು ಸ್ತರೀಕೃತ ಯಾದೃಚ್ಛಿಕ ಪ್ರತಿದರ್ಶ. ಸಾಮಾನ್ಯವಾಗಿ ನಾವು ಶೈಕ್ಷಣಿಕ ಸಂಶೋಧನೆಗಳಲ್ಲಿ, ಅದರಲ್ಲೂ ಸೋಷಿಯಲ್ ಸೈನ್ಸಲ್ಲಿ, ಸಾಮಾಜಿಕ ವಿಜ್ಞಾನಗಳಲ್ಲಿ ನಾವೇನು ನೋಡ್ತೇವೆ, ಇಲ್ಲಿ ನಾವು ಈ ಒಂದು ಟೆಕ್ನಿಕ್ಕನ್ನು ಸಾಮಾನ್ಯವಾಗಿ ಬಳಸುವಂಥದ್ದನ್ನು ಕಾಣ್ತೇವೆ. ನೋಡಿ, ಅದರ ಅರ್ಥ ಏನು? ಯಾವುದಾದರೂ ಕಾರಕ ಅಥವಾ ಕಾರಕಗಳನ್ನು ಆಧಾರವಾಗಿಟ್ಕೊಂಡು ಇಡೀ ಸಮಷ್ಟಿಯನ್ನು ಅಥವಾ ಸಮುದಾಯವನ್ನು ಸ್ತರ ಅಥವಾ ದರ್ಜೆಗಳನ್ನಾಗಿ ವಿಂಗಡಿಸಿ ಪ್ರತಿಯೊಂದು ಸ್ತರ ಅಥವಾ ದರ್ಜೆಯಿಂದ ಪ್ರತ್ಯೇಕವಾಗಿ ಮತ್ತು ಪ್ರಮಾಣಕ್ಕೆ ಅನುಗುಣವಾಗಿ ಆಯ್ದುಕೊಳ್ಳುವ ಪ್ರತಿದರ್ಶವೇ ಸ್ತರೀಕೃತ ಪ್ರತಿದರ್ಶ ಅಂತ ನಾವು ಕರಿತೇವೆ. ಉದಾಹರಣೆಗೆ ಸ್ನೇಹಿತರೆ, ಬೆಂಗಳೂರು ನಗರವನ್ನು ತೆಗೆದುಕೋಣ. ಬೆಂಗಳೂರು ನಗರದಲ್ಲಿರುವ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು ಸಂಶೋಧನೆಗೆ ಒಳಪಡಿಸ್ಬೇಕು ನಾನು. ಅದು ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಹೆಡ್ ಮಾಸ್ಟರ್ಸ್, ಮುಖ್ಯೋಪಾಧ್ಯಾಯರಾಗಿರ್ಬೋದು. ಬೆಂಗಳೂರು ನಗರದಲ್ಲಿ ಬಹುಶಃ ಒಂದು 2 ಲಕ್ಷ ಹೈಸ್ಕೂಲ್ಗಳಿವೆ ಅಂತ ಅಂದ್ಕೋಣ. 2 ಲಕ್ಷ ಹೈಸ್ಕೂಲುಗಳನ್ನು ನೈಜವಾದ ಪ್ರತಿನಿಧಿಯನ್ನು ನಾವು, ಅಥವಾ 2 ಲಕ್ಷ ಹೈಸ್ಕೂಲುಗಳ ಎಲ್ಲ ಗುಣಲಕ್ಷಣಗಳನ್ನು ನಾವು ಈಗ ಸಮಷ್ಟಿಯಿಂದ ಪ್ರತಿದರ್ಶಕ್ಕೆ ನಾವು ತೆಗೆದುಕೊಂಡು ಬರಬೇಕಾಗತ್ತೆ. ಹಂಗೆ ನಾವೇನು ಮಾಡ್ಬೋದು? ಬೆಂಗಳೂರು ನಗರ ಬಹಳ ಭೌಗೋಳಿಕವಾಗಿ ವಿಶಾಲವಾಗಿ ಹರಡ್ಕೊಂಡಿದೆ. ಬಹಳ ಕಷ್ಟ ಎಲ್ಲ ಶಾಲೆಗಳನ್ನ ಭೇಟಿ ಮಾಡುವಂಥದ್ದು, ಎಲ್ಲ ಉಪಾಧ್ಯಾಯರಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಅಂತ.
ಅಂತಹ ಸಂದರ್ಭದಲ್ಲಿ ನಾನೇನು ಮಾಡ್ಬೋದು? ಈಗ ಮೊದಲನೇ ಸ್ತರ ಏನು? ಮೊದಲನೇ ಸ್ತರ ಕರ್ನಾಟಕ ರಾಜ್ಯದಲ್ಲಿ ಅಂತ ತೆಗೆದುಕೊಳ್ತೇವೆ. ಅದರಲ್ಲೇ ಬೆಂಗಳೂರು ನಗರ ತೆಗೆದುಕೊಳ್ತೇವೆ. ಎರಡನೇ ಸ್ತರ ಬೆಂಗಳೂರು ನಗರದಲ್ಲಿ ಭೌಗೋಳಿಕವಾಗಿ ನಾನು ವಿಭಾಗಗಳನ್ನಾಗಿ ಮಾಡ್ಕೊಳ್ತೇನೆ. ಇದು ಮೂರನೇ ಸ್ತರ, ಥರ್ಡ್ ಸ್ಟೇಜ್ ಅಂತ ನಾವು ಕರಿಬೋದು. ಥರ್ಡ್ ಟ್ರಾಟ ಅಥವಾ ಸ್ತರ ಅಂತ ಕರಿಬೋದು. ಏನದು ಮೂರನೇ ಸ್ತರ? ಉತ್ತರ ನಾರ್ತ್ ಬ್ಯಾಂಗ್ಳೂರ್, ದಕ್ಷಿಣ ಸೌತ್ ಬ್ಯಾಂಗ್ಳೂರ್, ಈಸ್ಟ್ ಬ್ಯಾಂಗ್ಳೂರ್, ವೆಸ್ಟ್ ಬ್ಯಾಂಗ್ಳೂರ್, ಸೆಂಟ್ರಲ್ ಬ್ಯಾಂಗ್ಳೂರ್, ಪಶ್ಚಿಮ, ಪೂರ್ವ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ 5 ವಲಯಗಳನ್ನಾಗಿ ವಿಂಗಡಿಸ್ಕೊಳ್ತೇನೆ. ಹಾಗೆ ಪ್ರತಿಯೊಂದು ವಲಯದಲ್ಲೂ ಈಗ ದಕ್ಷಿಣ ಬೆಂಗಳೂರು ಇದರಲ್ಲಿ ಬರತಕ್ಕಂಥ ಹೈಸ್ಕೂಲುಗಳು, ಎಷ್ಟು ಹೈಸ್ಕೂಲುಗಳು ಬರ್ತವೆ? ಅದರಲ್ಲಿ ಯಾವುದ್ಯಾವುದು? ಸರ್ಕಾರಿ ಪ್ರೌಢಶಾಲೆಗಳು, ಹಾಗೆ ಗ್ರ್ಯಾಂಟ್ ಇನ್ ಏಡ್ ಅನುದಾನಕ್ಕೊಳಪಡತಕ್ಕಂತಹ ಖಾಸಗಿ ಶಾಲೆಗಳು, ನಾನ್ ಗ್ರ್ಯಾಂಟ್ ಏಡ್ ಅನುದಾನಕ್ಕೊಳಪಡದೇ ಇರತಕ್ಕಂಥ ಖಾಸಗಿ ಶಾಲೆಗಳು. ಹಾಗೆ ಪುನಃ ನಾನು ಡಿವೈಡ್ ಮಾಡ್ಕೊಳ್ತೇನೆ. ಪುನಃ ಅದರಲ್ಲಿ ಈಗ ಗ್ರ್ಯಾಂಟ್ ಇನ್ ಏಡ್ ಬಂದ ಕೂಡಲೇ ಅದರಲ್ಲಿ ಪುನಃ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಮಾಡ್ಕೊಳ್ತೇವೆ. ಸೊ ಹೀಗೆ ಬೇರೆ ಬೇರೆ ಸ್ತರಗಳನ್ನು ನಾವು ನೋಡ್ತಾ ಇದ್ದೇವೆ ಇಲ್ಲಿ. ಅದು ಭೌಗೋಳಿಕ ಹಿನ್ನೆಲೆಯಲ್ಲಿರ್ಬೋದು, ವಿಶಾಲವಾದ ಸಂಖ್ಯೆಯನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡಾಗ ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ನಾವೇನು ಮಾಡ್ತಾ ಹೋಗ್ತೇವೆ? ಸ್ಯಾಂಪಲನ್ನು ಡಿರೈವ್ ಮಾಡ್ಕೊಳ್ತಾ ಹೋಗ್ತೇವೆ. ಹೀಗೆ ಸ್ತರೀಕೃತ ಯಾದೃಚ್ಛಿಕ ಪ್ರತಿದರ್ಶದಲ್ಲಿ ನಾವು ಹಲವು ಸ್ತರಗಳಲ್ಲಿ ಸಮಷ್ಟಿಯ ಎಲ್ಲ ಘಟಕಗಳನ್ನು ವಸ್ತುನಿಷ್ಠವಾಗಿ ಪ್ರತಿಫಲಿಸತಕ್ಕಂತಹ ಪ್ರತಿದರ್ಶನವನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಹೋಗ್ತೇವೆ. ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋಂಥದ್ದು ನಾವು ನೋಡ್ತೇವೆ ಇಲ್ಲಿ. ಇದರಲ್ಲಿ ಪುನಃ ಸಮಪ್ರಮಾಣವಲ್ಲದ ಸ್ತರೀಕೃತ ಪ್ರತಿದರ್ಶ, ಸಮಪ್ರಮಾಣದ ಸ್ತರೀಕೃತ ಪ್ರತಿದರ್ಶ ಅಂತವ್ರು ಹೇಳ್ಬೋದು. ಸಮಪ್ರಮಾಣ ಅಂದರೆ ಈಕ್ವಲ್ ನಂಬರ್ ಇರುವಂಥದ್ದು, ಸಮಪ್ರಮಾಣ ಇಲ್ಲದಲೇ ಇರುವಂಥದ್ದು ಅಂದರೆ ಈಕ್ವಲ್ ನಂಬರ್ ಇಲ್ಲ ಅಂತ. ಎರಡೂ ಥರ ಇರುತ್ತೆ. ಉದಾಹರಣೆಗೆ ನಾನೀಗಾಗಲೇ ಹೇಳಿದೆ, ಪ್ರತಿಯೊಂದು ಶಾಲೆಯಲ್ಲೂ ಕೂಡ 10 ವಿದ್ಯಾರ್ಥಿಗಳನ್ನು, 5 ಜನ ವಿದ್ಯಾರ್ಥಿ, 5 ಜನ ವಿದ್ಯಾರ್ಥಿನಿಯರು, ಏಡೆಡ್ ಸ್ಕೂಲು, ಪುನಃ ಅನ್ಏಡೆಡ್ ಸ್ಕೂಲು, ಪುನಃ ಗೌರ್ಮೆಂಟ್ ಸ್ಕೂಲು, ಪುನಃ ಅದರಲ್ಲಿ ಸೌತ್ನಲ್ಲಿ ಬರುವಂಥದ್ದು. ಹೀಗೆ ಯಾವುದೇ ಸ್ತರವನ್ನು ತೆಗೆದುಕೊಂಡಾಗ ಸಮಾನ ಸಂಖ್ಯೆಯನ್ನು ನಾವು ಗಣನೆಗೆ ತೆಗೆದುಕೊಂಡರೆ, ಉದಾಹರಣೆಗೆ ಇಡೀ ಬೆಂಗಳೂರನ್ನು ತೆಗೆದುಕೊಂಡಾಗ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ ಅಂತ ತೆಗೆದುಕೊಂಡಾಗ ಈಗ ನಮಗೆ ಒಟ್ಟು 5,000 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೇಕು ಅಂದ್ಕೊಡಿ. ಅವಾಗೇನಾಯಿತು? ಈ 5 ವಲಯಗಳಲ್ಲಿ ಒಂದೊಂದು ವಲಯದಲ್ಲೂ ಕೂಡ ಸರಿಯಾಗಿ 1000 ವಿದ್ಯಾರ್ಥಿಗಳನ್ನೇ ಆಯ್ಕೆ ಮಾಡ್ಕೊಳ್ತೇವೆ. ಈಗ ಪುನಃ ಅದರಲ್ಲಿ ಉದಾಹರಣೆಗೆ ನಾರ್ತ್ ಬ್ಯಾಂಗ್ಳೂರ್ 1000 ವಿದ್ಯಾರ್ಥಿಗಳು ಬೇಕು. ಆ ನಾರ್ತ್ ಬ್ಯಾಂಗ್ಳೂರಿನಲ್ಲಿ 3 ಬಗೆಯ ಸ್ಕೂಲ್ಗಳನ್ನ ನೋಡ್ತೇವೆ ನಾವು. ಯಾವುದ್ಯಾವುದು? ಸರ್ಕಾರಿ ಮತ್ತು ಖಾಸಗಿ ಅನುದಾನಿತ, ಅನುದಾನ ರಹಿತ ಅಂತ. ಸೊ 1000ದಲ್ಲಿ 3 ಭಾಗ ಮಾಡಿಕೊಂಡಾಗ ಒಂದೊಂದು ಸ್ಕೂಲ್ನಲ್ಲೂ ಕೂಡ 333 ವಿದ್ಯಾರ್ಥಿಗಳು ನಮಗೆ ಬೇಕು. 333, 333, 334, ಒಂದು ತೊಂದರೆ ಇಲ್ಲ. ಸೊ ಹಾಗಾಗಿ ಸರ್ಕಾರಿ ಶಾಲೆಗಳಿಂದ 333 ಅಥವಾ 334, ಖಾಸಗಿ ಅನುದಾನಿತದಿಂದ 334, ಹಾಗೆಯೇ ಅನುದಾನ ರಹಿತದಿಂದ 334. ಸೊ ಪ್ರತಿ ಶಾಲೆಯಿಂದ ಈಗ ಸಮಾನ ಸಂಖ್ಯೆಯಲ್ಲಿ ಹುಡುಗ ಮತ್ತು ಹುಡುಗಿಯರು ಬೇಕಾಗುತ್ತೆ. ಸೊ ಹಾಗಾಗಿ ಆ 334 ವಿದ್ಯಾರ್ಥಿಗಳನ್ನು ಪುನಃ ಇದು ಸೆಕ್ಸ್ ಅಥವಾ ಜೆಂಡರ್ ಅನ್ನುವಂಥದ್ದು ಡೈಕಾಟಮಸ್, ಅಂದರೆ 2 ಭಾಗ ಮಾಡ್ಕೊಳ್ಬೋದು. ಒಂದು ಹುಡುಗಿ ಇರ್ತಾಳೆ ಅಥವಾ ಹುಡುಗ ಇರ್ತಾನೆ. ಆ 334 ಡಿವೈಡ್ ಮಾಡ್ಕೊಳ್ಬೇಕು 2 ಭಾಗವಾಗಿ. ಸೊ 350 ಅಂದ್ಕೊಳ್ಳಿ, ಅವಾಗ 175, 175. ಸೊ ಈ ರೀತಿ ತೆಗೆದುಕೊಳ್ತೇವೆ. ಸೊ ಹೀಗೆ ಯಾವುದೇ ಸ್ತರವಿರಬಹುದು, ಹಂತವಿರಬಹುದು, ಆ ಪ್ರತಿದರ್ಶದಲ್ಲಿ ಸಮಾನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಾಗ ಅದು ಸಮ ಪ್ರಮಾಣದ ಸ್ತರೀಕೃತ ಪ್ರತಿದರ್ಶ ಅಂತ ಅನಿಸ್ಕೊಳ್ಳುತ್ತೆ. ಕೆಲವು ಸಾರಿ ಅನಿವಾರ್ಯವಾಗಿ ನಮಗೆ ಅವಶ್ಯಕತೆ ಇರತಕ್ಕಂತಹ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ಲಭ್ಯ ಇರೋದಿಲ್ಲ. ಸೊ ಒಂದು ಶಾಲೆಯಲ್ಲಿ 18 ಸಿಗ್ತಾರೆ, ಇನ್ನೊಂದು ಶಾಲೆಯಲ್ಲಿ 20 ಸಿಗ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ತೇವೆ. ಸಂಖ್ಯೆಯ ಪ್ರಮಾಣದಲ್ಲಿ ವ್ಯತ್ಯಾಸವಾಗಿದ್ದರೆ ಆಗ ಅದನ್ನು ಸಮ ಪ್ರಮಾಣವಲ್ಲದ ಸ್ತರೀಕೃತ ಪ್ರತಿದರ್ಶ ಅಂತ ನಾವು ಕರೆಕೊಳ್ತೇವೆ. ಹಾಗೆ ಸ್ನೇಹಿತರೆ, ಇದರ ಅನುಕೂಲಗಳು ನಾನು ಹಾಗೆ ಓದ್ತಾ ಹೋಗ್ತೇನೆ, ಅದರಲ್ಲಿ ಅರ್ಥವಾಗ್ಬೋದು ನಿಮಗೆ. ಯಾದೃಚ್ಛಿಕ ಪ್ರತಿದರ್ಶದ ಆಯ್ಕೆಗೆ ಇದು ಬಹಳ ಸೂಕ್ತವಾದಂಥ ವಿಧಾನವಾಗಿದೆ. ಅಂದರೆ ರ್ಯಾಂಡಮ್ ಸ್ಯಾಂಪ್ಲಿಗೆ ಅತ್ಯಂತ ವಸ್ತುನಿಷ್ಠವಾದಂಥ ವಿಧಾನ ಇದು. ಸಮಷ್ಟಿಯ ಎಲ್ಲ ಲಕ್ಷಣಗಳನ್ನು ಪರಿಗಣಿಸಿ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಂಡಿದ್ದಾಗ ನಮಗೆ ವಸ್ತುನಿಷ್ಠವಾದಂತಹ ಫಲಿತಾಂಶಗಳು ಸಿಗ್ತವೆ ಅನ್ನುವಂಥದ್ದು. ಅದು ಮುಂದಿನ ಪಾಯಿಂಟನ್ನು ಕೂಡ ನೋಡ್ತೇವೆ. ಪ್ರತಿದರ್ಶ ಸಮಾನ ಪ್ರಮಾಣದಲ್ಲಿ ಇದ್ದಾಗ ಉತ್ತಮ ಫಲಿತಾಂಶ ನಮಗೆ ದೊರಕುತ್ತೆ ಅನ್ನುವಂಥದ್ದು, ವಸ್ತುನಿಷ್ಠವಾದ ವಿಧಾನ ಆಗಿದೆ ಅನ್ನುವಂಥದ್ದು. ಹಾಗೆ ಹಿಂದಿನ ಪ್ರತಿದರ್ಶದ ಆಯ್ಕೆ ವಿಧಾನಕ್ಕೆ ಹೋಲಿಸಿದಾಗ ಈ ಒಂದು ವಿಧಾನ ಅತ್ಯಂತ ಸೂಕ್ತವಾಗಿದೆ ಅನ್ನುವಂಥದ್ದು. ಹಾಗೆ ಅನಾನುಕೂಲಗಳು ಇದೆ. ಹೆಚ್ಚು ಸಮಯ ಬೇಕಾಗುತ್ತೆ.
ಹಾಗೆ ಆಯ್ಕೆ ಮಾಡಿಕೊಂಡ ಪ್ರತಿದರ್ಶನವನ್ನು ಮತ್ತೊಂದು ಅಧ್ಯಯನಕ್ಕೆ ಬಳಸೋದಕ್ಕೆ ಅದು ಸಾಧ್ಯ ಆಗೋದಿಲ್ಲ. ಯಾವ ಲಕ್ಷಣವನ್ನು ಆಧರಿಸಿ ನಾವು ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ, ಆಗ ನಾವು ಅದೇ ಲಕ್ಷಣಗಳು ಇಲ್ಲದಲೇ ಇದ್ದಾಗ ಸಂಶೋಧಕನಿಗೆ ಸಹಜವಾಗಿ ಗೊಂದಲ ಉಂಟಾಗುತ್ತೆ, ಆಗ ದೋಷ ಉಂಟಾಗತ್ತೆ. ಸೊ ಇದು ಹಾಗೆ ವ್ಯವಸ್ಥಿತ ಯಾದೃಚ್ಛಿಕ ಪ್ರತಿದರ್ಶ ಅಂತ ನಾವು ನೋಡ್ತೇವೆ. ವ್ಯವಸ್ಥಿತ ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಅನ್ನುವಂಥದ್ದು. ಏನು ಹಾಗಾದರೆ, ಈ ವಿಧಾನದ ಪ್ರತಿದರ್ಶದಲ್ಲಿ ಸಂಶೋಧಕನು ಮೊದಲು ಸಮಷ್ಟಿಯಲ್ಲಿನ ಎಲ್ಲ ಘಟಕಗಳನ್ನು, ಅಂದರೆ ಎನ್ ಅಂತ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಅಂತ, ಆಕಾರಾದಿಯಾಗಿ ಇಲ್ಲವೇ ಬೇರೆ ಬೇರೆ ವಿಧಾನವನ್ನು ಅನುಸರಿಸಿ ಪಟ್ಟಿ ಮಾಡುವನು. ಪ್ರತಿದರ್ಶದ ಗಾತ್ರವನ್ನು ಆಯ್ಕೆ ಮಾಡಿಕೊಳ್ಳುವ ಮೊದಲು ಪಟ್ಟಿಯಲ್ಲಿನ ಪ್ರಥಮ ಘಟಕವನ್ನು ಯಾದೃಚ್ಛಿಕವಾಗಿ ತೆಗೆದುಕೊಂಡು ನಂತರದಲ್ಲಿ ಒಂದು ನಿರ್ದಿಷ್ಟ ಮಾನದಂಡವನ್ನು ಅನುಸರಿಸಿ ಇತರ ಘಟಕಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿ ಒಂದು ಉದಾಹರಣೆಯ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈಗ ನಾನು ವಿದ್ಯಾರ್ಥಿಗಳ ಸೋಷಿಯೋ ಇಕನಾಮಿಕ್ ಸ್ಟೇಟಸ್, ಸಾಮಾಜಿಕ ಆರ್ಥಿಕ ಒಂದು ಸ್ಥಿತಿಗತಿಗಳನ್ನು ನಾನು ಅಧ್ಯಯನ ಮಾಡಬೇಕಾಗಿದೆ. ಈಗ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗೂ ಮತ್ತು ಆ ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳಿಗೂ ಏನಾದರೂ ಸಂಬಂಧ ಇದೆಯಾ? ಅಕಸ್ಮಾತ್ ಸಂಬಂಧ ಇದ್ದರೆ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ನಾವು ಉತ್ತಮಪಡಿಸಿದ್ರೆ ಅದರಿಂದಾಗಿ ಶೈಕ್ಷಣಿಕ ಸಾಧನೆಯಲ್ಲಿ ಒಂದು ಹೆಚ್ಚುಗಾರಿಕೆ ತೋರಿಸ್ಬೋದಾ ಅನ್ನುವಂಥ ನಾನು ಸಂಶೋಧನೆಯನ್ನು ಮಾಡುವಾಗ ನಾನು ಆಯ್ಕೆ ಮಾಡ್ಕೊಳ್ತೀನಿ. ಯಾರು ಉದಾಹರಣೆಗೆ SSLC ವಿದ್ಯಾರ್ಥಿಗಳು, ಅದರಲ್ಲಿ ಪುನಃ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್, ಏಡೆಡ್ ಸ್ಕೂಲ್ ಸ್ಟೂಡೆಂಟ್ಸ್, ಅನ್ಏಡೆಡ್ ಸ್ಕೂಲ್ ಸ್ಟೂಡೆಂಟ್ಸ್ ಅಂತ ಸರ್ಕಾರಿ, ಸರ್ಕಾರೇತರ ಅಥವಾ ಅನುದಾನ ರಹಿತ. ಅದರಲ್ಲಿ ಪುನಃ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ನೋಡಿದಾಗ ಅರ್ಬನ್ ಆ್ಯಂಡ್ ರೂರಲ್, ಅಂದರೆ ನಗರ ಪ್ರದೇಶದಲ್ಲಿರತಕ್ಕಂತಹ ಸಾಮಾಜಿಕ ಆರ್ಥಿಕ ಸ್ಥಿತಿ ಜನರಲ್ಲಿ ಬೇರೆ ಬೇರೆ ಇರ್ಬೋದು, ಹಾಗೆ ಗ್ರಾಮೀಣ ಪ್ರದೇಶದಲ್ಲಿರತಕ್ಕಂಥ ಜನರಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತಿ ಬೇರೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಾನು ಅರ್ಬನ್ ಆ್ಯಂಡ್ ರೂರಲ್, ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ಅಂತ ಡಿವೈಡ್ ಮಾಡ್ಕೊಳ್ತೇನೆ. ಪುನಃ ನಗರ ಪ್ರದೇಶದಲ್ಲಿ ನಾನು ಸೋಷಿಯೋ ಇಕನಾಮಿಕ್ ಸ್ಟೇಟಸ್ನ ನೋಡುವಾಗ ಅಂದರೆ ಅದರಲ್ಲಿ ಪೇರೆಂಟ್ಸ್ಗಳನ್ನ ತೆಗೆದುಕೊಳ್ತೇವೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಪೋಷಕರ ಸ್ಥಿತಿಗತಿಗಳನ್ನು ನಾವು ನೋಡ್ತೇವೆ. ಯಾಕೆಂದರೆ ವಿದ್ಯಾರ್ಥಿಗಳಷ್ಟೇ, ಅವರಿಗೆ ಈ ಅಂಶಗಳನ್ನು ನಾವು ಪರಿಗಣಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ವಾಟ್ ಈಸ್ ದಿ ಎಜುಕೇಷನಲ್ ಲೆವೆಲ್ ಆಫ್ ಪೇರೆಂಟ್ಸ್, ವಿದ್ಯಾರ್ಥಿಗಳ ಪೋಷಕರ ಶೈಕ್ಷಣಿಕ ಮಟ್ಟ ಏನು, ಅದು ಒಂದು ನೋಡಿ. ಇಲ್ಲೆಲ್ಲ ಡಿವೈಡ್ ಆಗ್ತಾ ಇದೆ, ನೀವು ನೋಡ್ತಾ ಇದ್ದೀರಿ, ಅದನ್ನು ವ್ಯವಸ್ಥಿತವಾಗಿ ಡಿವೈಡ್ ಮಾಡ್ತಾ ಇದ್ದೇವೆ. ಹಾಗೆ ಅವರ ಆರ್ಥಿಕ ಸ್ಥಿತಿ ಹೇಗಿದೆ, ಆ್ಯನ್ಯುಯಲ್ ಇನ್ಕಮ್, ವಾರ್ಷಿಕ ವರಮಾನ ಹೇಗಿದೆ, ಮತ್ತು ಯಾವ ರೀತಿಯ ವೃತ್ತಿಯಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಸೊ ಎಜುಕೇಷನಲ್ ಲೆವೆಲ್, ಪ್ರೊಫೆಷನಲ್ ಲೆವೆಲ್ ಆ್ಯಂಡ್ ಇನ್ಕಮ್ ಲೆವೆಲ್, ಈ ಮೂರನ್ನು ತೆಗೆದುಕೊಳ್ತೇವೆ. ಸೊ ಹಾಗೆ ತೆಗೆದುಕೊಂಡಾಗ ನಾವು ವ್ಯವಸ್ಥಿತವಾಗಿ ನಾವು ಪ್ರತಿದರ್ಶನವನ್ನು ಯಾದೃಚ್ಛಿಕವಾಗಿ ನಾವು ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಎ ಸಿಸ್ಟಮ್ಯಾಟಿಕಲಿ ಡನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ಇವ್ರಿಗೂ ಕೂಡ ಅನುಕೂಲಗಳು ಅಥವಾ ಅನಾನುಕೂಲಗಳು ಎರಡೂ ಇದ್ದೇ ಇರುತ್ತೆ. ಇವೆಲ್ಲ ಬೈ ಆ್ಯಂಡ್ ಲಾರ್ಜ್ ನೋಡಿದಾಗ ಆಲ್ಮೋಸ್ಟ್ ಆಲ್ ಸೇಮ್ ಇದೆ. ಇದು ಅತ್ಯಂತ ಸುಲಭ ಮತ್ತು ಸರಳ ವಿಧಾನ, ಹಣ ಮತ್ತು ಶ್ರಮದ ದೃಷ್ಟಿಯಿಂದ ಹೆಚ್ಚು ದುಬಾರಿ ಅಲ್ಲ. ಇದು ಇಡೀ ಸಮುದಾಯವನ್ನು ಅದು ಸೂಕ್ತವಾಗಿ ಪ್ರತಿನಿಧಿ ಮಾಡುತ್ತೆ, ಹಾಗೆ ನಿರೀಕ್ಷಿತ ಫಲಿತಾಂಶವನ್ನು ಕೂಡ ಅದು ಕೊಡುತ್ತೆ. ಹಾಗೆ ಒಂದು ಅನಾನುಕೂಲ ಏನಪ್ಪ ಅಂತ ಅಂದರೆ ಸಮಷ್ಟಿಯ ಸಂಪೂರ್ಣ ಚಿತ್ರಣ ಮತ್ತು ಪ್ರತಿ ಘಟಕದ ಮಾಹಿತಿ ಸಂಶೋಧನೆಗೆ ಕೆಲವು ಬಾರಿ ಆಗೋದಿಲ್ಲ ಇದು ಅನ್ನುವಂಥದ್ದು. ಈಗ 4ನೇದು ಗುಚ್ಛ ಪ್ರತಿದರ್ಶ ಅನ್ನುವಂಥದ್ದು. ಗುಚ್ಛ ಅಂದರೆ ಕ್ಲಸ್ಟರ್ ಅಂತ, ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ಗುಚ್ಛ ಪ್ರತಿದರ್ಶ, ಒಟ್ಟು ಸಮಷ್ಟಿಯನ್ನು ನಾವು ತೆಗೆದುಕೊಂಡು ಚಿಕ್ಕ ಚಿಕ್ಕ ಗುಂಪುಗಳನ್ನಾಗಿ ವಿಂಗಡಿಸಿ ಅನೇಕ ಗುಂಪುಗಳಲ್ಲಿ ಒಂದನ್ನು ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿಕೊಳ್ತೇವೆ. ಇದು ಹೆಚ್ಚು ಕಡಿಮೆ ಸರಳ ಯಾದೃಚ್ಛಿಕ ಪ್ರತಿದರ್ಶದ ಪ್ರತಿರೂಪ ಅಷ್ಟೇನೆ. ಉದಾಹರಣೆಗೆ ಈಗ ವಿಶೇಷ ಚೈತನ್ಯವುಳ್ಳ ಮಕ್ಕಳನ್ನು ನಾನು ನನ್ನ ಸಂಶೋಧನೆಗೆ ಪರಿಗಣನೆ ಮಾಡಿಕೊಳ್ಬೇಕು ಅಂದ್ಕೊಳ್ಳಿ. ಅಂದರೆ ಚಿಲ್ಡ್ರನ್ ವಿತ್ ಸ್ಪೆಷಲ್ ಎಬಿಲಿಟೀಸ್, ಮೊದಲೆಲ್ಲ ಅವ್ರಿಗೆ ದೋಷಗಳು ಅಂತ ನಾವು ಕರಿತಾ ಇದ್ವಿ. ಹಾಗೆ ಚಾಲೆಂಜ್ಡ್ ಚಿಲ್ಡ್ರನ್ ಅಂತ ಕರಿತೀವಿ, ಸವಾಲಾತ್ಮಕ ಮಕ್ಕಳು ಅಂತ ಹೇಳಿ. ಈಗ ಸಾಂವಿಧಾನಿಕವಾಗಿ ಈ ಪದಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಅನ್ನೋ ದೃಷ್ಟಿಯಿಂದ ನಾನೀಗ ವಿಶೇಷ ಸಾಮರ್ಥ್ಯವನ್ನು ಒಳಗೊಂಡಿರತಕ್ಕಂಥ ವಿದ್ಯಾರ್ಥಿಗಳು ಅಂತ ನಾವು ಕರಿತೇವೆ. ಈ ವಿಶೇಷ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡಾಗ ನಾವು ಪುನಃ ಅವರನ್ನು ನಾವು ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ಕೊಳ್ಬೋದು. ಯಾವ ಥರ ಮಾಡ್ಕೊಳ್ಬೋದು? ದೃಷ್ಟಿದೋಷ ಇರತಕ್ಕಂಥ ಮಕ್ಕಳನ್ನು ನಾವು ದೃಷ್ಟಿ ಸವಾಲು ಅಥವಾ ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಸಾಮರ್ಥ್ಯವುಳ್ಳ ಮಕ್ಕಳನ್ನು ನಾವು ಪರಿಗಣಿಸಿಕೊಂಡಾಗ ಅವ್ರದ್ದೇ ಒಂದು ಗುಂಪಾಗುತ್ತೆ. ಹಾಗೆ ಶ್ರವಣ ದೋಷ, ಶ್ರವಣ ಸವಾಲು ಅಥವಾ ಶ್ರವಣ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ವಿಶೇಷ ಸಾಮರ್ಥ್ಯಗಳನ್ನು ಒಳಗೊಂಡಿರತಕ್ಕಂಥ ಮಕ್ಕಳು ಇನ್ನೊಂದು ಗುಂಪು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಭೌತಿಕವಾಗಿ ಅಥವಾ ದೈಹಿಕವಾಗಿ ಅವರು ಏನು ಸ್ಥಿತಿಯಲ್ಲಿ ಇರೋದಿಲ್ವಲ್ಲ ಅಂಥ ವಿದ್ಯಾರ್ಥಿಗಳ ಒಂದು ಗುಂಪು. ಸೊ ಅದು ಒಂದು. ಹಾಗೆಯೇ ಮಾನಸಿಕವಾಗಿ ಸದೃಢವಾಗಿಲ್ಲದೆ ಇರುವಂಥವ್ರು, ಮಾನಸಿಕ ತೊಂದರೆ ಇರುವಂಥವ್ರು, ಅವ್ರದ್ದೊಂದು ಗುಂಪು. ಹೀಗೆ ಇಡೀ ಸಮಷ್ಟಿಯನ್ನು ನಾವು ತೆಗೆದುಕೊಂಡು ಸಣ್ಣ ಸಣ್ಣ ಗುಂಪುಗಳನ್ನಾಗಿ ಮಾಡ್ಕೊಳ್ತೇವೆ. ಸೊ ಪ್ರತಿ ಗುಂಪಿನಿಂದ ಪುನಃ ನಾವು ಕೆಲವರನ್ನ ಆಯ್ಕೆ ಮಾಡ್ಕೊಳ್ತೇವೆ. ಇದು ಗುಚ್ಛ, ಕ್ಲಸ್ಟರ್ ಅಂತ.
ನಾನು ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂತಂದರೆ, ಕರ್ನಾಟಕ ರಾಜ್ಯದ ಈ CRPs ಆ್ಯಂಡ್ BRPs ಅಂತ, ಬ್ಲಾಕ್ ರಿಸೋರ್ಸ್ ಪರ್ಸನ್ಸ್ ಅಂದರೆ ವಲಯ ಸಂಪನ್ಮೂಲ ವ್ಯಕ್ತಿಗಳು, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಗುಚ್ಛ ಸಂಪನ್ಮೂಲ ವ್ಯಕ್ತಿಗಳು ಅಂಥೇಳಿ. ಹಾಗೆ ನೋಡಿಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಶೈಕ್ಷಣಿಕ ವಲಯಗಳಿವೆ, ಒಂದೊಂದು ವಲಯ ಒಂದೊಂದು ಗುಚ್ಛ ಆಯಿತು. ಆ ವಲಯದಲ್ಲಿ ಬರತಕ್ಕಂಥ ತಾಲೂಕುಗಳು ಯಾವುದ್ಯಾವುದು, ಪ್ರತಿಯೊಂದು ತಾಲೂಕು ಒಂದು ಗುಚ್ಛ ಆಯಿತು. ಆ ತಾಲೂಕಿನಲ್ಲಿ ಎಷ್ಟು ಪುನಃ ಉಪವಲಯಗಳಿವೆ, ಅದು ಮತ್ತೊಂದು ಗುಚ್ಛ ಆಯಿತು. ಅದರಲ್ಲಿ ಬರತಕ್ಕಂಥ ಹೈಸ್ಕೂಲ್ಗಳು ಯಾವುದು, ಅದೊಂದು ಗುಚ್ಛ ಆಯಿತು. ಅದರಲ್ಲಿ ಸಬ್ಜೆಕ್ಟ್ಗಳು ಯಾವುದ್ಯಾವುದು, ಅದು ಮತ್ತೊಂದು ಗುಚ್ಛ ಆಯಿತು. ಹೀಗೆ ಗುಚ್ಛ ಪ್ರತಿದರ್ಶ ಅಂತ ಅಂದರೆ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಇಡೀ ಸಮಷ್ಟಿಯನ್ನು ಚಿಕ್ಕ ಚಿಕ್ಕ ಗುಂಪು ಮಾಡಿಕೊಂಡು ಹಾಗೆ ವಿಂಗಡಿಸಿದಂತಹ ಪ್ರತಿಯೊಂದು ಗುಂಪಿನಿಂದ ಒಬ್ಬರನ್ನು ಇಬ್ಬರನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಜನರನ್ನು ತೆಗೆದುಕೊಂಡಾಗ ಅದನ್ನು ನಾವು ಗುಚ್ಛ ಪ್ರತಿದರ್ಶ ಅಂತ ನಾವು ಕರಿತೇವೆ. ಇದು ನಾನೀಗಾಗಲೇ ಹೇಳಿದ ಹಾಗೆ ಆಲ್ಮೋಸ್ಟ್ ಲೈಕ್ ಯಾದೃಚ್ಛಿಕ ಪ್ರತಿದರ್ಶ ಅಂತ, ಅಂದರೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ನ ನಾವು ತೆಗೆದುಕೊಳ್ತೇವೆ ಅಂತ ಹೇಳಿ. ಈ ವಿಧಾನದಲ್ಲಿ ಪ್ರತಿದರ್ಶ ವ್ಯಕ್ತಿಗತವಾಗಿರದೆ ಗುಚ್ಛ ರೂಪದಲ್ಲಿರುತ್ತದೆ. ಇಡೀ ಕ್ಲಸ್ಟರ್ ಅಂತ ತೆಗೆದುಕೊಳ್ತೇವೆ, ಒಂದೊಂದು ವ್ಯಕ್ತಿಯನ್ನು ನಾವು ಇಂಡಿವಿಜುವಲಾಗಿ ತೆಗೆದುಕೊಳ್ಳೋದಿಲ್ಲ ಅಂತ. ಹಾಗೆ ಅನುಕೂಲಗಳನ್ನ ತೆಗೆದುಕೊಂಡಾಗ ಈ ಬಗೆಯ ಪ್ರತಿದರ್ಶ ಸಮಷ್ಟಿಯನ್ನು ಉತ್ತಮವಾಗಿ ಪ್ರತಿನಿಧಿಸುತ್ತದೆ. ಹಾಗೆ ಅಭ್ಯರ್ಥಿಯ ಬದಲಿಗೆ ಮತ್ತೊಬ್ಬ ಅಭ್ಯರ್ಥಿಯನ್ನು ತಕ್ಷಣದಲ್ಲಿ ಬದಲಿಸೋದಕ್ಕೆ ಅವಕಾಶ ಇರುತ್ತೆ. ಈಗ ಒಂದು ಕ್ಲಸ್ಟರ್ ತೆಗೆದುಕೊಳ್ತೀವಪ್ಪ, ಯಾರೊಬ್ಬ ವ್ಯಕ್ತಿ ಬರಲಿಲ್ಲ ಏನು ಎಕ್ಸಾಮಿನೇಷನ್ ಮಾಡಿದಾಗ ಅಥವಾ ನಾವು ಸಂಶೋಧನೆ ಕೈಗೊಂಡಾಗ, ಅದ್ರ ಬದಲಾಗಿ ಅದೇ ಒಂದು ಗುಚ್ಛದಲ್ಲಿರತಕ್ಕಂಥ ಮತ್ತೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡ್ಕೊಳ್ತೇವೆ. ಯಾಕೆಂದರೆ ಒಂದು ಗುಚ್ಛದಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಎಲ್ಲ ರೀತಿಯ ಗುಣಲಕ್ಷಣಗಳು ಸಮರೂಪದಲ್ಲಿ ಇರ್ತವೆ ಅನ್ನುವಂಥದ್ದು. ಪ್ರತಿದರ್ಶದ ಆಯ್ಕೆ ಅತ್ಯಂತ ಸರಳವಾಗಿರುತ್ತೆ. ಆರ್ಥಿಕವಾಗಿ ಇದು ಮಿತವ್ಯಯಕಾರಿ, ಹೆಚ್ಚು ಪ್ರಾಯೋಗಿಕವಾದದ್ದು, ಅಂದರೆ ಪ್ರಾಕ್ಟಿಕಲಿ ಇಟ್ ಈಸ್ ಮೋಸ್ಟ್ ಫೀಸಿಬಲ್. ಶ್ರಮದ ಉಳಿತಾಯ ತುಂಬ ಆಗುತ್ತೆ. ಈ ಎಲ್ಲ ಗುಣಲಕ್ಷಣಗಳನ್ನು ನಾವು ಅನುಕೂಲಗಳು ಅಂತ ಪರಿಗಣಿಸ್ತೇವೆ. ಹಾಗೆ ಕೆಲವು ಅನಾನುಕೂಲಗಳು ಸಂಭವಿಸ್ತವೆ. ಏನಪ್ಪ ಅಂತಂದರೆ ಪ್ರತಿದರ್ಶದ ದೋಷದ ಮಟ್ಟ ಅಧಿಕವಾಗಿರುತ್ತೆ ಅನ್ನೋಂಥದ್ದು, ಅಂದರೆ ಸ್ಯಾಂಪ್ಲಿಂಗ್ ಎರರ್ ಅಂತ ನಾವು ಕರಿತೇವೆ. ಅದು ಉನ್ನತ ಹಂತದ ಶೈಕ್ಷಣಿಕ ಸಂಶೋಧನೆಗಳಲ್ಲಿ ಚರ್ಚೆಗೆ ಒಳಪಡತಕ್ಕಂಥ ಅಂಶ ಅದು. ಹಾಗೆ ಪ್ರಾತಿನಿಧ್ಯತೆಯ ಅವಕಾಶ ಕಡಿಮೆ ಇರ್ಬೋದು. ಘಟಕಗಳ ಸಂಖ್ಯೆ ನಿರ್ದಿಷ್ಟವಾಗಿರೋದಿಲ್ಲ. ಪ್ರತಿದರ್ಶದ ಘಟಕ ಇದರಲ್ಲಿ ಒಳಗೊಳ್ಳೋದಕ್ಕೆ ಸ್ವಲ್ಪ ಏನಾಗುತ್ತೆ ಅಂದರೆ ಸಾಧ್ಯ ಆಗದಲೇ ಇರ್ಬೋದು. ಅಂಥ ಸಂದರ್ಭಗಳಲ್ಲಿ ನಾವು ಬೇರೆ ಬೇರೆ ಮೆಥಡ್ಗಳನ್ನು ನಾವು ಬಳಕೆ ಮಾಡ್ಕೊಳ್ತೇವೆ ಅನ್ನುವಂಥದ್ದು. ಹಾಗೆ ಐದನೇದು ಅಥವಾ ಮುಂದಿನದ್ದು ಬಹುಸ್ತರ ಅಥವಾ ಬಹು ಹಂತದ ಪ್ರತಿದರ್ಶ ಅಂತ ನಾವು ಕರಿತೇವೆ. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತ ಅನ್ನುವಂಥದ್ದು. ಏನು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತ ಅಂದರೆ, ಈಗ ಉದಾಹರಣೆಯನ್ನು ತೆಗೆದುಕೊಳ್ಳೋಣ, ಅಥವಾ ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ಒಂದು ವ್ಯಾಖ್ಯಾನವನ್ನು ನೋಡಿಕೊಂಡು ಆಮೇಲೆ ಅರ್ಥವನ್ನು ಪಡ್ಕೊಳ್ಳೋದಕ್ಕೆ ಹೋಗೋಣ. ಸಂಶೋಧನೆಯನ್ನು ವ್ಯಾಪಕವಾಗಿ ಅಧ್ಯಯನ ಮಾಡುವ ದೃಷ್ಟಿಯಿಂದ ಗರಿಷ್ಠ ಮಟ್ಟದ ಸಮೀಕ್ಷೆಗಳಲ್ಲಿ ಈ ವಿಧಾನವನ್ನು ಬಳಕೆ ಮಾಡಲಾಗುವುದು ಅನ್ನುವಂಥದ್ದು. ಏನು ಹಾಗಂದರೆ, ಇತರ ವಿಧಾನಗಳಲ್ಲಿ ಕೇವಲ ಒಂದೇ ಹಂತದಲ್ಲಿ ಪ್ರತಿದರ್ಶದ ಆಯ್ಕೆ ಇದ್ದರೆ, ಇಲ್ಲಿ ವಿವಿಧ ಹಂತಗಳಲ್ಲಿ ಪ್ರತಿದರ್ಶನವನ್ನು ನಾವು ಆಯ್ಕೆ ಮಾಡ್ಕೊಳ್ತೇವೆ. ಆಗ ವಸ್ತುನಿಷ್ಠವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಳ್ತೇವೆ ಅನ್ನುವಂಥದ್ದು. ನಾನೀಗಾಗಲೇ ಇದನ್ನು ನಾನು ಹೇಳಿದ್ದೇನೆ. ಏನದು, ಅದೇ ಉದಾಹರಣೆ ತೆಗೆದುಕೊಂಡ್ರೆ ಪುನಃ ನಿಮಗೆ ಅರ್ಥವಾಗುತ್ತೆ ನಂತು. ಈಗ ಮೈಸೂರನ್ನು ತೆಗೆದುಕೊಳ್ಳೋಣ. ಮೈಸೂರಿನಲ್ಲಿ 3 ವಲಯಗಳನ್ನ ನೋಡ್ತೇವೆ, 3 ರೀಜನ್ಸ್. ಮೈಸೂರು ಸೌತ್, ಮೈಸೂರು ನಾರ್ತ್, ಮೈಸೂರು ಸೆಂಟ್ರಲ್ ಅಂತ. ನಗರ, ಕೇಂದ್ರ, ಹಾಗೆ ಉತ್ತರ, ದಕ್ಷಿಣ. ನಗರದಲ್ಲಿ ಉತ್ತರ ಮತ್ತು ದಕ್ಷಿಣ, ಹಾಗೆ ಗ್ರಾಮೀಣ, 3 ವಲಯಗಳನ್ನ ನೋಡ್ತೇವೆ. ಪುನಃ 3ರಲ್ಲಿ ಉಪವಲಯಗಳನ್ನ ಕಾಣ್ತೇವೆ ನಾವು. ರೀಜನ್ 1, ವಲಯ 1, ವಲಯ 2, ವಲಯ 3 ಅನ್ನುವಂಥದ್ದನ್ನು ನೋಡ್ತೇವೆ. ಸೊ ಸೌತ್ನಲ್ಲಿ 3, ರೂರಲ್ನಲ್ಲಿ 3, ನಾರ್ತಲ್ಲಿ 3 ಅಂತ ತೆಗೆದುಕೊಳ್ತೇವೆ. ಪುನಃ ಅದರಲ್ಲಿ ಪ್ರೈವೇಟ್ ಅನ್ಏಡೆಡ್ಡು, ಪ್ರೈವೇಟ್ ಏಡೆಡ್ಡು ಅಥವಾ ಗೌರ್ನಮೆಂಟ್ ಅಂತ ತೆಗೆದುಕೊಳ್ತೇವೆ. ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ನಾವು ಪ್ರತಿದರ್ಶನವನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಹೋಗ್ತೇವೆ. ಇದನ್ನು ನಾವು ಬಹುಸ್ತರ ಅಥವಾ ಬಹು ಹಂತದ ಪ್ರತಿದರ್ಶ ಅಂತ ನಾವು ಕರಿತೇವೆ. ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತ ಹೇಳಿ. ಹಾಗೆ ಅನುಕೂಲಗಳನ್ನ ನೋಡಿದಾಗ ಶೀಘ್ರವಾಗಿ ಫಲಿತಾಂಶವನ್ನು ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಈ ವಿಧಾನ ಹಿಂದಿನ ವಿಧಾನಗಳಿಗಿಂತ ಹೆಚ್ಚು ಸುಧಾರಿತವಾಗಿದೆ. ಇಡೀ ಸಮಷ್ಟಿಯನ್ನು ಅದು ಪ್ರತಿನಿಧಿಸುತ್ತದೆ. ಹಣ ಮತ್ತು ಶ್ರಮ ಸಂಪನ್ಮೂಲಗಳನ್ನು ನೋಡಿಕೊಂಡಾಗ ಮಿತವ್ಯಯಕಾರಿ. ಯಾದೃಚ್ಛಿಕವಾಗಿ ಪ್ರತಿದರ್ಶನವನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲದೇ ಇದ್ದಾಗ ಈ ಒಂದು ವಿಧಾನವನ್ನು ನಾವು ಬಳಕೆ ಮಾಡ್ಕೊಳ್ತೇವೆ. ಹಾಗೆ ಅನಾನುಕೂಲಗಳು ಕೂಡ ಕೆಲವು ಇದ್ದೇ ಇರುತ್ತದೆ. ಸಂಶೋಧಕನು ಇಲ್ಲಿ ಒಂದು ಪರಿವರ್ತಕ್ಕಿಂತ ಹೆಚ್ಚು ಪರಿವರ್ತಗಳನ್ನು ನಿಯಂತ್ರಣ ಮಾಡೋದು ಕಷ್ಟ. ಈಗ ಸಿಂಗಲ್ ವೇರಿಯಬಲ್ ರಿಸರ್ಚ್, ಮಲ್ಟಿ ವೇರಿಯಬಲ್ ರಿಸರ್ಚ್ ಅಂತ ನಾವು ಕರಿತೇವೆ. ವೇರಿಯಬಲ್ ಅಂದರೆ ಅಂತ ಮುಂದಿನ ಒಂದು ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಬೇರೆ ಬೇರೆ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಾಗ ಹೆಚ್ಚು ಅಂಶಗಳು, ಚರಗಳು ಅಥವಾ ಚಲಕಗಳು, ಪರಿವರ್ತಗಳು ಇದ್ದರೆ ಈ ಒಂದು ಟೆಕ್ನಿಕನ್ನು ನಾವು ಯೂಸ್ ಮಾಡೋದು ಕಷ್ಟವಾಗುತ್ತೆ. ಟ್ರೂ ರೆಪ್ರೆಸೆಂಟೇಟಿವ್ನೆಸ್ ಆಗೋದಿಲ್ಲ ಅಂತ ಅನ್ನುವಂಥದ್ದು. ಹಾಗೆ ವಿವಿಧ ಹಂತಗಳಲ್ಲಿ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಳುವುದರಿಂದ ಸಾಕಷ್ಟು ದೋಷಗಳು ಕಂಡುಬರ್ತವೆ. ಹಂತಗಳು ಜಾಸ್ತಿ ಆದಷ್ಟು ದೋಷಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸರಳ ರೂಪದ ಪ್ರತಿದರ್ಶದ ವಿನ್ಯಾಸಗಳನ್ನು ಬಳಸಲು ಕೂಡ ಸಾಧ್ಯ ಆಗುವುದಿಲ್ಲ.
ಇದು ತೀರಾ ಸಂಕೀರ್ಣವಾದಂಥ ವಿಧಾನ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೂ ಸರಳವಾದ ರೂಪದಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ಬೋದು, ತೊಂದರೆ ಏನೂ ಇಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ರಿಸರ್ಚ್ ದಟ್ ಯು ಆರ್ ಡೂಯಿಂಗ್. ಯಾವ ರೀತಿಯ ಸಮಸ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ, ಸಮಷ್ಟಿಯ ಗಾತ್ರ ಎಷ್ಟಿದೆ, ಪ್ರತಿದರ್ಶ ಎಷ್ಟಿರಬೇಕು, ಯಾವ ಸಂದರ್ಭದಲ್ಲಿ ಯಾವ ವಿಚಾರದ ಬಗ್ಗೆ ನಾವು ಯಾರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗಿದೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಇದು ಸಂಕೀರ್ಣ ಅನಿಸುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ತಂತ್ರಗಳನ್ನು, ಸಾಧನಗಳನ್ನು ಬಳಕೆ ಮಾಡಿಕೊಂಡು ಈ ಸಂಕೀರ್ಣತೆಯನ್ನು ಸುಲಭ ಮಾಡ್ಕೊಂಡಿದ್ದೇವೆ ಅಂತ ನಿಮಗೆ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಸಂಶೋಧಕನು ತನಗೆ ಬೇಕಾದ ವ್ಯಕ್ತಿಗಳನ್ನು ಇಲ್ಲಿ ತೆಗೆದುಕೊಳ್ಳೋದ್ರ ಸಾಧ್ಯತೆ ಇದೆ. ಈಗ ಪ್ರತಿ ಸ್ತರದಲ್ಲೂ ಕೂಡ ನಾವು ಈಗ ಮಲ್ಟಿ ಸ್ಟೇಜ್ ಹೋದಾಗ ಸಂಖ್ಯೆ ಕಡಿಮೆ ಆಯಿತು ಅಂದ್ಕೊಳ್ಳಿ, ಅದು ನಮಗೆ ಬೇಕಾದವ್ರನ್ನ ತೆಗೆದುಕೊಂಡ್ಬಿಡ್ತೀವಿ ಇವಾಗ. ಸೊ ಅಂಥ ಸಂದರ್ಭದಲ್ಲಿ ದೋಷ ಉಂಟಾಗತಕ್ಕಂಥ ಸಂಭವನೀಯತೆ ಹೆಚ್ಚಾಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ಸಂಭವನೀಯ ಪ್ರತಿದರ್ಶ ತಂತ್ರಗಳನ್ನು ನೋಡಿದ್ವಿ, ಅಂದರೆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಟೆಕ್ನಿಕ್, ಪ್ರಾಬಬಲ್ ಸ್ಯಾಂಪಲ್ಸ್ ಅಂತ ಹೇಳಿ. ಈಗ ಅಸಂಭವನೀಯ, ಅದು ವಿರುದ್ಧವಾದಂಥ ಅರ್ಥ ಅಷ್ಟೇ, ಬೇರೆ ಏನೂ ಇಲ್ಲ. ಸಂಭವನೀಯ ಪ್ರತಿದರ್ಶದಲ್ಲಿ ಏನಾಗ್ತಾ ಇತ್ತು, ಸಮಷ್ಟಿಯ ಪ್ರತಿಯೊಂದು ಘಟಕಕ್ಕೂ ಕೂಡ ಸಮಾನವಾದ ಸ್ವಾತಂತ್ರ್ಯ ಮತ್ತು ಸಮಾನವಾದಂತಹ ಆಯ್ಕೆಗೊಳ್ಳುವ ಸಂಭವನೀಯತೆ ಇತ್ತು. ನಾಣ್ಯ ಚಿಮ್ಮಿಸುವಿಕೆಯ ಮೂಲಕ ಅಥವಾ ಲಾಟರಿಯ ಮೂಲಕ ನಾವು ಅನಿವಾರ್ಯವಾಗಿ ಸಮಷ್ಟಿಯಿಂದ ಪ್ರತಿದರ್ಶನವನ್ನು ನಾವು ಸಂಖ್ಯೆಯನ್ನು ಗಣನೀಯವಾಗಿ ಇಡಿಸ್ಕೊಂಡು ನಾವು ಸಂಶೋಧನೆಯನ್ನು ಮಾಡಿದ್ವಿ. ಸೊ ಅವಕಾಶಗಳು ಆಯ್ಕೆಗೊಳ್ಳೋದಕ್ಕೆ ಸಮಾನವಾಗಿತ್ತು. ಆದರೆ ಇಲ್ಲಿ ಅಸಂಭವನೀಯ ಪ್ರತಿದರ್ಶದಲ್ಲಿ ಕೆಲವು ವಿಧಾನಗಳು ನಾವು ನೋಡ್ತೇವೆ. ಸಮಾನತೆ ಈ ಅವಕಾಶ ಅಥವಾ ಒಳಗೊಳ್ಳುವಿಕೆಗೆ ಅವಕಾಶ ಏನಿದೆ ಅದು ಕಡಿಮೆ ಇರುತ್ತೆ ಅಥವಾ ಬದಲಾವಣೆ ಆಗ್ಬೋದು ಅಂಥೇಳಿ. ಸೊ ಇಲ್ಲಿ ಸಂಶೋಧಕನು ತನಗಿಷ್ಟ ಬಂದ ಪ್ರತಿದರ್ಶನವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇರುತ್ತೆ. ಇಲ್ಲೇ ನಮಗೆ ಈ ಆಬ್ಜೆಕ್ಟಿವಿಟಿ ಅಥವಾ ವಸ್ತುನಿಷ್ಠತೆ ಕಡಿಮೆ ಆಯಿತು ಅನ್ನುವಂಥದ್ದು ಬರುತ್ತೆ. ಇಂತಹ ಪ್ರತಿದರ್ಶಗಳ ಘಟಕಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಂಶೋಧಕನ ತೀರ್ಮಾನವೇ ಅಂತಿಮ. ನನಗೆ ಈಗ ಉದಾಹರಣೆಗೆ ನಾನು ಯಾವುದೋ ಒಂದು ರಿಸರ್ಚ್ ಮಾಡಬೇಕು, B.Ed ಕಾಲೇಜಿನ ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ಅಂದ್ಕೊಳ್ಳಿ, ನನಗೆ ಬೇರೆ ಬೇರೆ ಕಡೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಗರ ಪ್ರದೇಶದಲ್ಲಿರೋ B.Ed ಕಾಲೇಜುಗಳಲ್ಲಿ ನಾನು ತೆಗೆದುಕೊಳ್ತೇನೆ, ಅಥವಾ ಇಂಥ B.Ed ಕಾಲೇಜು ನನಗೆ ತುಂಬ ಪರಿಚಯ ಇದ್ದೆ, ಅಲ್ಲಿರ್ತಕ್ಕಂಥ ಟೀಚರ್ಸ್ ನನಗೆ ಚೆನ್ನಾಗಿ ಗೊತ್ತಿದ್ದಾರೆ, ಭಾಳ ಸುಲಭವಾಗಿ ಸಂಶೋಧನೆ ಮಾಡ್ಕೊಳ್ಬೋದು ಅಂತ ಹೇಳ್ಕೊಂಡು ನನಗೆ ಆ ಕಾಲೇಜ್ ಬೇಡ, ಈ ಕಾಲೇಜ್ ಬೇಕು, ಈ ವಲಯ ಬೇಡ, ಆ ವಲಯ ಬೇಕು, ಅಥವಾ ಇಂಥ ವ್ಯಕ್ತಿಗಳು ಬೇಡ, ಇಂಥ ವ್ಯಕ್ತಿಗಳಿದ್ರೆ ಒಳ್ಳೆಯದು, ಈ ರೀತಿಯಾದಂತಹ ಒಂದು ಕೆಲವು ಪರಿಗಣನೆಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಇದು ಅಸಂಭವನೀಯ ಪ್ರತಿದರ್ಶ. ಅಂದರೆ ಪಾಲುಗೊಳ್ಳಲು, ಒಳಗೊಳ್ಳಲು ಮುಕ್ತವಾದಂತಹ ಸ್ವಾತಂತ್ರ್ಯ ಇದ್ದರೂ ಕೂಡ ಅವಕಾಶ ಸಮಾನವಾಗಿರೋದಿಲ್ಲ. ಯಾಕೆಂದರೆ ಇದು ಸಂಶೋಧಕನ ವಿವೇಚನೆಗೆ, ಅವನ ಸ್ವಾರ್ಥ ಅಥವಾ ಅನುಕೂಲಕ್ಕೆ ಅವನು ಆಯ್ಕೆ ಮಾಡಿಕೊಳ್ಳತಕ್ಕಂಥ ಒಂದು ಕ್ರಮ ಇರೋದರಿಂದ ಇದನ್ನು ಅಸಂಭವನೀಯ ಪ್ರತಿದರ್ಶ ಅಂತ ನಾವು ಕರಿತೇವೆ. ಸೊ ಸಂಶೋಧಕನು ಯಾವುದೇ ಹಂತದಲ್ಲಿ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ತನಗಿರುವ ಅನುಭವವನ್ನು ಬಳಸ್ಕೊಂಡು ವೈಯಕ್ತಿಕ ತೀರ್ಮಾನದ ಮೇಲೆ ಆಯ್ಕೆ ಮಾಡ್ಕೊಳ್ತಾನೆ. ಅದು ಬಹಳ ದೂರ ಅಪ್ಪ, ನನಗೆ ಮಾಹಿತಿನ ಕಲೆಕ್ಟ್ ಮಾಡೋದು ಕಷ್ಟ, ಅಥವಾ ನೋಡಿ ಅಲ್ಲಿರತಕ್ಕಂಥ BEO ಇರ್ಬೋದು, ಹೆಡ್ ಮಾಸ್ಟರು, ನನಗೂ ಅವ್ರಿಗೂ ಆಗೋದಿಲ್ಲ, ಅವರು ಸಹಕಾರ ನೀಡೋದಿಲ್ಲ, ಹಾಗಾಗಿ ಆ ಶಾಲೆ ಬೇಡ, ಈ ಟೀಚರ್ ಬೇಡ, ಈ ವಲಯ ಬೇಡ. ಅನುಭವದ ಬೇರೆ ಬೇರೆ ಹಿನ್ನೆಲೆಯಲ್ಲಿ ನೋಡಿದಾಗ ಒಬ್ಬ ಸಂಶೋಧಕ ತನಗೆ ಅನುಕೂಲವಾಗುವ ರೀತಿಯಲ್ಲಿ ತನ್ನ ಒಂದು ಸ್ವಹಿತ ದೃಷ್ಟಿಯಿಂದ ಅವನು ಆಯ್ಕೆ ಮಾಡಿಕೊಡ್ತಾನೆ ಅನ್ನುವಂಥದ್ದು. ಇಂತಹ ವಿನ್ಯಾಸದಲ್ಲಿ ವೈಯಕ್ತಿಕ ಅಂಶ ಅಥವಾ ಪ್ರಭಾವ ಪ್ರತಿದರ್ಶನವನ್ನು ಆಯ್ಕೆ ಮಾಡುವಲ್ಲಿ ಪ್ರಧಾನ ಪಾತ್ರ ವಹಿಸುತ್ತದೆ. ವೈಯಕ್ತಿಕ ಅಂಶ ನನಗೆ ಬೇಕಾದಾಗ ನಾನು ಮಾಡ್ಕೊಳ್ತೇನೆ ಅಂತ. ಸೊ ಸ್ವಹಿತ ಅಂತ ನಾವು ಕರಿತೇವೆ. ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದ ರಿಸರ್ಚರ್. ಅವನ ವಿವೇಚನೆ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದಕ್ಕೆ ಹೆಚ್ಚು ಅವಕಾಶ ಇದೆ, ಯಾವುದಕ್ಕೆ ಅವಕಾಶ ಇಲ್ಲ, ಯಾವುದು ಹೆಚ್ಚು ಮಿತವ್ಯಯಕಾರಿ, ಯಾವುದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ, ಸಂಪನ್ಮೂಲಗಳನ್ನು ಅದು ವ್ಯಯ ಮಾಡುತ್ತೆ ಅನ್ನುವಂಥದ್ದು. ಇವೆಲ್ಲವನ್ನು ತೆಗೆದುಕೊಂಡಾಗ ಅನುಭವದ ಆಧಾರದಲ್ಲಿ ನನಗೆ ಬೇಕಾದ ಹಾಗೆ ನಾನು ಆಯ್ಕೆ ಮಾಡ್ಕೊಳ್ತೇನೆ ಅನ್ನುವಂಥದ್ದು. ಸೊ ಆಗ ಏನಾಗುತ್ತೆ, ಸಂಶೋಧಕ ಏನು ಅಸಂಭವನೀಯ ಪ್ರತಿದರ್ಶದ ಹಿನ್ನೆಲೆಯಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾನೆ, ಆತ ಏನು ಬಯಸಿರ್ತಾನೆ ಅಂತಹ ಫಲಿತಾಂಶ ಬರುತ್ತೆ. ಈಗ ನಾನು ಪ್ರೀ ಟೆಸ್ಟ್ ಆ್ಯಂಡ್ ಪೋಸ್ಟ್ ಟೆಸ್ಟ್ ಮಾಡಬೇಕಪ್ಪ ಅಂದರೆ ಒಂದು ನಿರ್ದಿಷ್ಟವಾದ ಗುಂಪಿನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಯಾವುದೋ ಒಂದು ಟ್ರೀಟ್ಮೆಂಟನ್ನು ಕೊಡ್ತೇನೆ, ಯಾವುದೋ ಒಂದು ಹೊಸ ವಿಧಾನವನ್ನು ಬಳಕೆ ಮಾಡ್ಕೊಳ್ತೇನೆ. ಈಗ ಉದಾಹರಣೆಗೆ ಈ ಕನ್ವೆನ್ಷನಲ್ ಮೆಥಡ್ಸ್ ಅಂತ ನಾವು ಕರಿತೇವೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಮಾಡ್ತೇವೆ. ಹಾಗೆ ನವೀನ ವಿಧಾನದಲ್ಲಿ ಯಾವುದೋ ಒಂದು ಮಾಡೆಲ್ಸ್ ಆಫ್ ಟೀಚಿಂಗ್ ಅಂತ ತೆಗೆದುಕೋಣ, ಇನ್ಕ್ವೈರಿ ಟ್ರೈನಿಂಗ್ ಮಾಡೆಲ್ ಅಂತ ತೆಗೆದುಕೋಣ, ಅನ್ವೇಷಣಾ ಮಾದರಿ. ಅದನ್ನು ಉಪಯೋಗಿಸ್ಕೊಂಡು ಇನ್ನೊಂದು ಗುಂಪಿಗೂ ನಾನು ಅದೇ ಪಾಠವನ್ನು ಮಾಡ್ತೇನೆ. ಆದರೆ ನನಗೆಲ್ಲೋ ಒಂದು ಕಡೆ ಭಯ ಇರುತ್ತೆ. ಉಪನ್ಯಾಸ ಪದ್ಧತಿಯಲ್ಲಿ ನಾವೇನು ಪಾಠ ಮಾಡಿದ್ದೇವೆ ಒಂದು ಗುಂಪಿಗೆ, ಅವರೇ ಏನಾದರೂ ಹೆಚ್ಚಿನ ಒಂದು ಕಲಿಕಾ ಸಾಮರ್ಥ್ಯವನ್ನು ಅಥವಾ ಶೈಕ್ಷಣಿಕ ಸಾಮರ್ಥ್ಯ ಅಥವಾ ಸಾಧನೆಯನ್ನು ತೋರಿಸ್ಬಿಟ್ರೆ ಆವಾಗ ಏನಾಗುತ್ತೆ,
ಈ ಮಾಡೆಲ್ ಆಫ್ ಟೀಚಿಂಗ್ ಅಂತ ಏನಿದೆ, ಅಂದರೆ ಹೊಸ ವಿಧಾನ ಏನಿದೆ, ಇದು ಹಳೆ ವಿಧಾನಕ್ಕಿಂತ ಯಾವುದೇ ರೀತಿಯಲ್ಲಿ ಉತ್ತಮ ಅನಿಸೋದಿಲ್ಲ. ಅವಾಗೇನಪ್ಪ, ಇದು ಎಲ್ಲರೂ ಸತ್ಯ ಅಂದ್ಕೊಂಡಿರ್ತಾರೆ, ಸುಳ್ಳಾಗ್ಬಿಡುತ್ತೆ, ಅಥವಾ ಸುಳ್ಳಾಗಿರುವಂಥದ್ದು ಸತ್ಯ ಅಂತ ತೋರಿಸ್ಬೇಕಾಗತ್ತೆ ಅನ್ನೋ ಭಯ ಇದ್ದಾಗ ನಾನೇನು ಮಾಡ್ತೀನಿ, ನನಗೆ ಬೇಕಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಆ ಒಂದು ಹೊಸ ವಿಧಾನವನ್ನು ಬಳಕೆ ಮಾಡ್ಕೊಳ್ತೇನೆ. ಆ ಮಕ್ಕಳು ಸ್ವಾಭಾವಿಕವಾಗಿ ಚೆನ್ನಾಗಿ ಪರೀಕ್ಷೆಯಲ್ಲಿ ಬರೀತಾರೆ, ಪೋಸ್ಟ್ ಟೆಸ್ಟ್ ಅಥವಾ ಉತ್ತರ ಪರೀಕ್ಷೆಯಲ್ಲಿ ಒಳ್ಳೆ ಸಾಧನೆಯನ್ನು ತೋರಿಸ್ತಾರೆ. ಸೊ ನನಗೆ ಬೇಕಾದ ಹಾಗೆ ರಿಸಲ್ಟ್ ಬರಬೇಕು ಅಂದರೆ ನನಗೆ ಯಾವುದು ಸೂಕ್ತವಾದ ಒಂದು ಪ್ರತಿದರ್ಶ ಬೇಕೋ ಅವ್ರನ್ನ ಮಾತ್ರ ನಾನು ಆಯ್ಕೆ ಮಾಡ್ಕೊಳ್ತೇನೆ. ಹಾಗಾಗಿ ಫಲಿತಾಂಶಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು, ಫಲಿತಾಂಶಗಳು ವ್ಯಕ್ತಿನಿಷ್ಠವಾಗಿರುತ್ತವೆಯೇ ಹೊರತು ಆಬ್ಜೆಕ್ಟಿವ್ ಅಂದರೆ ಸಬ್ಜೆಕ್ಟಿವ್ ಆಗಿರುತ್ತೆ ಹೊರತು ವ್ಯಕ್ತಿನಿಷ್ಠವಾಗಿರುತ್ತೆ ಹೊರತು ಆಬ್ಜೆಕ್ಟಿವ್ ಅಂದರೆ ಏನು, ವಸ್ತುನಿಷ್ಠವಾಗಿರೋದಿಲ್ಲ ಅನ್ನುವಂಥದ್ದು. ಸೊ ಇಲ್ಲಿ ಪ್ರತಿದರ್ಶದ ಆಯ್ಕೆಯಲ್ಲಿ ಯಾವಾಗಲೂ ಕೂಡ ಪೂರ್ವಗ್ರಹ ಪೀಡಿತ ಭಾವನೆ ಇದ್ದಾಗ ಇದು ಹೆಚ್ಚು ಅಪಾಯಕಾರಿ ಅನಿಸುತ್ತೆ. ರಿಸಲ್ಟ್ಸ್ ಏನೇನೋ ಬಂದ್ಬಿಡುತ್ತೆ, ಸತ್ಯ ಅಸತ್ಯವಾಗುತ್ತೆ ಅಥವಾ ಮಿಥ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ನಾವು ಸಾಧ್ಯವಾದಷ್ಟು ಬಳಕೆ ಮಾಡ್ಕೊಳ್ಳದೇ ಇರೋದು ಬಹಳ ಒಳ್ಳೆಯದು ಅಂತ. ಮಿತಿಗಳು, ಇದರ ಆಯ್ಕೆಯಲ್ಲಿ ಯಾವುದೇ ರೀತಿಯ ಸಂಭವನೀಯ ಸಿದ್ಧಾಂತವನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ. ದೇರ್ ಈಸ್ ನೋ ಅಪ್ಲಿಕೇಶನ್ ಆಫ್ ಥಿಯರಿ ಆಫ್ ಪ್ರಾಬಬಿಲಿಟಿ. ಪ್ರತಿದರ್ಶದ ಗಾತ್ರ ಅತಿ ಚಿಕ್ಕದಾಗಿರುತ್ತದೆ, ಹಾಗಾಗಿ ನಮ್ಯವೂ ಆಗಿರ್ತದೆ. ಇಲ್ಲಿ ಸಂಶೋಧಕನ ಪೂರ್ವಗ್ರಹ ಪೀಡಿತ ಭಾವನೆಯನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸರಳ ವಿಧಿವಿಧಾನಗಳ ಮೂಲಕ ಪ್ರತಿದರ್ಶವನ್ನು ಆಯ್ಕೆ ಮಾಡಿಕೊಳ್ಳೋದ್ರಿಂದ, ಅವನ ವಿವೇಚನೆಗೆ ಬಿಟ್ಟಿದ್ದರಿಂದ ಫಲಿತಾಂಶಗಳು ವಸ್ತುನಿಷ್ಠವಾಗಿರುವುದಿಲ್ಲ. ಗುಣಾತ್ಮಕ ಸಂಶೋಧನೆಗಳಲ್ಲಿ ಇಂತಹ ಒಂದು ಆಯ್ಕೆಯನ್ನು ನಾವು ಮಾಡಿಕೊಳ್ಳೋದಿಲ್ಲ. ಆಮೇಲೆ ಪ್ರತಿದರ್ಶನವನ್ನು ಪ್ರತಿನಿಧಿಸುವ ಸಂಖ್ಯೆ ಬಹಳ ಮಿತವಾಗಿರುತ್ತೆ. ಇವೆಲ್ಲ ಮಿತಿಗಳ ರೂಪದಲ್ಲಿ ನಾವು ನೋಡ್ತೇವೆ. ಹಾಗೆ ಅಸಂಭವನೀಯ ಪ್ರತಿದರ್ಶನ ಗುಣಲಕ್ಷಣಗಳೇನೇನು, ವ್ಯಕ್ತಿಗತವಾಗಿ ಪ್ರತಿದರ್ಶದ ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಸಂಭವನೀಯತೆ ಇರುವುದಿಲ್ಲ. ಪ್ರತಿದರ್ಶದ ವಿತರಣೆಯು ಮುಕ್ತವಾಗಿರುವುದು, ಇದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರತಿದರ್ಶದ ವಿತರಣೆ ಏನಿದೆ, ಡಿಸ್ಟ್ರಿಬ್ಯೂಷನ್ ಆಫ್ ಸ್ಯಾಂಪಲ್ ಅಂತ ಕರಿತೀವಿ, ಮುಕ್ತವಾಗಿರುತ್ತೆ. ತೀರ್ಮಾನಗಳನ್ನು ಕೈಗೊಳ್ಳೋದಕ್ಕೆ ಯಾವುದೇ ತೊಂದರೆ ಉಂಟಾಗುವುದಿಲ್ಲ. ಸಮಷ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಊಹೆ ಅಥವಾ ಕಲ್ಪನೆಗಳು ಕೂಡ ಇರೋದಿಲ್ಲ. ಸಾಮಾನ್ಯೀಕರಣವನ್ನು ಮಾಡೋದಕ್ಕೆ ಇದನ್ನು ಬಳಕೆ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ಹಾಗೆ ಅಪರಾಮಿತಿಯ ಸಂಖ್ಯಾಶಾಸ್ತ್ರವನ್ನು ಬಳಕೆ ಮಾಡಿಕೊಳ್ಳಲಾಗುವುದು. ಪ್ಯಾರಾಮೆಟ್ರಿಕ್ ಸ್ಟ್ಯಾಟಿಸ್ಟಿಕ್ಸ್ ಅಂತ, ಅದು ಉನ್ನತ ಹಂತದಲ್ಲಿ ನಾವು ಚರ್ಚೆ ಮಾಡ್ಕೊಳ್ತೇವೆ. ಸೊ ಅದನ್ನು ನಾವು ಮುಂದೆ ನೋಡ್ತೇವೆ. ಈಗ ಅಸಂಭವನೀಯ ಪ್ರತಿದರ್ಶದ ವಿಧಗಳು, ಪ್ರಾಸಂಗಿಕ ಅಥವಾ ಆಕಸ್ಮಿಕ ಅಂತ ನಾವು ಕರಿತೇವೆ. ಪ್ರಾಸಂಗಿಕ ಅಥವಾ ಆಕಸ್ಮಿಕ ಅಂದ್ರೇನು, ಅಲ್ಲಿ ಹೆಸರೇ ಹೇಳುವ ಹಾಗೆ ನಮಗೆ ಪ್ರಾಸಂಗಿಕವಾಗಿ ಕಾಂಟೆಕ್ಸ್ಚುಯಲ್ ಅಂತ ನಾವು ಕರಿತೇವೆ ಅದನ್ನು. ಸಿಚುಯೇಷನಲ್, ಕಾಂಟೆಕ್ಸ್ಚುಯಲ್ ಅಥವಾ ಆಕ್ಸಿಡೆಂಟಲ್. ಈಗ ನಾವು ಯಾವುದೋ ಸಂಶೋಧನೆ ಮಾಡಬೇಕು ಅಂದ್ಕೊಂಡಿರ್ತೀವಿ, ನಾವೆಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಆ ಸಂಶೋಧನೆಗೆ ಪೂರಕವಾದಂಥ ಒಂದು ವಿದ್ಯಾರ್ಥಿಗಳು ಅಥವಾ ವ್ಯಕ್ತಿಗಳು ಕಾಣಸಿಗ್ತಾರೆ, ಅವ್ರನ್ನೇ ಆಯ್ಕೆ ಮಾಡಿಕೊಂಡು ತಕ್ಷಣದಲ್ಲೇ ಸಂಶೋಧನೆಯನ್ನು ಮಾಡುವಂಥದ್ದು. ಇಲ್ಲಿ ಸಮಷ್ಟಿಯಿಂದ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಯಾವುದೇ ಪೂರ್ವ ನಿರ್ಧಾರಿತವಾದಂಥ ಗುರಿ ಇರೋದಿಲ್ಲ, ಸೈದ್ಧಾಂತಿಕ ಹಿನ್ನೆಲೆ ಇರೋದಿಲ್ಲ, ಅಥವಾ ವೈಜ್ಞಾನಿಕವಾದ ಹಂತಗಳು ಕೂಡ ಇರೋದಿಲ್ಲ. ಸಿದ್ಧವಾಗಿ ದೊರೆಯುವುದೆಂಬ ಒಂದೇ ದೃಷ್ಟಿಯಿಂದ ಬಳಸಿಕೊಳ್ಳುವ ಪ್ರತಿದರ್ಶವೇ ಪ್ರಾಸಂಗಿಕ ಪ್ರತಿದರ್ಶ. ಎಷ್ಟೋ ಸಾರಿ ನಾನು ನೋಡಿದ್ದೇನೆ, ಸ್ಯಾಂಪಲ್ ಗ್ರೂಪ್ನ ಫಸ್ಟ್ ನೋಡಿದಾಗ ಇವ್ರ ಮೇಲೆ ಇಂಥದ್ದೊಂದು ಸಂಶೋಧನೆಯನ್ನು ಮಾಡ್ಬೋದಲ್ವೇ ಅಂತ ಹೇಳಿ, ಸೊ ಸಂಶೋಧನೆ ಈ ಪ್ರತಿದರ್ಶದ ಆಯ್ಕೆ ಆದಮೇಲೆ ಸಂಶೋಧನೆಯ ಒಂದು ವಿಚಾರ ನಿರ್ಧಾರವಾಗುತ್ತೆ. ಆ್ಯಕ್ಚುಲಿ ಸಂಶೋಧನೆಯ ವಿಚಾರವನ್ನು ನಿರ್ಧಾರ ಮಾಡಿ ನಂತರ ಅದಕ್ಕೆ ನಾವು ಪ್ರತಿದರ್ಶವನ್ನು ಆಯ್ಕೆ ಮಾಡ್ಕೊಳ್ಬೇಕಾಯಿತು. ಸೊ ಇಲ್ಲಿ ಯಾವುದೇ ಪೂರ್ವ ನಿರ್ಧಾರಿತವಾದಂಥ ಗುರಿ ಇರೋದಿಲ್ಲ ಅನ್ನುವಂಥದ್ದು. ಇದು ಅತ್ಯಂತ ಸರಳ ವಿಧಾನವಾಗಿದ್ದು, ಸಂಶೋಧಕನು ತನ್ನ ಅನುಕೂಲಕ್ಕೆ ತಕ್ಕಂತೆ ಸುಲಭವಾಗಿ ತಾನಿರುವಲ್ಲಿಯೇ ಮಾಹಿತಿಯನ್ನು ನೀಡೋದಕ್ಕೆ ಯಾರು ಸಹಕಾರ ಕೊಡ್ತಾರೆ ಅಂತ ತಿಳ್ಕೊಂಡು ಅದರ ಆಧಾರದಲ್ಲಿ, ಅನುಭವದ ಆಧಾರದಲ್ಲಿ ಅವನು ಆಯ್ಕೆ ಮಾಡ್ಕೊಳ್ತಾನೆ. ಸೊ ಹಾಗಾಗಿ ಸ್ನೇಹಿತರೆ, ಇದು ಪ್ರಾಸಂಗಿಕ, ಆಕಸ್ಮಿಕ, ಸಿಚುಯೇಷನಲ್, ಕಾಂಟೆಕ್ಸ್ಚುಯಲ್ ಆ್ಯಂಡ್ ಆಕ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂತ ನಾವು ಕರಿತೇವೆ. ನೆಕ್ಸ್ಟು ಪಾಲು ಪ್ರತಿದರ್ಶ ಅಂತ ಹೇಳಿ, ಇಂಗ್ಲೀಷ್ನಲ್ಲಿ ಇದನ್ನು ಕೋಟಾ ಸ್ಯಾಂಪ್ಲಿಂಗ್ ಅಂತ. ಇಲ್ಲಿ ಕೋಟ ಅಂದ್ರೇನು, ಹಿಸ್ಸೆ ಅಥವಾ ಪಾಲು ಅಂತ. ನಾವು ನೋಡಿದ್ದೇವೆ, ವಿಶಾಲವಾದಂಥ ಸಮಷ್ಟಿಯಿಂದ ನಾವು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿದಾಗ, ಅದು ಕ್ಲಸ್ಟರ್ ಇರ್ಬೋದು ಅಥವಾ ಸ್ಟ್ರಾಟಾ ಅಥವಾ ಸ್ತರಗಳಿರ್ಬೋದು, ತೆಗೆದುಕೊಂಡಾಗ ಪ್ರತಿಯೊಂದಕ್ಕೂ ಇಷ್ಟಿಷ್ಟು ಪಾಲು ಅಂತ, ಇದರಿಂದ ಇಷ್ಟು ಅಂತ ಹೇಳಿ. ಸೊ ಪೂರ್ವ ನಿರ್ಧಾರಿತವಾದ ಸಂಖ್ಯೆ, ಅದು ಹಕ್ಕನ್ನು ಪ್ರತಿಪಾದನೆ ಮಾಡುವಂಥದ್ದು ಅದು. ಸೊ ಇದನ್ನು ನಾವು ಪಾಲು ಪ್ರತಿದರ್ಶ ಅಥವಾ ಏನು ಕೋಟಾ ಸ್ಯಾಂಪ್ಲಿಂಗ್ ಅಂತ ಇಂಗ್ಲೀಷ್ನಲ್ಲಿ ಕರಿತೇವೆ. ಇದನ್ನು ಭಾಗ ಅಥವಾ ಹಿಸ್ಸೆ ಎಂಬ ಹೆಸರಿನಲ್ಲೂ ಕರೀತಾರೆ. ಇದು ಅಸಂಭವನೀಯ ಪ್ರತಿದರ್ಶನದ ಒಂದು ವಿಧವಾಗಿದ್ದು, ಇಲ್ಲಿ ಸಂಶೋಧಕನು ಕೆಲ ನೀತಿಗಳನ್ನು ಅನುಸರಿಸಿ ವಿವಿಧ ಸ್ತರಗಳಿಂದ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ತಾನೆ. ಇಲ್ಲಿ ತನ್ನ ಇಚ್ಛೆಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು ಕೂಡ ನಾವು ನೋಡ್ತೇವೆ.
ಬಹಳ ಸುಲಭವಾಗಿರುತ್ತೆ, ಹಣಕಾಸಿನ ಖರ್ಚು ಇರೋದಿಲ್ಲ, ಮತ್ತು ಇದು ಸ್ವಲ್ಪ ಆಬ್ಜೆಕ್ಟಿವ್ ಅಥವಾ ವಸ್ತುನಿಷ್ಠ ಅಂದ್ಕೊಳ್ತೀವಿ. ಯಾಕೆ ಅಂದರೆ ಪಾಲನ್ನು ಮಾತ್ರ ನಾವು ಪರಿಗಣನೆ ತೆಗೆದುಕೊಳ್ತೇವೆ, ಇಂಥ ರೀಜನಲ್ಲಿ ಇಷ್ಟು ಜನ ಅಂತ ಹೇಳಿ. ಸೊ ಹಾಗಾಗಿ ಇದು ಒಂದು ರೀತಿಯ ಪ್ರತಿದರ್ಶನ ಚಯನ ಅಂತ ನಾವು ಕರಿತೇವೆ. ವಿವೇಚನಾ ಪ್ರತಿದರ್ಶ, ಇದು ಕೂಡ ನಿಮಗೆ ಈಗಾಗಲೇ ನಾವು ಹೇಳಿದ್ದೇವೆ ಅಥವಾ ತಿಳ್ಕೊಂಡಿದ್ದೇವೆ. ವಿವೇಚನೆ ಅಂತ ಅಂದರೆ ಸಂಶೋಧಕನಿಗೆ ತನ್ನ ಅನುಭವದ ಆಧಾರದಲ್ಲಿ ಅವನಿಗೆ ಸರಿ ಅನಿಸೋದು. ವಿವೇಚನೆ ಅಂದರೆ ಡಿಸ್ಕ್ರಿಷನ್, ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದ ರಿಸರ್ಚರ್ ಅಂತ ನಾವು ಕರಿತೇವೆ. ಅಸಂಭವನೀಯ ಪ್ರತಿದರ್ಶನದಲ್ಲಿ ಬರುವ ಯಾವುದೇ ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಸಂಶೋಧಕನ ತೀರ್ಮಾನ ಅಥವಾ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಈ ಅವನ ಅಂತಿಮ ನಿರ್ಧಾರ ಏನಿದೆ, ಯಾವುದರ ಆಧಾರದಲ್ಲಿದೆ? ತನ್ನ ಅನುಭವದ ಆಧಾರದಲ್ಲಿ. ವಿವೇಚನೆ, ಇದನ್ನು ಮಾಡೋಕ್ಕಾಗುತ್ತಾ ಇಲ್ವಾ, ಇವರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡೋಕ್ಕಾಗುತ್ತಾ ಇಲ್ವಾ, ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ, ಎಷ್ಟು ಸಂಪನ್ಮೂಲಗಳನ್ನು ಇದು ಬಯಸುತ್ತೆ, ಎಷ್ಟು ರೀತಿಯಲ್ಲಿ ಇದನ್ನು ನಾವು ಅನ್ವಯ ಮಾಡ್ಬೋದು, ಇವೆಲ್ಲವೂ ಕೂಡ ಒಬ್ಬ ಸಂಶೋಧಕನ ವಿವೇಚನೆಗೆ ಒಳಪಟ್ಟಂಥ ವಿಚಾರಗಳು. ತನ್ನ ಅನುಭವದ ಆಧಾರದಲ್ಲಿ ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವನು ಈ ಪ್ರತಿದರ್ಶನವನ್ನು ಆಯ್ಕೆ ಮಾಡ್ಕೊಳ್ತಾನೆ. ಇದನ್ನು ನಾವು ವಿವೇಚನಾ ಪ್ರತಿದರ್ಶ ಅಂತ ಕರೀತೇವೆ. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು ಸುದೀರ್ಘವಾಗಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಪ್ರತಿದರ್ಶ ಮತ್ತು ಪ್ರತಿದರ್ಶ ಚಯನ ಅನ್ನತಕ್ಕಂಥ ವಿಚಾರದಲ್ಲಿ ನಾವು ಸಾಕಷ್ಟು ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ಪ್ರಾರಂಭದಿಂದ ನಾವು ನೋಡುವಾಗ ಶೈಕ್ಷಣಿಕ ಸಂಶೋಧನೆ ಅಂದ್ರೇನು, ಅದರ ಬೇರೆ ಬೇರೆ ಆಯಾಮಗಳು ಯಾವುದ್ಯಾವುದು, ಅದರಲ್ಲಿ ಬರತಕ್ಕಂತಹ ಸಮಷ್ಟಿ ಅಥವಾ ಸಮುದಾಯ ಜನಸಂಖ್ಯೆ ಅಂದ್ರೇನು, ಅದರಿಂದ ನಾವು ಪ್ರತಿದರ್ಶನವನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ, ಅದಕ್ಕೆ ಮುನ್ನದಲ್ಲಿ ಪ್ರತಿದರ್ಶ ಅಂದ್ರೇನು, ಆ ಪ್ರತಿದರ್ಶದ ಗುಣಲಕ್ಷಣಗಳು ಏನಿರಬೇಕು, ಯಾವ ಸಮಷ್ಟಿಯಿಂದ ಯಾವ ಬಗೆಯಲ್ಲಿ ನಾವು ಸೂಕ್ತವಾದಂಥ ಪ್ರತಿದರ್ಶನವನ್ನು ಆಯ್ಕೆ ಮಾಡ್ಕೊಳ್ತೇವೆ, ಈ ಆಯ್ಕೆಯ ವಿಧಾನವನ್ನು ನಾವು ಪ್ರತಿದರ್ಶ ಚಯನ ಅಂತ ಕರಿತೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿದರ್ಶದ ಗಾತ್ರ, ಅಂಕಿಅಂಶಗಳು ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಕರಿತೇವೆ, ಸೈಜ್ ಆಫ್ ದ ಸ್ಯಾಂಪಲ್ ಅಂತ ಕರಿತೇವೆ, ನಿಯತಾಂಕ ಪರಾಮಿತಿ ಅಂದರೆ ಸ್ಟ್ಯಾಟಿಸ್ಟಿಕಲ್ ಪ್ಯಾರಾಮೀಟರ್ಸ್ ಅಂತಲೂ ಕರಿತೇವೆ. ಅದರಲ್ಲಿ ಪುನಃ ನಾವು ಈ ಆದರ್ಶ ಅಥವಾ ಮಾದರಿ ಪ್ರತಿದರ್ಶದ ಗುಣಲಕ್ಷಣಗಳೇನು, ಅದರಲ್ಲಿ ಪ್ರತಿನಿಧಿತ್ವ ಅಂದರೆ ರೆಪ್ರೆಸೆಂಟೇಟಿವ್ನೆಸ್, ಹಾಗೆ ಮುಕ್ತ ಸ್ವಾತಂತ್ರ್ಯ ಅಂದರೆ ಇಂಡಿಪೆಂಡೆನ್ಸ್ ಗಿವನ್ ಟು ದ್ಯಾಟ್, ಅದರಲ್ಲಿ ಪುನಃ ಸಮರ್ಪಕತೆ, ಏಕರೂಪತೆ ಇವೆಲ್ಲವನ್ನು ನೋಡಿದ್ವಿ. ಹಾಗೆ ಉತ್ತಮ ಪ್ರತಿದರ್ಶದ ಗುಣಲಕ್ಷಣಗಳು ಯಾವುದ್ಯಾವುದು ಅಂತ ನೋಡಿದ್ವಿ. ಪ್ರತಿದರ್ಶನವನ್ನು ನಾವು ಆಯ್ಕೆ ಮಾಡಿಕೊಳ್ಳೋ ಅವಶ್ಯಕತೆ ಆದರೂ ಏನು ಅಂತ ನಾವು ನೋಡಿದ್ವಿ. ಆ ಅವಶ್ಯಕತೆಯನ್ನು ಆಧರಿಸ್ಕೊಂಡು ನಾವು ಹೇಗೆ ಬೇರೆ ಬೇರೆ ವಿಧಾನಗಳನ್ನು ಅಳವಡಿಸ್ಕೊಂಡು ಸಮಷ್ಟಿಯಿಂದ ಪ್ರತಿದರ್ಶನವನ್ನು ನಾವು ಬೇರೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ನಾವು ನೋಡಿದ್ವಿ. ಹಾಗೆಯೇ ತೆಗೆದುಕೊಂಡಾಗ ಅದರ ವಿಧಾನಗಳು ಬೇರೆ ಬೇರೆ ಇವೆ. ಸರಳ ಯಾದೃಚ್ಛಿಕ ಪ್ರತಿದರ್ಶ, ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತ ಕರಿತೇವೆ. ಸ್ತರೀಕೃತ ಯಾದೃಚ್ಛಿಕ ಪ್ರತಿದರ್ಶ ಅಂದ್ರೇನು ಅಂದರೆ ಸಿಂಪಲ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ ಅಂತ ಕರಿತೇವೆ. ಅದರ ಅನುಕೂಲಗಳೇನು, ಅನಾನುಕೂಲಗಳೇನು. ವ್ಯವಸ್ಥಿತ ಯಾದೃಚ್ಛಿಕ ಪ್ರತಿದರ್ಶ ಅಂದರೆ ಸಿಸ್ಟಮ್ಯಾಟಿಕ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂದ್ರೇನು, ಅದರ ಅನುಕೂಲ, ಅದರ ಅನಾನುಕೂಲ. ಗುಚ್ಛ ಪ್ರತಿದರ್ಶ, ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಅನುಕೂಲಗಳು, ಅನಾನುಕೂಲಗಳು. ಹಾಗೆಯೇ ಬಹುಸ್ತರ ಅಥವಾ ಬಹು ಹಂತದ ಪ್ರತಿದರ್ಶ ಅಂದರೆ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್, ಅದರ ಅನುಕೂಲಗಳು ಅಥವಾ ಅನಾನುಕೂಲಗಳು ಇವೆಲ್ಲವನ್ನು ನೋಡಿದ್ವಿ. ಇವೆಲ್ಲವೂ ಬರುವಂಥದ್ದು ಸಂಭವನೀಯ ಪ್ರತಿದರ್ಶದ ಒಂದು ವಿಧಾನಗಳು. ಹಾಗೆ ಅಸಂಭವನೀಯದಲ್ಲೂ ಕೂಡ ನಾವು ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗನ್ನು ನೋಡಿದಾಗ ಅದರಲ್ಲಿ ಪುನಃ ನಾವು ಯಾವುದ್ಯಾವುದು ಪಾಲು ಪ್ರತಿದರ್ಶ ಅಂತ ನೋಡಿದ್ವಿ, ಅಂದರೆ ಕೋಟಾ ಸ್ಯಾಂಪ್ಲಿಂಗ್, ವಿವೇಚನಾ ಪ್ರತಿದರ್ಶ, ಡಿಸ್ಕ್ರಿಷನರಿ ಸ್ಯಾಂಪ್ಲಿಂಗ್, ಹೀಗೆಲ್ಲ ನಾವು ನೋಡಿದ್ವಿ. ಸ್ನೇಹಿತರೆ, ಈ ಎಲ್ಲ ಅಂಶಗಳ ಬಗ್ಗೆ ಉದಾಹರಣೆ ಸಹಿತ ನಾವು ತಿಳ್ಕೊಂಡ ಮೇಲೆ ಒಬ್ಬ ಸಂಶೋಧಕನಾಗಿ ನಾವು ಯಾವ ಬಗೆಯ ಸಂಶೋಧನಾ ಸಮಸ್ಯೆಯನ್ನು ನಾವು ಕೈಗೆತ್ತಿಕೊಂಡಾಗ ಯಾವ ರೀತಿಯಲ್ಲಿ ಸಮಷ್ಟಿಯನ್ನು ನಾವು ತೆಗೆದುಕೊಂಡು ಅದರಿಂದ ಸೂಕ್ತವಾದ ಪ್ರತಿನಿಧಿತ್ವವನ್ನು ಹೊಂದಿರತಕ್ಕಂತಹ ಗಾತ್ರದಲ್ಲಿ ಚಿಕ್ಕದಾಗಿರತಕ್ಕಂತಹ ಒಂದು ಪ್ರತಿದರ್ಶನವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಆಯ್ಕೆ ವಿಧಾನಗಳನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಇದುವರೆಗೂ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಂಶೋಧನೆಗೆ ನಾವು ಕಾರ್ಯಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡಾಗ ಈ ಸ್ಯಾಂಪಲ್ ಆ್ಯಂಡ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ಬಳಸ್ಕೊಂಡು ಒಳ್ಳೆಯ ಅಂದರೆ ನಿರೀಕ್ಷಿತ ಫಲಿತಾಂಶ ಅನ್ನೋದಲ್ಲ, ವಸ್ತುನಿಷ್ಠವಾದಂಥ ಫಲಿತಾಂಶಗಳು ಬರೋ ರೀತಿಯಲ್ಲಿ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಸಂಶೋಧನೆಗಳನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ ಇದರಲ್ಲಿ ತಾವೆಲ್ಲರೂ ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ಅಹಮದಾಬಾದ್ನ ರಾಷ್ಟ್ರೀಯ ಪ್ರಶಿಕ್ಷಣ ಸಂಸ್ಥಾನಕ್ಕೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದಿನ ಒಂದು ವಿಚಾರಕ್ಕೆ ನಾವು ಮುನ್ನಡೆಯೋಣ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ನಿರ್ಗಮಿಸ್ತೇನೆ. ಧನ್ಯವಾದಗಳು.